ಆಂತರ ಪ್ರತ್ಯಕ್ಷ ಪ್ರಮಾ ಅನ್ನುವ ಬಗ್ಗೆ, ಅದರ ದೇಹದ ಒಳಗೆ ಆಗತಕ್ಕಂತ ಜ್ಞಾನಗಳು, ಆಂತರ ಪ್ರತ್ಯಕ್ಷ ಪ್ರಮಾ, ಆತ್ಮಗೋಚರ, ಅನಾತ್ಮಗೋಚರ, ಶುದ್ಧಾತ್ಮಗೋಚರ, ವಿಶಿಷ್ಟಾತ್ಮ ಗೋಚರ, ಬ್ರಹ್ಮ ಅಗೋಚರ, ಬ್ರಹ್ಮ ಗೋಚರ, ಇವೆಲ್ಲ ಸುಖ ದುಃಖ ಜ್ಞಾನ, ಇವೆಲ್ಲ ಒಳಗಾಗವು. ದೇಹದ ಒಳಗ ಆಗತಕ್ಕಂಥ ಜ್ಞಾನಗಳ ಬಗ್ಗೆ ನಾವು ಇಲ್ಲಿ ತರ ಹೇಳ್ಕೊಂಡು ಬಂದಿವೆ. ಇನ್ನು ಮೇಲೆ ಇವತ್ತಿನ ವಿಷಯ ಅಂದ್ರೆ ಎರಡನೇ ತರಂಗದ 62ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಎರಡನೇ ರತ್ನ, ಎರಡನೇ ರತ್ನದ 62ನೇ ಅಂಕ. ಸಿಕ್ಕದಿಲ್ಲ? ಇನ್ನ ಇಲ್ಲಿ ತರ ದೇಹದ ಒಳಗಾಗತಕ್ಕಂತ ಜ್ಞಾನಗಳ ಬಗ್ಗೆ ಹೇಳ್ತು. ಆತ್ಮನ ಬಗ್ಗೆ ಮತ್ತು ಸುಖ ದುಃಖಗಳ ಜ್ಞಾನ, ಇವೆಲ್ಲ. ಇನ್ನು ಮೇಲೆ ದೇಹದ ಹೊರಗೆ ಆಗತಕ್ಕಂತ ಜ್ಞಾನಗಳು ಬಾಹ್ಯದಲ್ಲಿ. ಇವತ್ತು ವಿಷಯ ಇನ್ನು ಹೊರಗಿನ ಬಗ್ಗೆ ನಡೀತದೆ. ಹೊರಗಿನ ಜ್ಞಾನ ಆಗ್ತಲ್ಲ, ಅವು ಯಾವ ರೀತಿ ಅಕ್ಕವು, ಹೇಗ್ಯಾಗ ಅಕ್ಕವು. ಸರ್ವಸಾಧಾರಣ ಈ ದೇಹದಲ್ಲಿ ಪಂಚ ಜ್ಞಾನೇಂದ್ರಿಯಗಳದಾವು. ಆ ನೇತ್ರದಿಂದ ಯಾವ ರೀತಿ ಅಕ್ಕದ, ಯಾವ ಸಂಬಂಧದಿಂದ ಅಕ್ಕದ, ಯಾವ್ದ್ರ ಜ್ಞಾನ ಅಕ್ಕದ, ಶ್ರೋತ್ರದಿಂದ ಹೆಂಗ ಅಕ್ಕದ, ಅವೆಲ್ಲ ಏನು ಹೊರಗಿನ ವ್ಯವಹಾರ. ಬಾಹ್ಯ ಪ್ರತ್ಯಕ್ಷ ಪ್ರಮಾಕೆ ಭೇದಕ್ಕೆ ಕಥನ ಪೂರ್ವಕ ಶ್ರೋತ್ರಜ ಪ್ರಮಾಕ ನಿರ್ಧಾರ. ಅಂದ್ರ ಇಲ್ಲಿ ತನ ದೇಹದ ಒಳಗೆ ಅಂತರ ಯಾರು ಮಾತಾಡ್ತಾರೆ? ಹೌದು. ಏನಂದಪ್ಪ? ಕೃಷ್ಣ ಏನು ಹೊರಗ್ ಮಾತಾಡೋದು ಮಾಡಿದ ಮನೆ ಕಡೆ ಆಗಿದ್ ಕೂಡ ಐತಿ. ಯಾರು ಐತಿಲ್ಲ. ಇಲ್ಲಿಯ ತನಕ ದೇಹದ ಒಳಗೆ ಆಗತಕ್ಕಂತ ಜ್ಞಾನಗಳನ್ನು ಹೇಳಿದರು. ಶುದ್ಧಾತ್ಮ, ವಿಶಿಷ್ಟಾತ್ಮ, ಇವೆಲ್ಲ ಹೇಳ್ಕೊಂಡು ಸುಖ ದುಃಖ ಜ್ಞಾನ ಅವೆಲ್ಲ ಒಳಗೆ ಹಾಕವ. ಇನ್ನು ಮೇಲೆ ದೇಹದ ಹೊರಗೆ ಆಗತಕ್ಕಂತ ಜ್ಞಾನಗಳ ಬಗ್ಗೆ ಇವತ್ತಿನ ವಿಷಯ ನಡೆಯುತ್ತದೆ. ಬಾಹ್ಯ ಪ್ರತ್ಯಕ್ಷ ಪ್ರಮಾ, ಬಾಹ್ಯ ಅಂದ್ರೆ ದೇಹದ ಹೊರಗೆ. ಅವು ಎಷ್ಟು ಪ್ರಕಾರದ ಜ್ಞಾನಗಳು ಆಗುತ್ತವೆ, ಅವು ಯಾವ್ಯಾವ ಸಂಬಂಧದಿಂದ ಆಗುತ್ತವೆ, ಹೇಗೆ ಆಗುತ್ತವೆ, ಇದೆಲ್ಲವನ್ನ ತಿಳಿಸ್ತಾರೆ. ಅದರಲ್ಲಿ ಈಗ ಮೊಟ್ಟ ಮೊದಲು ಶ್ರೋತ್ರಜ ಪ್ರಮಾಕ ನಿರ್ಧಾರ. ಪಂಚ ಜ್ಞಾನೇಂದ್ರಿಯಗಳದಾದ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಶ್ರೋತ್ರ ಇಂದ್ರಿಯದಿಂದ ಯಾವ ಪ್ರಮಾ ಜ್ಞಾನವಾಗುತ್ತದೆ ಅದರವನ್ನ ನಿರ್ಧಾರ ಮಾಡ್ತಾರೆ, ನಿಶ್ಚಯ. ಶ್ರೋತ್ರದಿಂದ ಶಬ್ದ ಜ್ಞಾನ ಆಗ್ತದ. बाह्य प्रत्यक्ष प्रमा 5 प्रकार की है. ಬಾಹ್ಯ ಪ್ರತ್ಯಕ್ಷ ಪ್ರಮ ಏನದ, ಅದು 5 ಪ್ರಕಾರವಾಗಿರುತ್ತದೆ. ಅಂದ್ರ ಪಂಚ ಜ್ಞಾನೇಂದ್ರಿಯಗಳದಾವು. ಪಂಚ ಜ್ಞಾನೇಂದ್ರಿಯಗಳಿಂದ 5 ಪಂಚ ಪ್ರಕಾರವಾದ ಜ್ಞಾನಗಳು ಆಗ್ತಾವ. ಅದರ ಬಗ್ಗೆ ಶ್ರುತಿ ಪ್ರಮಾಣವೂ ಕೂಡ ಇದೆ. ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ 2ನೇ ಅಧ್ಯಾಯದ 1ನೇ ವಲ್ಲಿಯ 1ನೇ ಮಂತ್ರದಲ್ಲಿ ಪರಾಂಚಿಖಾನಿ ವ್ಯತೃಣ ಸ್ವಯಂಭೂ ಪರಾಂ ಪಶ್ಯತಿ ನಾಂತರಾತ್ಮನ್ ಹೇಳಿದೆ.
ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನಲ್ಲಿ ಏನ್ ಹೇಳ್ತದೆ ಅಂದ್ರೆ ಈ ಇಂದ್ರಿಯಗಳಿಗೆ ಪರಾಂತಿಖಾನಿ ವ್ಯತೃಣ ಸ್ವಯಂಭೂ. ಸ್ವಯಂಭೂ ಅಂದ್ರೆ ಆ ಪರಮಾತ್ಮ ಈ ಪಂಚ ಜ್ಞಾನೇಂದ್ರಿಯಗಳನ್ನ ಏನ್ ಮಾಡಿದ್ದಾನೆ? ಬಹಿರ್ಮುಖವಾಗಿ ಮಾಡ್ಯಾನ, ಹೊರಗೆ. ಆದ್ದರಿಂದ ನಾವು ಮತ್ತೆ ಲೈಟ್ ಅದ ಮುಖ ಈ ಕಡೆ ಹೊರಬೇಕಂದ್ರೆ ಹೊರಗ ಮನಿ ಒಳಗೆ ಇಟ್ಟು ಮನಿ ಒಳಗೆ ಬರ್ತದ, ಹೌದಲ್ಲ? ಹೊರಗೆ ಪರಾನ್ ಪಶ್ಯತಿ, ಹೊರಗೆ ನೋಡುತ್ತವೆ. ನಾ ಅಂತರಾತ್ಮನ್, ಒಳಗಿರ್ತಕ್ಕಂಥ ಆತ್ಮನನ್ನು ನೋಡುವುದಿಲ್ಲ. ಈಗ ಆ ಶ್ರುತಿ ಹೇಳ್ತಾರೆ ಕಠೋಪನಿಷತ್. ಅದಕ್ಕ ಬಾಹ್ಯ ಪ್ರತ್ಯಕ್ಷ ಪ್ರಮಾ 5 ಪ್ರಕಾರಕ್ಕೆ 5 ಪ್ರಕಾರವಾಗಿ ಆ ಬಾಹ್ಯ ಪ್ರತ್ಯಕ್ಷ ಪ್ರಮಾ ತಾಕೆ ಕರ್ಣ, ಶ್ರೋತ್ರ, ತ್ವಚಾ, ಚಕ್ಷು, ಜೀವ, ಗ್ರಾಣ್ಯ. ಆ ಪ್ರಮಾ ಜ್ಞಾನಕ್ಕೆ ಕರ್ಣ. ಕರ್ಣ ಅಂದ್ರ ಕಾರಣ, ಸಾಧನ. ಕಾರಣ ಐತೆ, ಸಾಧನ 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 ಕಾರಣ ಐತಿ. ಕಾರಣ ಐತಿ. ಅದರ ಕಾರಣ ಸ್ತೋತ್ರ, ತ್ವಚ, ಚಕ್ಷು, ಜೀವ, ಗ್ರಾಣಗಳಿರ್ತವೆ. ಅದಕ್ಕೆ ಪಂಚ ಜ್ಞಾನಿಗಳಿಗೆ ಕಾರಣ, ಅದ ಕಾರಣ ಅಂತ ನಡೀತದೆ. ಅಂದ್ರ ಅಲ್ಲಿ ಅವುಗಳಿಗೆ ಕಾರಣ ಎದರಿಂದ ಯಾವುದರಿಂದ ಅಕ್ಕದಂದ್ರ ಶ್ರೋತ್ರ ಅಂದ್ರೆ ಕಿವಿ, ತ್ವಚ ಅಂದ್ರೆ ಚರ್ಮ, ಚಕ್ಷು ಅಂದ್ರೆ ನೇತ್ರ, ಜಿಹ್ವ ಅಂದ್ರೆ ನಾಲಿಗೆ, ಗ್ರಹಣ ಅಂದ್ರೆ ಮೂಗು. ಈ ರೀತಿ ಇಲ್ಲಿ 5 ಜ್ಞಾನೇಂದ್ರಿಯಗಳದಾವ. 5 ಜ್ಞಾನೇಂದ್ರಿಯಗಳಿದ್ದರಿಂದ ಆ 5 ಜ್ಞಾನೇಂದ್ರಿಯಗಳಿಂದ 5 ಪ್ರಕಾರದ ಜ್ಞಾನ ಆಗ್ತಾವ ಅಲ್ಲಿ. ಆದ್ದರಿಂದ ಗ್ರಾಣೆ ಯಾತೆ ಸೋ ಪ್ರತ್ಯಕ್ಷ ಪ್ರಮಾಣ. ಆದ್ದರಿಂದ ಸೋ ಅಂದ್ರೆ ಅವು ಅಂದ್ರೆ ಯಾವ ಇಂದ್ರಿಯಗಳು. ಇಂದ್ರಿಯಗಳಿಂದ ಪಂಚ ಜ್ಞಾನೇಂದ್ರಿಯಗಳು ಅವು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಲ್ಪಡ್ತಾವ. ಪ್ರತ್ಯಕ್ಷ ಪ್ರಮಾಣಗಳೇನು ಗೊತ್ತದವ್ರ? ಪ್ರಮಾಣಗಳು 6 ಪ್ರಮಾಣಗಳದಾವ. ಇದು ವೃತ್ತಿ ಪ್ರಭಾಕರದ ಸಾರದ. ಇದು ವೃತ್ತಿ ಪ್ರಭಾಕರದಲ್ಲಿ ಏನ್ ಹೇಳಿದ ಅದನ್ನೇ ಇಲ್ಲಿ ಸ್ವಲ್ಪ ಸಂಕ್ಷಿಪ್ತದೊಳಗೆ ಇದು ಹೇಳುವುದು. 6 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅಂತ 6 ಪ್ರಮಾಣಗಳದಾವು. ಆ 6 ಪ್ರಮಾಣಗಳಿಂದ ಯಾವ ರೀತಿ ಜ್ಞಾನಗಳಾಗುತ್ತವೆ ಅಂತ ಹೀಗೆ ಅದನ್ನೆಲ್ಲ ಈ ವೃತ್ತಿ ಪ್ರಭಾಕರದಲ್ಲಿ ಅದನ್ನು ವಿಸ್ತಾರವಾಗ್ಯದ. ಅದನ್ನೇ ನೀವು ಅದನ್ನ ಅಭ್ಯಾಸ ಮಾಡೋದು ಸ್ವಲ್ಪ ಬಹಳ ಕಠಿಣ ಗ್ರಂಥ ಅದು ಅಂತೇಳಿ ಅದರ ಸಾರವನ್ನೇ ಈ ವೃತ್ತಿ ರತ್ನಾವಳಿಯಲ್ಲಿ ಹೇಳುವವರಿದ್ದಾರೆ. 6 ಪ್ರಮಾಣಗಳಿಂದ ಯಾವ ರೀತಿ ಜ್ಞಾನ ಆಗ್ತಾವು ಅನ್ನೋದು 6 ಪ್ರಮಾಣಗಳ ಪರಿಚಯ ನಿಮಗೆ ಮಾಡಿಕೊಡಲ್ಪಡುತ್ತದೆ. ಏನ ಗ್ರಾಣೆ ಸೋ ಪ್ರತ್ಯಕ್ಷ ಪ್ರಮಾಣ ಕೈಯೇ. ಅದಕ್ಕಾಗಿ ಆ ಪಂಚ ಜ್ಞಾನೇಂದ್ರಿಯಗಳೇನದಾವು ಅವು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಲ್ಪಡ್ತಾವು. ಯಾಕಂದ್ರೆ ಪ್ರಮಾಕರಣಂ ಪ್ರಮಾಣಂ ಲಕ್ಷಣ ಏನದ? ಪ್ರಮಾ ಜ್ಞಾನಕ್ಕೆ ಯಾವುದು ಕಾರಣವಾಗಿರುವುದು ಅದಕ್ಕೆ ಪ್ರಮಾಣ ಬೇಕು ಅಂತೇಳಿ. ಅಂದ್ರ ಸ್ತೋತ್ರದಿಂದನೂ ಶಬ್ದ ಜ್ಞಾನ ಆಕೈತಿ, ನೇತ್ರದಿಂದ ರೂಪ ಜ್ಞಾನ ಆಕೈತಿ, ಹೌದಿಲ್ಲ? ಈ ರೀತಿ 5 ಇಂದ್ರಿಯಗಳಿಂದ ಆ ಜ್ಞಾನ ಆಗ್ತಾವ. ಆದ್ದರಿಂದ ಅವು ಆ ಜ್ಞಾನಕ್ಕೆ ಇವು ಕರ್ಣದವು. ಆದ್ದರಿಂದ ಪ್ರಮಾಕರಣ ಪ್ರಮಾಣ. ಏನ ಈಶ್ವರ ಇಂದ್ರಿಯತೆ ಅಂದ್ರ ಜನ್ಯ ಯಥಾರ್ಥ ಜ್ಞಾನ ಕ್ರಮತೆ
ಈ ಪಂಚ ಜ್ಞಾನೇಂದ್ರಿಯಗಳಿಂದ ಉತ್ಪನ್ನವಾಗತಕ್ಕಂತ ಯಥಾರ್ಥ ಜ್ಞಾನ ಏನದಲ್ಲ ಅದು ಕ್ರಮದಿಂದ ಶ್ರೋತ್ರ ಪ್ರಮಾಣ. ಶ್ರೋತ್ರ ಪ್ರಮಾಣ ಅಂದ್ರೆ ಕಿವಿಯಿಂದ ಆಗತಕ್ಕಂತ ಜ್ಞಾನ. ಆಮೇಲೆ ತ್ವಾಚ ಪ್ರಮಾಣ. ತ್ವಾಚ ಪ್ರಮಾಣ ಅಂದ್ರೆ ಚರ್ಮ, ದೇಹದ ಮೇಲಿರುವ ಚರ್ಮ, ತ್ವಗೀಂದ್ರಿಯ ಅಂತಾನೆ ಇದಕ್ಕೆ. ಅದು ಸ್ಪರ್ಶ ಜ್ಞಾನ ಕತೆ. ಅದರಿಂದ ಚಾಕ್ಷುಷ ಪ್ರಮಾಣ, ನೇತ್ರದಿಂದ ಆಗತಕ್ಕಂತ ಜ್ಞಾನ. ರಾಸನ ಪ್ರಮಾಣ. ರಾಸನ ಪ್ರಮಾಣ ಅಂದ್ರೆ ಹಾ ಜುಹ. ಜುವೇಂದ್ರಿಯ ಅಂದ್ರೆ ನಾಲಿಗೆ. ಆ ನಾಲಿಗೆಯಿಂದ ಷಡ್ರಸಗಳ ಜ್ಞಾನ ಕತೆ. ಸಿಹಿ, ಹುಳಿ, ಕಹಿ, ಖಾರ, ಉಪ್ಪು ಎಲ್ಲ ಅವು ಹೇಗಾಗ್ತಾವು, ಯಾವ ಸಂಬಂಧದಿಂದ ಅಕ್ಕವು ಎಲ್ಲ ಇದೆ ಹಂಗೆಲ್ಲ. ಗ್ರಹಣದ ಪ್ರಮಾಣ, ಮೂಗಿನಿಂದ ಸುಗಂಧ ದುರ್ಗಂಧಾದಿಗಳ ಜ್ಞಾನ ಆಗ್ತದಲ್ಲ. ಈ ರೀತಿ ಅಲ್ಲಿ ಈ ಆ ಪ್ರಮಾ ಜ್ಞಾನ, ಈ ಪಂಚ ಜ್ಞಾನೇಂದ್ರಿಯಗಳಿಂದ ಆ ಪ್ರಮಾ ಜ್ಞಾನಗಳ 63ನೇ ಅಂಕ. यद्यपि शब्दजन्य ज्ञान और किसी ग्रंथकार के मत में अनुपलब्धि प्रमाण जन्य अभाव का ज्ञान, ये दोनों अपरोक्ष हुए हैं, या ते प्रत्यक्ष प्रमा के सप्त भेद कहे चाहिए. यद्यपि अंದ್ರ ಶಂಕಾ ಮಾಡೋ. ಏನಂತ ಶಂಕ ಮಾಡ್ತಾನೆ? ಶಬ್ದಜನ್ಯ ಜ್ಞಾನ, ಶಬ್ದ ಅಂದ್ರ ಅರ್ಥ ವರ್ಣ ಪದಗಳ ಶಬ್ದ. ಕಾರ್ಯ ಶಬ್ದ ಎದಕ್ಕೆ ಅನಬೇಕು ಅಂತಂದ್ರೆ ಇಲ್ಲಿ ಶಬ್ದಜನ್ಯ ಜ್ಞಾನ. ಶ್ರೋತ್ರೇಂದ್ರಿಯ ಗ್ರಾಹ್ಯವು ಶಬ್ದ. ಶ್ರೋತ್ರೇಂದ್ರಿಯದಿಂದ ಯಾವ ಗುಣವನ್ನು ಗ್ರಹಿಸಲ್ಪಡುತ್ತದೆಯೋ ಅದಕ್ಕೆ ಶಬ್ದವೆನ್ನುತ್ತಾರೆ. ಅದು ಶಬ್ದದ ಲಕ್ಷಣ. ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಅಲ್ಲಿ ಯದ್ಯಪಿಗಾರ ಏನಂತಾನೆ? ಶಬ್ದಜನ್ಯ ಜ್ಞಾನ, ಈ ಶಬ್ದದಿಂದ ಹುಟ್ಟತಕ್ಕಂತ ಜ್ಞಾನ ಏನಲ್ಲ. ಮತ್ತು ಕೃಷಿ ಗ್ರಂಥಕಾರ ಮತದಲ್ಲಿ ಅನುಪಲಬ್ಧಿ ಪ್ರಮಾಣಜನ್ಯ ಅಭಾವ ಜ್ಞಾನ ಅಂದ್ರ ಶ್ರೋತ್ರ ಇಂದ್ರಿಯದಿಂದ ಹುಟ್ಟತಕ್ಕಂತ ಶಬ್ದ ಜ್ಞಾನ ಮತ್ತು ಅನುಪಲಬ್ಧಿ ಪ್ರಮಾಣದಿಂದ ಹುಟ್ಟುವ ಅಭಾವದ ಜ್ಞಾನ, ಇವು ಎರಡು ಅಪರೋಕ್ಷ ಇರ್ತಾವು ಅಂತೇಳಿ ಯಾರು ಕೃಷಿ ಗ್ರಂಥಕಾರಕ್ಕೆ ಮತ ಮೇ, ಯಾರು ಬೇರೆಯೊಬ್ಬರ ಗ್ರಂಥಕಾರರ ಮತದಲ್ಲಿ ಹೀಗೆ ಅಪರೋಕ್ಷ ಇರ್ತಾವು ಅಂತ ಅವ್ರು ಹೇಳ್ಯಾರ. ಯಾಕೆ ಪ್ರತ್ಯಕ್ಷ ಪ್ರಮಾಕ್ಕೆ ಸಪ್ತ ಭೇದ ಕಹೆ. ಈ 5 ಇಂದ್ರಿಯಗಳಿಂದ ಆಗ್ತಕ್ಕಂಥ 5 ಜ್ಞಾನ ಅಂತೂ 5 ಪ್ರತ್ಯಕ್ಷ ಅದಾವು. ಮತ್ತೇನು ಅವೊಂದ್ 2 ಕೂಡಿಸಿದ್ರೆ 7 ಆಗ್ತಾವು. ಅದಕ್ಕೆ 7 ಪ್ರಕಾರದ ಜ್ಞಾನ ಅಂತ ಹೇಳ್ಕೆ ಪ್ರತ್ಯಕ್ಷ ಪ್ರಮ 7 ಪ್ರಕಾರದ ಅಂತ ಹೇಳಬೇಕು ಅಂತ ಯದ್ಯಪಿಕಾರ ಶಂಕಾ ಮಾಡಿದ. ಆಯ್ತಾ? ಅದಕ್ಕೆ ಈಗ 64ನೇ ಅಂಕದಿಂದ तथापि अंदर उत्तर ಹೇಳ್ತಾರೆ. अभाव के ज्ञान में प्रत्यक्षता और परोक्षता का विवाद है. अभाव ಏನದಲ್ಲ, ಅಭಾವ ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಜ್ಞಾನ ಆಗ್ತದಿಲ್ಲ. ಆ ಅಭಾವ ಜ್ಞಾನ ಅದು
ಪ್ರತ್ಯಕ್ಷ ಅಂತ ಕೆಲವರು, ಪರೋಕ್ಷ ಅಂತ ಕೆಲವರು. ಇದರಲ್ಲಿ ವಿವಾದ. ಘಟ ಕಿ ನ್ಯಾಯ ಪ್ರತ್ಯಕ್ಷ ವಸ್ತು ವಿಷಯ ವಿವಾದ ಸಂಭವನೆ. ಈಗೊಂದು ಗಡಿಗೆ ಅದು. ಘಟ ಅಂದ್ರೇನು? ಗಡಿ. ಗಡಿ. ಗಡಿಗೆದ ಅಂತ ನಮ್ಮಲ್ಲಿ ಇದು ಅದೈತಿ, ಇದು ಇದೈತಿ, ಹಂಗೈತಿ, ಹಿಂಗೈತಿ, ಏನಿಲ್ಲ. ಗಡಿಗಿನ ಯಾರು ಹೇಳಿದ್ರು ಅದು ಗಡಿಗಿನ ಅನ್ಬೇಕಲ್ಲ. ಹೌದಲ್ಲ? ಏನು ವಿವಾದ ಆಯ್ತು? ಏನಿಲ್ಲ ವಿವಾದ ಇಲ್ಲ. ಅಂದ್ರ ಅದಕ್ಕೆ ಅವ್ರು ಹೇಳ್ತಾರ ಪ್ರತ್ಯಕ್ಷ ವಸ್ತು ಐತಿ. ಅದು ಪ್ರತ್ಯಕ್ಷ ಐತೆ. ಇದು ಟೇಬಲ್ ಐತಿ, ಇದು ಗ್ರಂಥ ಐತೆ. ಮತ್ತೆ ಪ್ರತ್ಯಕ್ಷದಾಗ ಅದ್ರ ಬಗ್ಗೆ ವಾದ ಐತಿ. ಅದಕ್ಕ ವಿವಾದ ಸಂಭವಿಸಂಗಿಲ್ಲ. ಯಾತೆ ಅಭಾವಕ ಜ್ಞಾನ ಪರೋಕ್ಷ ಇವು. ಆದ್ದರಿಂದ ಅಭಾವ ಇದ್ದ ವಸ್ತುವಿನಂತೂ ಹಿಂಗೆ ನಿರ್ದಿಷ್ಟ ಇರತೈತೆ. ಅಭಾವ ಅಂದ್ರೆ ಇಲ್ಲದ ವಸ್ತು. ಅಲ್ಲಿ ಆ ಜ್ಞಾನ ಅದು ಜ್ಞಾನ ಪರೋಕ್ಷ ಬನೆ. ಅಭಾವ ಜ್ಞಾನ ಏನೈತಲ್ಲ ಅದು ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷ ಇದ್ದದ್ರಲ್ಲಿ ವಾದ ಇರಂಗಿಲ್ಲ. ಆದ್ರೆ ಅಭಾವ ಅನ್ನೋದು, ಅಭಾವ ಅಂದ್ರೇನು? ಇಲ್ಲ. ಇಲ್ಲ, ಹೌದಲ್ಲ? ಮತ್ತ ಅದ್ರ ಇದ್ರ ಅದು ಕಣ್ಣಿಗೆ ಪಣಗಿಲ್ಲ, ಏನೂ ಇಲ್ಲ. ಮತ್ತ ಆದ್ದರಿಂದ ಅದನ್ನ ಪರೋಕ್ಷವೇ ಅದು. ಕಣ್ಣಿಗೆ ಕಾಣ್ತಿತ್ತಂದ್ರೆ ಪ್ರತ್ಯಕ್ಷ ಇರೋದು. ಕಣ್ಣಿಗೆ ಕಾಣಿಗೆ ಇಲ್ಲ ಅಂದ ಮೇಲೆ ಪರೋಕ್ಷ. ಅಕ್ಷಣಂ ಪರಂ ಪರೋಕ್ಷ. ಅಕ್ಷಣ ಅಂದ್ರೆ ನೇತ್ರಕ್ಕ, ಪರಮ ಅಂದ್ರೆ ಅದಕ್ಕ ಗೋಚರ ಇಲ್ಲ. ಆದ್ದರಿಂದ ಅಭಾವ ಜ್ಞಾನ ಪರೋಕ್ಷ ಸಂಭವಿಸುತ್ತದೆ. ಶಬ್ದಜನ್ಯ ಜ್ಞಾನ, ಈಗೇನ್ ನಾ ಮಾತಾಡೋ ಶಬ್ದ ಐತಲ್ಲ, ಶಬ್ದದಿಂದ ಆಗ್ತಕ್ಕಂಥ ಜ್ಞಾನ ಪ್ರತ್ಯಕ್ಷ और परोक्ष दो प्रकार का होवे. ಈ ಶಬ್ದದಿಂದ ಆಗುವ ಜ್ಞಾನ ಏನೈತಲ್ಲ ಅದು ಒಮ್ಮೆ ಪ್ರತ್ಯಕ್ಷ ಇರ್ತದ, ಒಮ್ಮೆ ಪರೋಕ್ಷ ಆಗ್ತದೆ. ಹೀಗೆ ಎರಡು ಪ್ರಕಾರದ ಅದು. जिनमें शब्दजन्य प्रत्यक्ष ज्ञान प्रत्यक्ष प्रमा है. ಅದು ಶಬ್ದದಿಂದ ಆಗತಕ್ಕಂತ ಯಾವ ಪ್ರತ್ಯಕ್ಷ ಜ್ಞಾನ ಅದು ಪ್ರತ್ಯಕ್ಷ ಪ್ರಮಾ ಅಂತಾರ. ಅದಕ್ಕೆ ಪ್ರಮಾ ಅಂದ್ರೆ ಜ್ಞಾನ. ಅದು ಪ್ರತ್ಯಕ್ಷ ಈಗ ಹೇಳ್ತಾರೆ ನಿಮ್ಗೆ ಆಯ್ತಿಲ್ಲ. ಈಗ ಶಬ್ದ ಜ್ಞಾನ ಇದು ಪ್ರತ್ಯಕ್ಷ ಪ್ರಮಾ. ಪ್ರಮಾ ಅಂದ್ರೆ ಜ್ಞಾನ. ಯಾತೆ ಪ್ರತ್ಯಕ್ಷ ಪ್ರಮಾಕ್ಕೆ ಷಟ್ ಭೇದ. ಆದ್ದರಿಂದ ಪ್ರತ್ಯಕ್ಷ ಪ್ರಮ 6 ಪ್ರಕಾರವಾಗಿ ಇರುತ್ತವೆ. ಸಪ್ತನೇ, ಸಪ್ತನೇ ಅಂದ್ರೆ 7 ಇಲ್ಲ. ಪರಂತು ಶಬ್ದಜನ್ಯ ಪ್ರತ್ಯಕ್ಷ ಪ್ರಮಾಕ ಕಾರಣ ಇಂದ್ರಿಯನೇ. ಆದರೆ ಶಬ್ದದಿಂದ ಆಗತಕ್ಕಂತ ಪ್ರತ್ಯಕ್ಷ ಪ್ರಮ ಏನೈತಲ್ಲ ಅದಕ್ಕೆ ಕಾರಣ ಇಂದ್ರಿಯ ಅಲ್ಲ. इंद्रिय नहीं किंतु शब्द है. अब शब्द है. प्रमा के शब्द है. प्रत्यक्ष प्रमा का कारण इंद्रिय नहीं किंतु शब्द है. याते प्रत्यक्ष प्रमाण के षट भेद है. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣ ಏನದವಲ್ಲ ಅವು ಷಟ್ ಭೇದ 6 ಅದಾವು. ಅಂದ್ರ ಪ್ರತ್ಯಕ್ಷ ಪ್ರಮಾಣದಲ್ಲಿ 5 ಇಂದ್ರಿಯಗಳದಾವಿದು. ಜ್ಞಾನೇಂದ್ರಿಯಗಳು ಶ್ರೋತ್ರ, ತ್ವಚ, ನೇತ್ರ, ಜಿಹ್ವ, ಗ್ರಹ. 5 ಇಂದ್ರಿಯಗಳದಾವು. 5 ಇಂದ್ರಿಯಗಳಿಂದ ಆಗತಕ್ಕಂತ ಆ ಜ್ಞಾನಗಳು ಅವು 5 ಇಂದ್ರಿಯ ಪ್ರಮಾಣ ಅದಾವಿಲ್ಲ. ಆದರೆ ಆ ಶಬ್ದವು ಶ್ರೋತ್ರಕ್ಕೆ ವಿಷಯವಾಗ್ತದೆ. ಶಬ್ದ ಶ್ರೋತ್ರಕ್ಕೆ ವಿಷಯವಾಗ್ತೈತೆ. ಶಬ್ದ ಪ್ರಮಾಣದಲ್ಲಿ ಶಬ್ದವು ಮಹಾವಾಕ್ಯ ರೂಪ ಪ್ರಮಾಣವಾಗುತ್ತದೆ. ಆದ್ದರಿಂದ
ಆ ಶಬ್ದ ಶ್ರೋತ್ರಕ್ಕೆ ವಿಷಯವಾಗ್ತೈತಿ. ಆದ್ರ ಶಬ್ದ ಪ್ರಮಾಣದಲ್ಲಿ ಬಂದು ಆ ಶಬ್ದವು ಮಹಾವಾಕ್ಯ ರೂಪ ಪ್ರಮಾಣವಾಗುತ್ತದೆ. ಆವಾಗ ವಿಷಯ ಅಲ್ಲದು, ಪ್ರಮಾಣ. ಆದ್ದರಿಂದ ಇಲ್ಲಿ ಷಟ್ ಭೇದನೆ, ಆರಲ್ಲ, ಐದ. ಈ ರೀತಿ 65ನೇ अंक। इस रीति से कहे गए पंच इंद्रिय जिनमें श्रोत्र इंद्रिय थे शब्द गुण का, और शब्द में जो शब्दत्व जाति है ताका और शब्दत्व के व्याप्य कत्वादिकन का और तारत्व मंदत्व आदि का ज्ञान होवे है। ಏನಂದ್ರು, ಈ ರೀತಿಯಾಗಿ ಹೇಳಲ್ಪಟ್ಟಂತ ಪಂಚ ಜ್ಞಾನೇಂದ್ರಿಯಗಳೇನದ, ಪಂಚ ಜ್ಞಾನೇಂದ್ರಿಯಗಳಲ್ಲಿ ಶ್ರೋತ್ರ ಇಂದ್ರಿಯದಿಂದ ಶಬ್ದ ಗುಣ ಜ್ಞಾನ, ಶ್ರೋತ್ರದಿಂದ ಶಬ್ದ ಜ್ಞಾನ ಆಗದಿಲ್ಲ. ಆ ಶಬ್ದದಲ್ಲಿ ಯಾವ ಶಬ್ದತ್ವ ಜಾತಿ, ಶಬ್ದ ಜ್ಞಾನ, ಆ ಶಬ್ದದಲ್ಲಿ ಶಬ್ದತ್ವ ಜಾತಿ ಅದು. ಆ ಜಾತಿ ಅದು, ಆ ಶಬ್ದತ್ವ ಜಾತಿ ಜ್ಞಾನ, ಶಬ್ದ ಜ್ಞಾನ ಆಗ್ತದ ಒಂದು, ಶಬ್ದದಲ್ಲಿರ್ತಕ್ಕಂಥ ಶಬ್ದತ್ವ ಜಾತಿ ಜ್ಞಾನ ಆಗ್ತದೆ. ಆ ಶಬ್ದತ್ವದ ವ್ಯಾಪ್ಯವಾಗಲ್ಪಟ್ಟಂತ ಕತ್ವಾದಿಗಳು, ಕತ್ವಾದಿಗಳಂದ್ರ ಕ ಖ, ಕರ, ಕರ ಅಂದ್ರ ಕೈ ಆಕೈತಿ, ಖರ ಅಂದ್ರ ಕತ್ತಿ ಆಕೈತಿ ಹೇಳ್ತಾನೆ. ಅದ ಸಾವಕಾಶ ಅಂದ್ರ ಕರ ಅಂದ್ರ ಕೈ ಆಕತಿ, ಖರ ಅಂದ್ರ ಕತ್ತಿ ಆಕತಿ. ಅಂದ್ರ ಅರ್ಥ ಬೇರೆ ಕೊಡ್ತಾವ ಅಂತ. ಆದ್ದರಿಂದ ಗಟ್ಟಿಸ ಅಂದ್ರ ಅದು ಬೇರೆ, ಹೀಗೆ. ಆದ್ದರಿಂದ ಅಲ್ಲಿ ಅದು ಇದಕ್ಕೆ ಶಬ್ದತ್ವದಲ್ಲಿ ವ್ಯಾಪ್ಯವಾಗಲ್ಪಟ್ಟಂತ ಕತ್ವಾದಿಗಳು ಅಂದ್ರು. ಕತ್ವಾದಿಗಳು ಅಂದ್ರೆ ಕ ಅಂದವನು ಖ ಅಂದೋ ಅರ್ಥ ಬೇರೆ ಆಗ್ಬಿಡ್ತದಲ್ಲ. ಹೇಗೆ? ಆದ್ದರಿಂದ ಇಲ್ಲಿ ಮತ್ತು ಇನ್ನೊಂದು ಶಬ್ದದಲ್ಲಿ ಶಬ್ದ ಜ್ಞಾನಕ್ಕದ, ಶಬ್ದದಲ್ಲಿ ಶಬ್ದತ್ವ ಜಾತಿ ಜ್ಞಾನಕ್ಕದ, ಅಲ್ಲದೆ ಮತ್ತ ವ್ಯಾಪ್ಯವಾಗಲ್ಪಟ್ಟಂತ ಕತ್ವಾದಿಗಳ ಜ್ಞಾನ ಆಗ್ತದೆ. ಅಲ್ಲದೆ ಇನ್ನೂ ಏನಾಗ್ತದೆ, ಈ ಶ್ರೋತ್ರದಿಂದ ತಾರತ್ವ ಮಂದತ್ವದ ಜ್ಞಾನವೂ ಕೂಡ ಆಗುತ್ತದೆ. ತಾರತ್ವ ಮಂದತ್ವ ಅದ್ರ ಗೊತ್ತಾಗತ್ತೆ ನಿಮಗೆ? ಭಜನಾ ಮಾಡುವಾಗ ಅಥವಾ ಈಗ ಪೂಜಾ ಮಾಡುವಾಗ ಒಬ್ಬರು ಗಂಟೆ ಬಿಡಿತಾರ, ಢಾನ್ 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 ಢಾನ್. ಇದು ತಾರ್ ಹಿಡಿತೈತಿ, ತಾರ್ ಹಿಡಿತೈತಿ ಅದು ಗಂಟೆ. ಆ ನಗಾರಿ ಬಾರಿಸ್ತಿರ್ತಾರ, ಮಂದ ಬೇಡ. ಭಜನಾ ಮಾಡುವಲ್ಲಿ ದಮಡಿ ಬಾರಿಸ್ತಾನ, ದಮಡಿ ಬಾರಿಸೋದು ಮಂದ. ತಾಳ ಬಾರಿಸ್ತಾನ, ತಾರ್ ಹಿಡಿತೈತಿ ಅದ. ತಾಳಿನ ಜ್ಞಾನ ತಾರತ್ವ, ದಮಡಿಯ ಜ್ಞಾನ ಮಂದತ್ವ. ಹೀಗೆ ತಾರತ್ವ ಮಂದತ್ವ ಆದಿಗಳ ಜ್ಞಾನವೂ ಕೂಡ ಆಗುತ್ತದೆ. ಅಂದ್ರೆ ಶ್ರೋತ್ರದಿಂದ ಆಗತಕ್ಕಂಥ ಈ ಜ್ಞಾನಗಳು ಶಬ್ದದ ಜ್ಞಾನ, ಶಬ್ದದಲ್ಲಿರುವ ಶಬ್ದತ್ವ ಜಾತಿ ಜ್ಞಾನ, ಮತ್ತು ಅವರ ವ್ಯಾಪ್ಯವಾಗಲ್ಪಟ್ಟಂತ ಕತ್ವಾದಿಗಳ ಜ್ಞಾನ, ಅಲ್ಲದೆ ತಾರತ್ವ ಜ್ಞಾನ, ಮಂದತ್ವ ಜ್ಞಾನ, ಇವೆಲ್ಲ. 66ನೇ अंक। श्रोत्र इंद्रिय से ग्राह्य गुण को शब्द कहे।
ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಈ ಶ್ರೋತ್ರ ಇಂದ್ರಿಯ ಏನ್ ಕೆಲಸ ಮಾಡ್ತದೆ? ಕಿವಿ ಶಬ್ದ ಜ್ಞಾನ ಮಾಡ್ಕೊತದೆ, ಹೌದಿಲ್ಲ? ಅದಕ್ಕೆ ಶ್ರೋತ್ರ ಇಂದ್ರಿಯದಿಂದ ಯಾವ ಗುಣವನ್ನು ಗ್ರಹಿಸಲ್ಪಡುತ್ತದೆಯೋ ಅದಕ್ಕೆ ಶಬ್ದವೆನ್ನುತ್ತಾರೆ. ಆ ಶಬ್ದವು ಸೋ ಧ್ವನಿ ರೂಪ ವರ್ಣ ರೂಪ ಬೇರೆ ದೋ ಪ್ರಕಾರ. ಆ ಶಬ್ದ ಹೇಗದ? ಧ್ವನಿ ರೂಪದ, ವರ್ಣ ರೂಪದ. ಧ್ವನಿ ರೂಪ ವರ್ಣ ರೂಪ ಅಂದ್ರೆ ಗೊತ್ತಾಗ್ತಾನೆ. ಧ್ವನಿ ರೂಪ ಅಂದ್ರ ಈಗ ಅವ ಗಂಟಿ ಬಡಿತಾನ ಆರತಿ ಆಗುವಾಗ, ಡಾನ್ 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 ಕಡೆ ನಗಾರಿ ಬಾರಿಸ್ತಾನ. ಭಜನದಾಗ ಒಬ್ಬ ತಾಳ ಬಾರಿಸ್ತಿರ್ತಾನ, ಒಬ್ಬ ದಬಡಿ ಬಾರಿಸ್ತಿರ್ತಾನ. ಅಂದ ಮೇಲೆ ಇವು ಎರಡೂ ಧ್ವನಿ ರೂಪ ಶಬ್ದ. ಧ್ವನಿ ಅಷ್ಟೇ ಅದ ಶಬ್ದ. ಆದ್ರೆ ಇನ್ನೊಂದು ಅದನ್ನ ವರ್ಣರೂಪ ಶಬ್ದ. ಧ್ವನಿ ರೂಪ ಶಬ್ದ ಬರೀ ಸಪ್ಪಳ ಆಗ್ತೈತೆ ಅದು. ಆದ್ರೆ ಇನ್ನೊಂದು ಶಬ್ದ, ಈ ವಾಣಿ ಶಬ್ದನೇ, ಆ ಬಾಯಿಯಿಂದ ಹೊಟ್ಟಂತ ಶಬ್ದ ಅದು ವರ್ಣರೂಪ. ಅಂದ್ರೆ ಈಗ ಯಾವುದೇ ಗಂಟಿ ನಗಾರಿ ಮೊದಲಾದವುಗಳನ್ನು ಪಡೆದದ್ದು ಅದು ಧ್ವನಿ ರೂಪ ಶಬ್ದ. ಅದು ಈ ನಮ್ಮ ಬಾಯಿಯ ವಾಕ್ಯೇಂದ್ರಿಯದಿಂದ ಹೊರಟಂತ ಶಬ್ದ ಅದು ವರ್ಣರೂಪ ಶಬ್ದ. ಅಕ್ಷರಗಳಿಂದ ಬರೀಬಹುದು. ಏನಪ್ಪ ಶಬ್ದ ಬಂತು ಅದು ಅಕ್ಷರಗಳಿಂದ ಬರೀತಾರೆ. ಅದನ್ನ ಬಾಯಿಂದ ಮುಖದಿಂದ ಹೊರಬಿದ್ದಂತ ಶಬ್ದ ಇದೇನದಲ್ಲ, ಇದಕ್ಕೆ ವಾಣಿ ಅಂತಾರೆ. ಇದು ಅಕ್ಷರ ರೂಪದಿಂದ ಆಕೈತೆ. ಅದಿಲ್ಲ, ಅದು ಸಫಲ ಆಗತ್ತೆ ಅಷ್ಟೇ. ಆದ್ದರಿಂದ ಇಲ್ಲಿ ಅದಕ್ಕೆ ಧ್ವನಿ ರೂಪ ಮತ್ತು ವರ್ಣ ರೂಪ ಭೇದದಿಂದ ಎರಡು ಪ್ರಕಾರ ಅದ. ಯಾವುದು? ಆ ಶಬ್ದವು ಶ್ರೋತ್ರ ಇಂದ್ರಿಯದಿಂದ ಗ್ರಹಿಸಲ್ಪಟ್ಟಂತ ಶಬ್ದ ಏನೈತಲ್ಲ, ಶ್ರೋತ್ರೇಂದ್ರಿಯ ಗ್ರಾಹ್ಯೋ ಗುಣ ಶಬ್ದ. ಆ ಶಬ್ದವು ಧ್ವನಿ ರೂಪ, ವರ್ಣ ರೂಪ ಅಂತ ಎರಡು ಪ್ರಕಾರ ಅದ. ಧ್ವನಿ ರೂಪ ಅಂದ್ರ ತಾಳ ದಮಡಿ ಅಥವಾ ನಗಾರಿ ಗಂಟಿ. ವರ್ಣ ರೂಪ, ವರ್ಣ ಅಂದ್ರ ಅಕ್ಷರ, ಅದನ್ನು ಬರಿಬಹುದು. ಅದಕ್ಕೆ ವರ್ಣ ರೂಪ ಅಂತಾರೆ. ಈ ರೀತಿ ಅದು ಎರಡು ಪ್ರಕಾರವಾಗಿ ಧ್ವನಿ ರೂಪ ವರ್ಣ ರೂಪ ಅಂತ ಎರಡು ಪ್ರಕಾರವಾಗಿದೆ. ಬೇರೆ ಅದಕ್ಕಮ್ಮೆ ಹೋಗಬೇಕು ಧ್ವನಿ ರೂಪ. ಆ ಬೇರೆ ಅಂದ್ರೆ ನಗಾರಿ ಗಂಟಿ ಇವು ಧ್ವನಿ ರೂಪ ಶಬ್ದ. ಕಂಠಾದಿಕ ಅಷ್ಟ ಸ್ಥಾನವೇ ವಾಯುಕ್ಕೆ ಸಂಯೋಕ್ತಿ ಹೋಗಬೇಕು ವರ್ಣ. ಕಂಠದಲ್ಲ ಧ್ವನಿ ಅಂತಕ್ಕಂಥದ್ದು ಇದು ಉಸಿರು 8 ಅಂಗಗಳಲ್ಲಿ ಸಂಬಂಧ ಆಕತಿ. ಒಂದು ಶಬ್ದ ನಮ್ಮ ಬಾಯಿಂದ ಹೊರ ಬರ್ಬೇಕಾದ್ರೆ ಕಂಠ, ಕಿರುನಾಲಿಗೆ ಅಂತ ಒಂದೈತಿ ಮೇಲೆ, ಕಿರುನಾಲಿಗೆ, ಮೂಗು, ತುಟಿ, ಹಲ್ಲು, ಇವು ಎಲ್ಲಕ್ಕೂ ಸಂಬಂಧವಾಗಿ ಅದು ಹೊರಬರ್ತದೆ. 8 ಅಂಗಗಳಿಂದ ಸಂಬಂಧ ಆಕತ್ತ. ಈಗ ನಾ ಮಾತಾಡೋ ಮಾತು. ಆದ್ರೆ ಕಂಠಾದಿಕ ಅಷ್ಟ ಸ್ಥಾನವೇ ವಾಯುಕ್ಕೆ ಸಂಯೋಗತೆ ಹೋವೆ ಸೋ ವರ್ಣ ರೂಪ. ಅದಕ್ಕೆ ವರ್ಣ ರೂಪ ಶಬ್ದ ಅಂತಾರೆ. ವರ್ಣ ಅಂದ್ರೆ ಅಕ್ಷರ ಹೇಳಿದ್ದನ್ನು ಬರಿಬಹುದು. ಹೇಗೆ ಧ್ವನಿ ರೂಪ ಶಬ್ದ ಮೇ ತಾರತ್ವ ಮಂದತ್ವ ರೂಪ ಧರ್ಮ. ಆ ಧ್ವನಿ ರೂಪ ಶಬ್ದ ಏನದಲ್ಲ, ಅಲ್ಲಿ ಆ ಗಂಟಿ ಬಡ್ದದ್ದು ತಾರ ಹಿಂಗ್ ತಾರಿದ್ದ ಅದಕ್ಕೆ ತಾರತ್ವ ಅದು ಮಂದತ್ವ. ಈ ರೀತಿ ಧ್ವನಿ ರೂಪ ಶಬ್ದದಲ್ಲಿ ತಾರತ್ವ ಮಂದತ್ವ ರೂಪ ಧರ್ಮದ, ವರ್ಣ ರೂಪ ಶಬ್ದದಲ್ಲಿ ಕತ್ವಾದಿ ರೂಪ ಧರ್ಮ. ಕತ್ವಾದಿ ರೂಪ ಧರ್ಮ ಅಂದ್ರೆ ಕ ಅಂದೋ ಏನ ಖ ಅಂದೋ
ಅಂದ್ರೆ ಸಾಮಾನ್ಯ ಅನ್ನೋದು ಮತ್ತು ಘಟಿಸಿ ಅನ್ನೋದು ಈಗ ಅರ್ಥ ಬೇರೆ ಬೇರೆ ಕೊಟ್ಬಿಡ್ತದೆ. ಹೇಗೆ कत्वादि धर्म रूप है। जाका इंद्रियंते ध्यान होवे सो विषय से इंद्रियन का कौन संबंध होवे सो कया है अंದ್ರ ಯಾವುದು ಯಾವ ಇಂದ್ರಿಯದಿಂದ ಏನು ಜ್ಞಾನ ಆಕೈತೆ ಅದು ಆ ವಿಷಯದೊಡನೆ ಆ ಇಂದ್ರಿಯದ್ದು ಸಂಬಂಧ ಹೇಳ್ಬೇಕದ. ಅಲ್ಲಿ ಆ ಇಂದ್ರಿಯಕ್ಕೂ ಮತ್ತು ವಿಷಯಕ್ಕೂ ಸಂಬಂಧ ಆಗ್ಬೇಕಿಲ್ಲ. ಹಾ ಆ ಯಾವ ಸಂಬಂಧ ಅದನ್ನ ಹೇಳ್ಬೇಕಾಗತ್ತೆ. ಯಾತೆ ಸರ್ವ ಇಂದ್ರಿಯನ್ಕ ವಿಷಯಂತೆ ಸಂಬಂಧ ಕೈಯೇ. ಆದ್ರಿಂದ 5 ಇಂದ್ರಿಯಗಳು ತಮ್ಮ ವಿಷಯಗಳೊಡನೆ ಸಂಬಂಧವಾಗಿ ಅದ ಜ್ಞಾನ ಆ ಸಂಬಂಧ ಹೇಳ್ಬೇಕಂತ. ಜಾ ಶ್ರೋತ್ರ ಸೇ ಶಬ್ದ ಕಾ ಪ್ರತ್ಯೇಕ ಹೋಗ್ತಾ. ಈಗ ಶ್ರೋತ್ರ ಕಿವಿಯಿಂದ ನಾನು ಹೇಳಿದ ಶಬ್ದ ನಿಮಗ ಕೇಳಿಸ್ತದೆ, ಹೌದಿಲ್ಲ? ಆ ಶ್ರೋತ್ರ ಕಾ ಶಬ್ದ ಸೇ ಸಂಯುಕ್ತ ತಾದಾತ್ಮ್ಯ ಸಂಬಂಧ ಅಂದ್ರ ಶ್ರೋತ್ರದೊಡನೆ ಶಬ್ದದ್ದು ಪ್ರತ್ಯಕ್ಷ ಜ್ಞಾನ ಆಗುವಲ್ಲಿ ಶ್ರೋತ್ರದ್ದು ಶಬ್ದದೊಡನೆ ಇಲ್ಲಿ ಇನ್ನೊಂದು ಮಹತ್ವದ ಮಾತೈತಿ. ಏನ್ ಮಹತ್ವದ ಮಾತೈತಿ? ಈಗ ನಾನು ಹೇಳಲಿಕ್ಕೆ ಹತ್ತಿದ್ದೇನೆ, ಶಾಸ್ತ್ರವನ್ನು ಹೇಳುತ್ತಿದ್ದೇನೆ, ನೀವು ಕೇಳುತ್ತಿದ್ದೀರಿ. ಏನ ನಾ ಹೇಳಿದ ಶಬ್ದ ನಿಮ್ಮ ಕಿವಿಗೆ ಮುಟ್ಟುತ್ತದೋ ಏನ ನಿಮ್ಮ ಕಿವಿ ಈ ಶಬ್ದದ ಕಡೆಗೆ ಬರ್ತದೋ? ವಾಣಿ ಕಿವಿ ಕಡೆಗೆ ಬಂತು, ವಾಣಿಯಿಂದ ಕಿವಿ ಬಂತು. ಕಿವಿ ಹೋಗ್ತದೆ ಕಡೆ, ಕಿವಿ ಹೋಗ್ತದೆ. ಅವ್ರು ನೀವು ಮಾತಾಡಿದ ಗಾಳಿ ಮುಖಾಂತರ ಇದು ಅಂದ್ರೆ ಶಾಸ್ತ್ರ ಗೊತ್ತಿದ್ದವಂಗ ಅಟೆ ಗೊತ್ತದ. ಕಿವಿ ಕಿವಿ ಇಲ್ಲ ಅಂದ್ರ ಅವನು ಶಬ್ದ ಬಂದು ಇಲ್ಲಿ ಮುಟ್ತದ ತಿಂಗತಾನ. ಅವನು ಪ್ರತಿಯೊಬ್ಬನ ಅನುಭವ ಹಿಂಗಾದ. ನಾವು ಹೇಳಿದ್ದ ನೀವು ನಮ್ ಕಿವಿಗೆ ಆ ಶಬ್ದ ಬಂದು ಮುಟ್ಟಿತ್ತು. ಹೀಗದ. ಆದ್ರೆ ಶಾಸ್ತ್ರೋಕ್ತ ನೋಡಿದರೆ ಶಬ್ದ ಅಲ್ಲಿ ಹೋಗಿಲ್ಲ. ಆ ಯಾಕಂತ ಆ ನಿಮ್ಮ ಶ್ರೋತ್ರ ಇಂದ್ರಿಯ ಏನೈತಲ್ಲ, ಶ್ರೋತ್ರ ಇಂದ್ರಿಯದಿಂದ ಮತ್ತು ನೇತ್ರ ಇಂದ್ರಿಯದಿಂದ ವೃತ್ತಿ ಹೊರಗೆ ಬರುತ್ತದೆ. ಶಬ್ದದ ಪರ್ಯಂತ ಇಲ್ಲಿವರೆಗೆ ಬರುತ್ತದೆ, ಬಂದು ಶಬ್ದದೊಡನೆ ಸಂಬಂಧವಾಗುತ್ತದೆ. ಆ ನಿಮ್ಮ ಅಂತಃಕರಣ ವೃತ್ತಿ ಆ ಶ್ರೋತ್ರ ಇಂದ್ರಿಯದಿಂದ ಹೊರಗೆ ಬಂದು ಈ ಶಬ್ದದೊಡನೆ ಸಂಬಂಧವಾದಾಗ ಅವಾಗ ಜ್ಞಾನ. ಆಗ ನೀವು ತಿಳ್ಕೊಳ್ಳೋದು, ಸಾಮಾನ್ಯ ಜನರು ಏನ್ ತಿಳ್ಕೊಳ್ಳೋದಂದ್ರ ಆ ಶಬ್ದ ನಮ್ಮ ಕಿವಿಗೆ ಬಂದು ಮುಟ್ಟಿತ್ತು ಅಂತ ಅವ್ರು ತಿಳಿದ್ರು. ಹಾಗಿಲ್ಲ. ಏನು ವಿಶೇಷ ಹೇಳ್ತೀನಿ. ಅದನ್ನ ಗ್ರಹಣ ಮಾಡೋದು ವೃತ್ತಿನೇ ಐತಿ, ತಿಳ್ತಾ. ಈಗ ಸಾಮಾನ್ಯ ಈಗ ನಾ ಹೇಳಿಕತ್ತೇನೆ ಅಂತ ತಿಳ್ಕೊ. ಈಗ ನಾ ಶಾಸ್ತ್ರ ಹೇಳಿಕತ್ತಿದ್ದೇನೆ, ನೀವು ಕುಂತು ಕೇಳಲಿಕ್ಕೆ ಹತ್ತಿದ್ದೀರಿ. ಆದ್ರ ಅದರಲ್ಲಿ ನಿಮ್ಮಲ್ಲಿ ಯಾರಾದರೂ ಒಬ್ರು ಅವರ ಮನಸ್ಸು ಮನೆ ಕಡೆ ಹೋಗಿತ್ತಂದ್ರೆ ನಾ ಏನ್ ಹೇಳಿದ್ರೆ ಗೊತ್ತಿಲ್ಲ. ನಾವು ಕಿವಿ ಐತೆ ಇದು ಐತಿ, ವೃತ್ತಿ ಆ ಕಡೆ ಹೋಗಿದೆ. ಅದನ್ನು ಗ್ರಹಣ ಮಾಡುವುದು ವೃತ್ತಿ. ಆದ್ದರಿಂದ ಅದು ವೃತ್ತಿ ಸಾಮಾನ್ಯವಾಗಿ ಪಂಚ ಜ್ಞಾನೇಂದ್ರಿಯಗಳೇನು
ಪಂಚ ಜ್ಞಾನೇಂದ್ರಿಯಗಳಲ್ಲಿ ನೇತ್ರದಿಂದ ಹೊರಗೆ ಹೋಗುತ್ತದೆ ವೃತ್ತಿ, ಶ್ರೋತ್ರದಿಂದ ಹೊರಗೆ ಹೋಗುತ್ತದೆ. ಹೀಗೆ ಈ ಎರಡು ಇಂದ್ರಿಯಗಳು ಹೊರಗೆ ಹೋಗಿ ವ್ಯವಹಾರ ಮಾಡುತ್ತವೆ. ಆದರೆ ಮೂರು ಇಂದ್ರಿಯಗಳಿಂದವಲ್ಲ. ತ್ವಚ, ಜಿಹ್ವ, ಗ್ರಾಣ, ಈ ಮೂರು ಇಂದ್ರಿಯಗಳು ತಮ್ಮ ಗೋಳಕವನ್ನು ಬಿಟ್ಟು ಹೊರಗೆ ಬರುವುದಿಲ್ಲ. ಆ ಗೋಳಕ ಅಂದ್ರೆ ಇವಕ್ಕೆ ಗೋಳಕ ತರ ಇವು ಇಂದ್ರಿಯ ಅಲ್ಲ. ಇವು ಕಿವಿ, ಮೂಗ ಏನ್ ನಮಗ್ ಕಾಣಿಸ್ತಾವೋ ಅವು ಇಂದ್ರಿಯ ಅಲ್ಲ. ನೀವು ಅವಕ ಇಂದ್ರಿಯ ಅಂತೀರಿ, ಅವು ಗೋಳಕವು. ಈಗ ಆ ಸ್ತನಾದಿ ಸುತಿ ನೋಡಿದ್ರೇನ, ಎಲ್ಲರ ಬಾರ್ತಿರ್ತಾರಲ್ಲ, ಸನಾದಿ ಅಂದ್ರೆ ಒಂದು ಮಳ ಇರ್ತೈತಿ, ತರ್ 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 ತ ಹಿಂಗ್ ಹಿಂಗ್ ಬಾರ್ತಾನ. ಹೌದಿಲ್ಲ? ಸುತ್ತಿ ಅಂದ್ರೆ ಇಟ್ಟು ಇರ್ತೈತಿ. ತಿಳಿದಿರ್ತೈತಲ್ಲ, ಯಾವ್ದಿಲ್ಲ? ಅವು ಬರೇ ಕೊಳವೆ. ಅವು ಒಂದು ಮಳ ಇದ್ದದ್ದು ಸನಾದಿ, ಒಂದು ಮಾರ್ ಇದ್ದದ್ದು ಶ್ರುತಿ ಅಥವಾ ಐತಲ್ಲ, ಅವು ಕೊಳವೆ. ಅವನು ಬರೇ ಆದ್ರೆ ಶಬ್ದ ಮಾಡೋದು ಅವನು ಬಾಯಾಗಿರ್ತದೆ, ಜೀವಾಳತೆ. ಅದ ಶಬ್ದ ಬಾಯಾಗ ಶಬ್ದ ಮಾಡುವುದು ಇಲ್ಲ ಐತಿ, ಬಾಯಾಗ ಆ ಶಬ್ದ ಕೊಳವಿದಾರ ಹೊರಗುತ್ತದೆ. ಆ ರೀತಿ ಶಬ್ದ ಮಾಡುವುದು ಹೆಂಗ ಬಾಯಾಗ ಅದ ರೀಡತ್ತಿರ್ತೈತಿ ಜೀವಾಳ. ಹಾಗೆ ಇಂದ್ರಿಯ ನಮ್ಮ ಕಣ್ಣುಗಳಾಗಲಿ, ಮೂಗಾಗಲಿ, ಕಿವಿಗಳಾಗಲಿ, ಇವೆಲ್ಲ ಗೋಳಕದಾಗಲಿ ನಮ್ಮ ಕಣ್ಣಿಗೆ ಕಾಣವು. ಆ ಇಂದ್ರಿಯ ಯಾವ ಇಂದ್ರಿಯವು ಕಣ್ಣಿಗೆ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಈಗ ನಮಗೆ ಕಣ್ಣ, ಮೂಗ, ಕಿವಿ ಅಂತ ನಾವು ಹೇಳ್ತೀವಲ್ಲ, ಅವು ಕಾಣ್ತಾವ. ಹೌದಲ್ಲ? ಆ ಕಾಣುವವು ಅವು ಇಂದ್ರಿಯ ಅಲ್ಲ, ಅವು ಗೋಳಕವು. ಅವುಗಳಲ್ಲಿ ಇಂದ್ರಿಯವಿರುತ್ತದೆ, ಗೋಳಕದಲ್ಲಿ ಇಂದ್ರಿಯವಿರುತ್ತದೆ. ಆ ಇಂದ್ರಿಯ ಕಣ್ಣಿಗೆ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಗೋಳಕದ ಒಳಗಡೆ ಸೂಕ್ಷ್ಮ ಶರೀರ ಇರ್ತದೆ. ಸೂಕ್ಷ್ಮ ಶರೀರ ಈಗ ಜ್ಞಾನೇಂದ್ರಿಯ, ಅದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಎರಡು ಕೂಡ ವ್ಯವಹಾರ ನಡೆದೈತಿ. ಈಗ ಚೇತನ ಒಂದು ಎರಡು ಕೆಲಸ ಇಲ್ಲ. ಸೂಕ್ಷ್ಮ ಶರೀರ ಕಾಣಂಗಿಲ್ಲ. ಅಂದ್ರ ಅರ್ಥ ಏನಂದ್ರ, ಇಲ್ಲಿ ಆ ನನ್ನ ಪ್ರಶ್ನೆ ಎಲ್ಲಿದೆ ಅಂತ ಕೇಳಿದ್ರೆ, ಅವು ಇಂದ್ರಿಯಗಳು ಯಾಕೆ ಕಾಣೋದಿಲ್ಲ ಅಂತ ನಾ ಹೇಳ್ದೆ. ಹೌದಾ? ಯಾಕೆ ಕಾಣೋದಿಲ್ಲ ಅಂದ್ರ, ಶಾಸ್ತ್ರದ ನಿಯಮ ಏನೈತೆ ಅಂದ್ರ, ಯಾವ ಭೂತಗಳ ಪಂಚೀಕರಣವಾಗಿದೆಯೋ ಆ ಪಂಚೀಕೃತ ಪಂಚಮಹಾಭೂತಗಳ ಕಾರ್ಯಗಳೆಲ್ಲ ಕಣ್ಣಿಗೆ ಕಾಣುತ್ತವೆ. ಈ ದೇಹ ಪಂಚೀಕರಣ ಆಗಿರೋದು. ಹೌದಿಲ್ಲ? ಈ ಕಣ್ಣ, ಮೂಗ, ಬಾಯಿ, ಕಿವಿ ಎಲ್ಲ ಇವೇನದವಲ್ಲ, ಇವು ಪಂಚೀಕರಣ ಆಗ್ಯಾವ. ಇವು ಆದ್ದರಿಂದ ಈ ದೇಹದ ರಚನೆ ಏನದ, ಅದು ಪಂಚೀಕೃತ ಪಂಚಮಹಾಭೂತಗಳಿಂದ ಇದು ತಯಾರಾಗಿದೆ. ಅದರಲ್ಲಿ ಇರ್ತಕ್ಕಂಥ ಅದು 25 ತತ್ವಗಳಿಂದ ಇದು ಸ್ಥೂಲ ಶರೀರ, 17 ತತ್ವಗಳಿಂದ ಕೂಡಿದಂತ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರವು ಅದು ಅಪಂಚೀಕೃತ ಪಂಚಮಹಾಭೂತಗಳ ಕಾರ್ಯವಿದೆ. ಯಾವ ಭೂತಗಳ ಪಂಚೀಕರಣ ಆಗಿಲ್ಲ ಅಂತ ಅಪಂಚೀಕೃತ ಪಂಚಭೂತಗಳ ಕಾರ್ಯವಾದದ್ದು ಸೂಕ್ಷ್ಮ ಶರೀರ.
ಸ್ಥೂಲ ಶರೀರ ಪಂಚೀಕೃತ ಪಂಚಮಹಾಭೂತಗಳಿಂದ ಹುಟ್ಟಿದ್ದು 25 ತತ್ವಗಳಿಂದ ಕೂಡಿದ್ದು ಸ್ಥೂಲ ಶರೀರ. ಇದು ಕಣ್ಣಿಗೆ ಕಾಣುತ್ತದೆ. ಇದರೊಳಗಿರ್ತಕ್ಕಂಥ ಸೂಕ್ಷ್ಮ ಶರೀರವು ಅದು ಅಪಂಚೀಕೃತ ಪಂಚಮಹಾಭೂತಗಳ ಕಾರ್ಯ. 17 ತತ್ವಗಳಿಂದ ಕೂಡಿದೆ. ಅದು ಕಣ್ಣಿಗೆ ಕಾಣುವುದಿಲ್ಲ. ಅರ್ಥಾತ್ ಆ ಇಂದ್ರಿಯಗಳು ವಾಸ್ತವವಾಗಿ ಅಪಂಚೀಕೃತ ಪಂಚಮಹಾಭೂತಗಳ ಕಾರ್ಯಗಳಿರುತ್ತವೆ. ಪಂಚೀಕರಣ ಆಗಿದವು. ಅಪಂಚೀಕೃತ ಭೂತ ಕಾರ್ಯವಾದ್ದರಿಂದ ಸೂಕ್ಷ್ಮ ಶರೀರವಾಗಲಿ, ಆ ಸೂಕ್ಷ್ಮ ಶರೀರದಲ್ಲೇ ಇವೆಲ್ಲ ಇರ್ತಾವ. ಈ ಸ್ಥೂಲ ಶರೀರದಲ್ಲಿ ಕಾಣುವುದಿದು ಬರೇ ಕವರ್ ಮ್ಯಾಲಿನ ಸ್ವತ್ಯ ಅಷ್ಟೇ. ಇದರಲ್ಲಿ ಏನೂ ಇಲ್ಲ. ಕೈ ಹಿಂಗ್ ಮಾಡಿ ನಾ ಹೇಳ್ತೇನಂದ್ರ ಈ ಕೈ ಏನೂ ಕೆಲಸ ಇಲ್ಲ, ಇದರಲ್ಲಿ ಏನೂ ಇಲ್ಲ, ಚೇತನ ಇಲ್ಲ. ಒಳಗ ಸೂಕ್ಷ್ಮ ಶರೀರದ ಅದು ವ್ಯವಹಾರ ಮಾಡ. ಕಣ್ಣಿನಿಂದ ನೋಡ್ತೀವಿ ನಾವು, ಕಣ್ಣು ಗುಡ್ಡಿ ಇವು ಜಡವಾದದ್ದು ಅದಾವು, ಏನೂ ಇಲ್ಲ ಅಲ್ಲಿ. ಬರೇ ನಾವ್ ಹೆಂಗ ಚಸ್ಮಾ ಹಾಕ್ಯವಲ್ಲ ಹಂಗ ಕಣ್ಣು ಗುಡ್ಡಿದಾವ. ಆ ಸೂಕ್ಷ್ಮ ನೇತ್ರ ಇಂದ್ರಿಯ ಒಳಗ ಕಣ್ಣಿ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ? ಅಪಂಚೀಕೃತ ಪಂಚಭೂತಗಳ ಕಾರ್ಯ ಇದೆ ಅದು. ಯಾವುದೋ ಪಂಚೀಕೃತ ಪಂಚಭೂತಗಳ ಕಾರ್ಯವಿರುತ್ತದೆಯೋ ಅದು ಕಣ್ಣಿಗೆ ಕಾಣುತ್ತದೆ. ಯಾವುದು ಪಂಚೀಕೃತ ಪಂಚಮಹಾಭೂತಗಳ ಆಗಿಲ್ಲ, ಕಾರ್ಯ ಅಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ ಅಂತೇಳಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಇಂದ್ರಿಯಗಳು ಕಣ್ಣಿಗೆ ಕಾಣುವುದಿಲ್ಲ. ಅಂದ್ರ ನಮ್ಮ ಕಣ್ಣಿಗೆ ಕಾಣುವ ಕಿವಿ, ಕಣ್ಣು, ಮೂಗು ಅಂತ ಹೀಗೆ ನಾವು ಹೇಳ್ತೀವಲ್ಲ, ಇವು ಇಂದ್ರಿಯಗಳಲ್ಲ, ಇವು ಬರೇ ಗೋಳಕದಾವು. ಅವುಗಳಲ್ಲಿ ಇಂದ್ರಿಯ ಅದಾವ, ಅವು ಕಣ್ಣಿಗೆ ಕಾಣುವುದಿಲ್ಲ. ಆದ್ದರಿಂದ ಏನ್ ಹೇಳಕತ್ತಿದ್ದೀವಿ ನಾವು? ಗ್ರಾಹ್ಯ ಗುಣಗೂ ಶಬ್ದ. ಇಲ್ಲಿ ಅದೇ ಅಂದ್ರ ಇಲ್ಲಿ ಈಗ ಅದಕ್ಕ ನಾವು ಎಲ್ಲಿ ಇದ್ವಿ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳೇನದಾವ್, ಕರ್ಮೇಂದ್ರಿಯಗಳಲ್ಲಿ ಕ್ರಿಯಾ ಇರುತ್ತದೆ, ಜ್ಞಾನ ಇಲ್ಲ. ಈ ಜ್ಞಾನೇಂದ್ರಿಯಗಳಲ್ಲಿ ಜ್ಞಾನವಿರುತ್ತದೆ. ಯಾವುದೇ ಜ್ಞಾನ ಆಗಬೇಕಾದ್ರೆ ಶ್ರೋತ್ರದಿಂದ ಶಬ್ದ ಜ್ಞಾನವಾಗುತ್ತದೆ, ನೇತ್ರದಿಂದ ರೂಪ ಜ್ಞಾನವಾಗುತ್ತದೆ, ತ್ವಗೇಂದ್ರಿಯಿಂದ ಸ್ಪರ್ಶ ಜ್ಞಾನವಾಗುತ್ತದೆ, ಜಿವೆಯಿಂದ ಷಡ್ರಸಗಳ ರಸಜ್ಞಾನವಾಗುತ್ತದೆ, ಸಿಹಿ ಹುಳಿ ಕಹಿ ಖಾರ, ಮೂಗಿನಿಂದ ಸುಗಂಧ ದುರ್ಗಂಧಗಳ ಗಂಧ ಜ್ಞಾನವಾಗುತ್ತದೆ. ಹೀಗೆ ಜ್ಞಾನಕ್ಕೆ ಕಾರಣವಾದ್ದರಿಂದ ಇವಕ್ಕೆ ಜ್ಞಾನೇಂದ್ರಿಯವೆನ್ನುತ್ತಾರೆ. ಆದ್ದರಿಂದ ಇಲ್ಲಿ 2 ಇಂದ್ರಿಯಗಳು, ನೇತ್ರ ಶ್ರೋತ್ರ, ಆ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥ ಏನೈತಲ್ಲ ಅಂತಃಕರಣ ವೃತ್ತಿ, ಅಂತಃಕರಣವು ಅದರಲ್ಲೇನೆ ಇರ್ತದೆ ಸೂಕ್ಷ್ಮ ಶರೀರದಲ್ಲಿ. ಆ ವೃತ್ತಿ ಅದು ಪರಿಣಾಮ ಹೊಂದಿ ಶ್ರೋತ್ರ ಇಂದ್ರಿಯದಿಂದ ಹೊರಗೆ ಬರುತ್ತದೆ ಶಬ್ದದ ಕಡೆಗೆ. ನೇತ್ರ ಇಂದ್ರಿಯದಿಂದ ನಾವು ಏನನ್ನು ನೋಡುತ್ತೇವೋ, ಈ ಅಕ್ಷರ ನೋಡ್ತೀವಿ ಅಂತಂದ್ರ ಅದು ನೇತ್ರದಿಂದ ಹೊರಗೆ ಬಂದು ಅಕ್ಷರದ ಆಕಾರ ತಾಳುತ್ತದೆ. ಆವಾಗ ಅಕ್ಷರ ಏನೈತಿ ಅಂತ ಗೊತ್ತಾಗುತ್ತೆ. ಹೇಳ್ತಾನೆ. ಆಗ ಶ್ರೋತ್ರ ಇಂದ್ರಿಯ ಶಬ್ದವನ್ನ ಗ್ರಹಣ ಮಾಡ್ತದೆ, ನೇತ್ರ ಇಂದ್ರಿಯ ರೂಪವನ್ನು ಗ್ರಹಣ ಮಾಡ್ಬೇಕಾದ್ರೆ ಹೊರಗೆ ಬಂದ ಮಾಡುತ್ತವೆ 2. ಆ ಉಳಿದ 3 ಇಂದ್ರಿಯ ಏನದಲ್ಲ, ತ್ವಗೇಂದ್ರಿಯ, ಜಿವೇಂದ್ರಿಯ, ಘ್ರಾಣೇಂದ್ರಿಯ, ಇವು ತಮ್ಮ ಗೋಳಕದಲ್ಲಿನೇ ಇರುತ್ತವೆ, ಅವು ಹೊರಗೆ ಬರುವುದಿಲ್ಲ. ಈ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಅರ್ಥಾತ್ ಇಷ್ಟೇ ನಾನು ಹೇಳುವ ಶಬ್ದ
ನೀವು ತಿಳ್ಕೊಂಡ ಪ್ರಕಾರ ನಾ ಹೇಳಿದ ಶಬ್ದ ನಿಮ್ಮ ಕಿವಿಗೆ ಬಂದು ಮುಟ್ಟುತ್ತದೆ, ಅವಾಗ ಜ್ಞಾನ ಆಕ್ಕೈತಿ ಅಂತ ಇದು ಆ ಅಂದ್ರ ಆ ಸ್ವಲ್ಪ ವಿವೇಕ ಇಲ್ಲದವ್ರ ಮಾತು. ಆದ್ರೆ ಶಾಸ್ತ್ರೋಕ್ತವಾಗಿ ನೋಡ್ಬೇಕಂದ್ರ ನಾನು ಹೇಳಿದ ಶಬ್ದ ಏನ್ ಹೇಳಿದೀನಿ ಅನ್ನೋದಕ್ಕ ನಿಮ್ಮ ಅಂತಃಕರಣ ವೃತ್ತಿ ಶ್ರೋತ್ರದಿಂದ ಇಲ್ಲಿಯವರೆಗೆ ಬಂದು ನಾನು ಏನು ಹೇಳಿದೆ ಅದನ್ನ ಶಬ್ದದೊಡನೆ ಸಂಬಂಧವಾಗುತ್ತದೆ, ಆ ಶಬ್ದದ ಆವರಣ ಭಂಗವಾಗುತ್ತದೆ. ಆ ನಂತರ ಅಲ್ಲಿದ್ದ ಚಿದಾಭಾಸನು ಇದನ್ನೇ ಹೇಳಿದರು ಅಂತ ತಿಳಿಯುತ್ತಾನೆ. ಈಗ ಅರ್ಥ ಅದಕ್ಕ ಶ್ರೋತ್ರ ಇಂದ್ರಿಯ ದ್ವಾರ ವೃತ್ತಿ ಹೊರಗೆ ಬರುತ್ತದೆ, ನೇತ್ರ ಇಂದ್ರಿಯ ದ್ವಾರನು ಹೊರಗೆ ಬರುತ್ತದೆ. ಅದಕ್ಕಾಗಿ ಇಲ್ಲಿ ಏನ್ ಹೇಳಿದ್ರು, ಶ್ರೋತ್ರ ಸೇ ಶಬ್ದಕ ಪ್ರತ್ಯಕ್ಷವೇ. ನೋಡಿ ಇಲ್ಲಿ ಬರ್ದಾರೆ, ಶ್ರೋತ್ರದಿಂದ ಶಬ್ದದ ಪ್ರತ್ಯಕ್ಷವಾಗುವ, ಶ್ರೋತ್ರದಿಂದ ಶಬ್ದದ ಪ್ರತ್ಯಕ್ಷವಾಗುವುದು. ಅಲ್ಲಿ ಶ್ರೋತ್ರಕ ಶಬ್ದ ಸೇತಂ, ಆ ಶ್ರೋತ್ರದ್ದು ಬಂದು ಶಬ್ದ ಎಲ್ಲಿ ಶ್ರೋತ್ರದೊಡನೆ ಏನಾಗ್ತದೆ, ಸಂಯೋಗವಾಗುತ್ತದೆ. ಇಲ್ಲ ಅಂದ್ರ ನೋಡು, ಶ್ರೋತ್ರಕ ಶಬ್ದ ಶ್ರೋತ್ರಕ್ಕೆ ಸಂಬಂಧ ಇಲ್ಲ. ಶ್ರೋತ್ರ ಇಂದ್ರಿಯ ದ್ವಾರ ನಿಮ್ಮ ಅಂತಃಕರಣ ವೃತ್ತಿ ಅದು ಶ್ರೋತ್ರ ಇಂದ್ರಿಯ ದ್ವಾರ ಬಂದು ಶಬ್ದಕ್ಕೆ ಸಂಬಂಧವಾಗುತ್ತದೆ. ಇಲ್ಲಿ ಕ ಅಂದ್ರೋ ಏನ ಖ ಅಂದ್ರೋ ಅವಾಗ ಗೊತ್ತಾಗ್ತದೆ ಹೇಗೆ. ಆದ್ದರಿಂದ ಶ್ರೋತ್ರ ಶಬ್ದಕ್ಕೆ ಸಂಯುಕ್ತ ತಾದಾತ್ಮ್ಯ ಸಂಬಂಧ. ಅಲ್ಲಿ ಏನ್ ಸಂಬಂಧಪ್ಪ, ಆ ಶ್ರೋತ್ರ ಇಂದ್ರಿಯ ಬಂದು ಈ ಶಬ್ದದೊಡನೆ ಸಂಬಂಧ ಆದಾಗ ಇಲ್ಲಿ ಸಂಯುಕ್ತ ತಾದಾತ್ಮ್ಯ ಸಂಬಂಧ ಅಂತ ಹೇಳಿದರು. ಆಯ್ತೇನ? ಶ್ರೋತ್ರದ್ದು ಶಬ್ದದೊಡನೆ ಸಂಯುಕ್ತ ತಾದಾತ್ಮ್ಯ ಸಂಬಂಧ. ಯಾಕಂತ ಕೇಳಿದರೆ ಕಾಯತೆ ಶ್ರೋತ್ರ ಆಕಾಶಕ್ಕೆ ಸತ್ತು ಗುಣ ಭಾಗತೆ ಉಪಜಯ. ಶ್ರೋತ್ರ ಏನೈತಲ್ಲ, ಶ್ರೋತ್ರ ಇಂದ್ರಿಯ ಅದು ಆಕಾಶದ ಸತ್ವಗುಣದಿಂದ ಉತ್ಪನ್ನವಾಗಿದೆ. ಏನಾಗಿದೆ? ಆಕಾಶದ ಸತ್ವಗುಣದಿಂದ ಉತ್ಪನ್ನ ಆಗಿದೆ ಅದು. ಯಾತೆ ಕಾರ್ಯ ರೂಪ ದ್ರವ್ಯ, ಆದ್ರೆ ಸತ್ವಗುಣದಿಂದ ಹುಟ್ಟೈತಂದ ಮೇಲೆ ಅದು ಕಾರ್ಯ ಆಯ್ತು, ಅದು ಉತ್ಪನ್ನ ಸ್ವಕಾರ್ಯ ಕೈ ಶ್ರೋತ್ರ ಹುಟ್ಟೈತೆ. ಎದರಿಂದ ಹುಟ್ಟಿದ್ರೆ ಆಕಾಶದ ಸತ್ವಗುಣದಿಂದ ಶ್ರೋತ್ರ ಇಂದ್ರಿಯ ಹುಟ್ಟಿದೆ. ಆದ್ದರಿಂದ ಅದು ಕಾರ್ಯರೂಪ ದ್ರವ್ಯ. ಆ ದ್ರವ್ಯಮುಖ ಸಂಯೋಗವೇ. ಸಂಯೋಗ ಆಗಬೇಕಾದ್ರೆ ಎರಡು ದ್ರವ್ಯಗಳು ಕೂಡಿ, ಈ ಶಾಸ್ತ್ರೀಯ ಶಬ್ದ ಎರಡು ದ್ರವ್ಯಗಳು ಕೂಡಿ ಅಂತ ಗೊತ್ತಾಗಲಿಲ್ಲ ಅಂದ್ರ ಎರಡು ಸಾಕಾರ ವಸ್ತುಗಳು ಒಂದಕ್ಕೊಂದು ಕೂಡಿ ಹಿಂಗ ಅರ್ಥಾತ್ ಶ್ರೋತ್ರ ಇಂದ್ರಿಯ ಅಂದ್ರ ದ್ರವ್ಯಕ ಸಂಯೋಗ, ಎರಡು ದ್ರವ್ಯಗಳ ಸಂಯೋಗ ಆಕ್ಯತೆ. ಸಂಯೋಗ ಹೇಳ್ಬೇಕಾದ್ರೆ ಎರಡು ದ್ರವ್ಯಗಳು ಬೇಕು, ಅದು ದ್ರವ್ಯ ಇದು ದ್ರವ್ಯ ಕೂಡಿದಾಗ ಸಂಯೋಗ. ಯಾತೆ ಶ್ರೋತ್ರಕ ಆಕಾಶ ಸಂಯೋಗ ಅಂದ್ರ ಇದೇನಾಕತೆ, ಈ ಶ್ರೋತ್ರ ಇಂದ್ರಿಯ ಹೊರಗೆ ಬರ್ತದೆ ಅಂತ ಹೇಳಿಲ್ಲ. ಹೊರಗೆ ಬಂದು ಡೈರೆಕ್ಟ್ ಶಬ್ದಗಳನ್ನೇ ಸಂಬಂಧ ಆಗುದಿಲ್ಲ. ಅದ ಆ ಶಬ್ದ ಎಲ್ಲಿರೋದು ಶಬ್ದ ಆಕಾಶ ಶಬ್ದ ಎಲ್ಲಿದ್ರು ಏನೋ ಅಂತಿಲ್ಲ. ಇಲ್ಲ, ಅದು ಬೇರೆ ಏನ್ ಹೇಳ್ತಾನೆ ಅದು ಇದು
ಶಬ್ದ ಆಕಾಶದ ಗುಣ. ಶಬ್ದ ಏನದ? ಆಕಾಶ. ಆಕಾಶದ ಗುಣ ಅದು. ಆಕಾಶ ಅನ್ನೋ ಭೂತದ ಗುಣ. ಹೇಳಿದಾನೆ. ಆ ಆದ್ದರಿಂದ ಈ ಶ್ರೋತ್ರ ಇಂದ್ರಿಯದೊಡನೆ, ಆ ವೃತ್ತಿ ಅಂತಕ್ಕಂಥದ್ದು ಶ್ರೋತ್ರ ಇಂದ್ರಿಯದೊಡನೆ ಸಂಬಂಧವಾಗಿ ಮೊದಲ ಬಂದ ಆಕಾಶದೊಡನೆ ಸಂಯೋಗವಾಗುತ್ತದೆ. ಆಕಾಶವು ದ್ರವ್ಯ. ಈ ಶ್ರೋತ್ರ ಇಂದ್ರಿಯ ಸತ್ವಗುಣದ ನೋಡಿ, ಇದು ಶ್ರೋತ್ರ ಇದನ್ನು ದ್ರವ್ಯ. ದೋ ದ್ರವ್ಯಗಳ ಸಂಯೋಗ ಹೋಗಿ, ಎರಡು ದ್ರವ್ಯಗಳು ಸಂಯೋಗ ಆಗ್ತಾವ. ಆದ್ದರಿಂದ ಆಕಾಶದೊಡನೆ ಸಂಯೋಗವಾಗಿ ಆಮೇಲೆ ಇಲ್ಲಿ ಏನ್ ಬಂದದ? ಪ್ರತ್ಯೇಕ ಶ್ರೋತ್ರ ಶಬ್ದ ಸಂಯುಕ್ತ ತಾದಾತ್ಮ ಸಂಬಂಧ ಆಗ್ತಿಲ್ಲ. ಸಂಯುಕ್ತ ತಾದಾತ್ಮ ಸಂಬಂಧ. ಸಂಯುಕ್ತ ಅಂದ್ರೇನು? ಸಂಯೋಗ ವಾಲೇಕು ಸಂಯುಕ್ತ ಕೈ ಬಂದೈತೆ, ಅಲ್ಲೇ ಮುಂದೆ ಲಕ್ಷಣ. ಸಂಯೋಗ ಉಳ್ಳದಕ್ಕನ ಸಂಯುಕ್ತ ಅಂತ. ಸಂಯೋಗ ಒಳಗ ಸಂಯುಕ್ತ. ಆ ಸಂಯೋಗ ಒಳಗ ಸಂಯುಕ್ತ. ಸಂಯೋಗ ವಾಲೇಕು ಸಂಯುಕ್ತ ಅಂದ್ರೆ ಸಂಯೋಗ ಉಳ್ಳದಕ್ಕನ ಸಂಯುಕ್ತ ಅಂತ. ಯಾತೆ ಶ್ರೋತ್ರ ಸಂಯುಕ್ತ ಆಕಾಶ. ಮೊದಲು ಹೋಗಿ ಶ್ರೋತ್ರ ಇಂದ್ರಿಯ ಏನ್ ಮಾಡ್ತದೆ? ಆಕಾಶದೊಡನೆ ಸಂಬಂಧ ಆಕತ್ತೆ. ಆಕಾಶವು ದ್ರವ್ಯ, ಈ ಶ್ರೋತ್ರ ಇಂದ್ರಿಯವೂ ದ್ರವ್ಯ. ದೋ ದ್ರವ್ಯ ಕಾ ಸಂಯೋಗವೇ. ಶಬ್ದ ಕೇಳಬೇಕಾದ್ರ ಇದು ಕ್ರಮ. ಆ ಶ್ರೋತ್ರ ಇಂದ್ರಿಯ ದ್ರವ್ಯದ, ಆಕಾಶವು ದ್ರವ್ಯದ. ಆ ದೋ ದ್ರವ್ಯಕ ಮೊದಲು ಶ್ರೋತ್ರ ಇಂದ್ರಿಯ ಬಂದು ಆಕಾಶದೊಡನೆ ಸಂಬಂಧ ಆಕತ್ತೆ. ಆಕಾಶ ಮೇಲೆ ಇಲ್ಲ, ಅದು ಇಲ್ಲಿ ಕೆಳಗೂ ಅದು ಐತೆ. ಒಂದು ಗಾಡಿ ಮಳೆ ಹೊಡೆದ್ರು ಅಲ್ಲ, ಅದೇ ಅವಕಾಶ ಲಕ್ಷಣ ಆಕಾಶ ಎಲ್ಲ ಕಡೆ ಸರ್ವತ್ರದಲ್ಲಿ ತುಂಬಿಕೊಂಡು ವ್ಯಾಪಕವಾಗಿದೆ. ಸೂಕ್ಷ್ಮ ಹೌದಾ ಇಲ್ಲ? ಈ ಆಕಾಶದೊಳಗ ಈ ಗೋಡೆ ಐತಲ್ಲ, ಅದೊಂದು ಗಾಡಿ ಗೋಡೆಯನ್ನು ನಾವು ಮಳೆ ಹೊಡಿತೀವಿ. ಮಳೆ ಹೊಡೆದಾಗ ನಾವು ತಿಳಿತೀವಿ ಗೋಡೆ ಒಳಗೆ ಹೋಗ್ತದಂತೆ. ಮಳೆ ಎಲ್ಲಿ ಹೊರಗಾಗ್ತದೆ? ಗೋಡೆ ಒಳಗೆ ಹೋಗ್ತದೆ. ಗೋಡೆ ಒಳಗೆ ಹೋಗುದಿಲ್ಲ ಅದ, ಆ ಗೋಡೆಯಲ್ಲಿಂದ ಆಕಾಶದಲ್ಲಿ ಹೋಗೋದು. ಸುಶೀರ ಅಥವಾ ಕೊಳ್ಳು ಅಂತಾರಲ್ಲ, ಅದು ಆಕಾಶ. ಹೀಗೆ. ಆದ್ದರಿಂದ ಆಕಾಶ ಸರ್ವತ್ರ ವ್ಯಾಪಕವಾಗಿ ಸರ್ವತ್ರ ತುಂಬಿಕೊಂಡಿದೆ. ಆದ್ದರಿಂದ ಈ ಶ್ರೋತ್ರ ಎಂದೇ ಹೋಗಿ ಮೊದಲು ಆಕಾಶದೊಡನೆ ಏನಾಕತಿ? ಸಂಯೋಗವಾಗುತ್ತದೆ. ಸಂಯೋಗ ಉಳ್ಳದಕ್ಕನ ಸಂಯುಕ್ತ ಅಂತಾರೆ. ಆಮೇಲೆ ತಾಸೆ ಶಬ್ದ, ಆಕಾಶದಲ್ಲಿ ಶಬ್ದವಾಯ್ತಲ್ಲ, ಆಕಾಶ ಶಬ್ದ ಎಲ್ಲೈತೆ? ಆಕಾಶದಲ್ಲಿ ಐತೆ. ಆಕಾಶದ ಗುಣ ಅದು. ಆ ಶಬ್ದದೊಡನೆ ತಾದಾತ್ಮ ಸಂಬಂಧ ಐತಿ. ಅಲ್ಲಿ ಶ್ರೋತ್ರದ್ದು ಆಕಾಶದೊಡನೆ ಸಂಯೋಗವಾಗ್ಯದ. ಇನ್ನು ಮುಂದುವರಿಬೇಕು ನಾವಂದ್ರೆ ಸಂಯೋಗ ಉಳ್ಳದಕ್ಕನ ಸಂಯುಕ್ತ ಅನ್ಬೇಕು. ಅಟ್ಟಕ್ಕ ನಿಲ್ಬೇಕಾದ್ರೆ ಸಂಯೋಗ ಅಟ್ಟ ಹೇಳೋದು. ಇನ್ನು ಮುಂದೆ ಹೋಗೋದಿದ್ರೆ ಸಂಯುಕ್ತ ಅನ್ಬೇಕಾದ್ರೆ. ಯಾಕ ಇನ್ನ ಮುಂದೆ ಶಬ್ದಗುಣದೊಡನೆ ನಾವು ಹೋಗ್ಬೇಕಾಗೈತಿ. ಆಕಾಶಕ್ಕೆ ಬಂದ ಸಂಬಂಧ ಆಯ್ತು, ಅಲ್ಲಿ ಸಂಯೋಗ ಆಯ್ತು. ಅಟ್ಟಕ್ಕ ನಿಂದ್ರು ಸಂಯೋಗ ಅಟ್ಟ ಹೇಳೋದು. ಆಕಾಶದಲ್ಲಿ ಇದು ಶಬ್ದಗುಣದೊಡನೆ ಸಂಬಂಧ ಆಗ್ಬೇಕಾದಂತ ಕೂಡಲೇನ ಸಂಯುಕ್ತ ತಾದಾತ್ಮ ಅನ್ಬೇಕಾಗ್ತದೆ. ಯಾಕೆ ತಾದಾತ್ಮ ಅನ್ಬೇಕು? ಯಾಕೆ ತಾದಾತ್ಮ ಅನ್ಬೇಕಂತ ಕೇಳಿದ್ರೆ, ಗುಣ ಗುಣಿ ಭೇದ ಭೇದರು ಅಲ್ಲಿ ತಾದಾತ್ಮ ಸಂಬಂಧ ಇರ್ತದೆ. ಎರಡು ದ್ರವ್ಯಗಳಲ್ಲಿ ಸಂಬಂಧ ಆದದ್ದಕ್ಕ ಸಂಯೋಗ ಅಂತಾದ್ರೆ, ಎರಡು ಗುಣಗಳಲ್ಲಿ ಸಂಬಂಧ ಆದರೆ ಅದಕ್ಕ ತಾದಾತ್ಮ್ಯ ಬೆಳೆಸ್ತಾರೆ. ಗುಣದೊಡನೆ ತಾದಾತ್ಮ ಸಂಬಂಧ, ಗುಣಗುಣಿ ತಾದಾತ್ಮ ಸಂಬಂಧ. ದ್ರವ್ಯದೊಡನೆ ಸಂಬಂಧ ಆದಾಗ ಅದು ಸಂಯೋಗ. ಗುಣದೊಡನೆ ಸಂಯೋಗ ಆಯ್ತಂದ್ರ ತಾದಾತ್ಮ್ಯ. ಹೀಗ
ಅದಕ್ಕೆ ಇಲ್ಲಿ ಮುಂದೆ ಹೇಳ್ತಾರೆ ಅವರು ಸಂಯೋಗ ವಾಲೆಗೂ ಸಂಯುಕ್ತ ಸಂಯೋಗ ಉಳ್ಳತಕ್ಕನ ಸಂಯುಕ್ತ ಅನ್ನುತ್ತಾರೆ. ಇಲ್ಲಿ ಮುಂದಿನ ಸತ್ವಗುಣ ಭಾಗತೆ ಉಪಜಯಾತೆ आकाश संयोग संयोग आते स्रोत युक्त आकाश तासे शब्द गुण का तादात्म्य संबंध आकाश जोड़ने संयोग है तो शब्द गुण तादात्म्य है तो कहा है याकंदरे सिद्धांत में जाति व्यक्ति का गुणागुणी का क्रिया क्रियावान का कार्य उपादान कारण का तादात्म्य संबंध है ಏನಂತ ನೋಡಿ ಇಲ್ಲಿ ನ್ಯಾಯಶಾಸ್ತ್ರದ ರೀತಿನೇ ಬೇರೆ, ವೇದಾಂತ ಶಾಸ್ತ್ರದ ರೀತಿನೇ ಬೇರೆ. ಏನ್ ಬೇರೆ ಅದ ಅಂತ ಕೇಳಿದರೆ ಇಲ್ಲಿ ಸಿದ್ಧಾಂತವೇ ಅಥವಾ ಬಂದಾರಿಲ್ಲ ತಾದಾತ್ಮ್ಯ ಸಂಬಂಧ ಕಾಯಿದೆ ಸಿದ್ಧಾಂತವೇ ಅಥವಾ ಸಿದ್ಧಾಂತದಲ್ಲಿ ಏಕೆಂದ್ರೆ ಸಿದ್ಧಾಂತದಲ್ಲಿ ಅದೇ ಸಿದ್ಧಾಂತದಲ್ಲಿ ಅಂದಾಗ ಇದು ನಮ್ಮ ವೇದಾಂತದ ಸಿದ್ಧಾಂತದಲ್ಲಿ ಅದ ರೂಲ್ಸ್ ಏನದ ಆ ನೈಯಾಯಿಕರು ಸಮವಾಯ ಸಂಬಂಧ ಅಂತಾರ. ಎಲ್ಲಿ ಎಲ್ಲಿ ಜಾತಿ ವ್ಯಕ್ತಿ ಅದ, ಎಲ್ಲಿ ಗುಣಗುಣಿ ಅದ, ಎಲ್ಲಿ ಕ್ರಿಯಾ ಕ್ರಿಯಾವಾನ ಅದ, ಎಲ್ಲಿ ಕಾರ್ಯ ಉಪಾದಾನ ಕಾರಣಗಳದವು, ಇಂಥ ಸಂದರ್ಭಗಳಲ್ಲಿ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಸಮವಾಯ ಸಂಬಂಧವನ್ನು ಹೇಳುತ್ತಾರೆ. ಆದ್ರೆ ಸಿದ್ಧಾಂತಮೇ ಅಂತ ಇಲ್ಲಿ ಯಾಕೆ ಕೊಟ್ಟಂದ್ರೆ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಅವರು ಸಮವಾಯ ಸಂಬಂಧ ಹೇಳಿದ್ದಕ್ಕ ನಾವು ತಾದಾತ್ಮ್ಯ ಸಂಬಂಧ ಹೇಳುತ್ತೇವೆ. ಇದು ಗೊತ್ತಿರ್ಬೇಕು. ನೈಯಾಯಿಕರು ಯಾವುದಕ್ಕೆ ಸಮವಾಯ ಸಂಬಂಧ ಹೇಳ್ತಾರೆ ಅದಕ್ಕೆ ನಾವು ವೇದಾಂತಿಗಳು ತಾದಾತ್ಮ್ಯ ಸಂಬಂಧ ಹೇಳು. ನ್ಯಾಯಶಾಸ್ತ್ರಕ್ಕೂ ವೇದಾಂತ ಶಾಸ್ತ್ರಕ್ಕೂ ಇದು ವಿಲಕ್ಷಣ. ಹೇಗೆ ಆದ್ದರಿಂದ ಸಿದ್ಧಾಂತಮೇ ಅದು ಕೊಟ್ಟರೆ ಸಿದ್ಧಾಂತಮೇ ಜಾತಿ ವ್ಯಕ್ತಿ ಗುಣಗುಣಿ ಕ್ರಿಯಾ ಕ್ರಿಯಾವಾನ್ಗಳಲ್ಲಿ ಕಾರ್ಯ ಉಪಾದಾನ ಕಾರಣಗಳಿಗೆ ತಾದಾತ್ಮ್ಯ ಸಂಬಂಧ. ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಅವರು ನೈಯಾಯಿಕರು ಸಮವಾಯ ಸಂಬಂಧ ಹೇಳಿದ್ದು, ನಾವು ತಾದಾತ್ಮ್ಯ ಸಂಬಂಧ ಹೇಳುತ್ತೇವೆ. ಅಂದರೆ ಅಲ್ಲಿ ಅವೆಲ್ಲಕ್ಕೂ ಏನು ವಿಲಕ್ಷಣತೆ ಆಯ್ತಿ? ಎಷ್ಟು ಬಿಡಿಸಿ ಯಾರು ಹೇಳುದಿಲ್ಲ. ಏನ್ ಬರ್ದಾರ ಅಷ್ಟು ಹೋಗ್ಬೋದು ಹೋಗ್ಬಿಡ್ತಾರೆ. ನೈಯಾಯಿಕರು ಸಮವಾಯ ಸಂಬಂಧ ಆತ್ಮಕ ಹಚ್ತಾರೆ. ಸಮವಾಯ ಸಂಬಂಧ ನೈಯಾಯಿಕರು ಸಮವಾಯ ಸಂಬಂಧ ಆತ್ಮಕ ಹಚ್ತಾರೆ, ನಾವು ಅಂತ ಕಣಗಸ್ತೇವೆ. ಏನ್ ತಿಳಿಲಿಲ್ಲ ನನಗೆ. ಸಮವಾಯ ಸಂಬಂಧದಲ್ಲಿ ನೈಯಾಯಿಕರು ಆತ್ಮಕ ಹಚ್ತಾರೇನೋ, ನಾವು ಇಲ್ಲಿ ಅಂತ ಕಣಕ ಮಾಡ್ತೇವೆ. ನೋಡಿ ಇಲ್ಲಿ ಕೊಟ್ಟಾರ ಅವರು ಎಲ್ಲಿ ಸಂಬಂಧ ಹಚ್ಚಬೇಕು ಅನ್ನೋದು ಕೊಟ್ಟಾರ. ಇಲ್ಲಿ ಜಾತಿ ವ್ಯಕ್ತಿಗಳು ನೀ ಆತ್ಮಗ ಅದಕ್ಕ ಅಂತೇಳಿ ಆ ಕಡೆ ಹಿಡ್ಕೊಂಡು ಹೊಟ್ಟಿ ಬೆಟ್ ಮಾಡದ ನೋಡಿ. ಇಲ್ಲಿ ಇಟ್ಟೋತನ ಏನ್ ಹೇಳಿ ಈಗ ಸಿದ್ಧಾಂತಮೇ ಸಿದ್ಧಾಂತಮೇ ಐತೆ ನಿನ್ ಗ್ರಂಥದಾಗ. ಆ ಸಿದ್ಧಾಂತದ ಮುಂದೆ ನೋಡಿ 1ನೇ ನಂಬರ್ ಜಾತಿ ವ್ಯಕ್ತಿ ಗುಣಗುಣಿ ಕ್ರಿಯಾ ಕ್ರಿಯಾವಾನ್ ಕಾರ್ಯ ಉಪಾದಾನ ಕಾರಣ ಇವು ಎಲ್ಲವುಗಳಲ್ಲಿ ಅಲ್ಲಿ ತಾದಾತ್ಮ್ಯ ಸಂಬಂಧವದೇ ಅಂತ ಹೇಳಿದ್ರು. ಎಲ್ಲಿ ಸಿದ್ಧಾಂತದಲ್ಲಿ ಹಚ್ಚಬೇಕಿದ್ರೆ, ಆದ್ರೆ ಇಲ್ಲಿ ಅದನ್ನ ಬರ್ದಿಲ್ಲ ಅವರು. ಅಂದ್ರ ನಾನ್ ನಿಮಗೆ ತಿಳಿಸಾಕ ನ್ಯಾಯಶಾಸ್ತ್ರದಲ್ಲಿ ಏನು ರೂಲ್ಸ್, ಈ ವೇದಾಂತ ಶಾಸ್ತ್ರದಲ್ಲಿ ರೂಲ್ಸ್ ಏನನ್ನೋದು ಗೊತ್ತಿರ್ಬೇಕಲ್ಲ ನಿಮಗೆ. ಅದಕ್ಕ ಇದೇ ಮಾತ ಇವು ಎಂಟು ಹೇಳ್ಯಾರ ಇಲ್ಲಿ. ಇವಕ್ಕ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಸಮವಾಯ ಸಂಬಂಧ ಹೇಳಿದ್ದಾರೆ. ಅಂದ್ರೆ ಇವು ಕ್ರಿಯಾ ಕ್ರಿಯೆ ಅಂತಃಕರಣದಲ್ಲಿ ಇರ್ತದ. ಈ ಗುಣಗುಣಿ ಕ್ರಿಯಾ ಎಲ್ಲ ಅಂತಃಕರಣ ಧರ್ಮ ಅಲ್ರಿ. ಏನ್ ಮಾಡ್ತೀವಿ? ಗುಣಗುಣಿ ಮತ್ತು ಕ್ರಿಯೆ ಎಲ್ಲ ಅಂತಃಕರಣ ಧರ್ಮ ಇರೋದು. ಇದೇನಪ್ಪ? ಬಟ್ಟೆ. ಬಟ್ಟೆ ಎಂತ ಬಟ್ಟೆ? ಇವು ಬಟ್ಟೆ ಕೆಂಪು ಬಟ್ಟೆ.
ಕೆಂಪು ಬಟ್ಟೆ ಇದು, ಹೌದಲ್ಲ? ಕೆಂಪು ಅನ್ನೋದು ಗುಣ, ತಿಳಿತಾ? ಕೆಂಪು ಅನ್ನೋದು ಗುಣ ಐತಿ. ಮತ್ ಇದು ಗುಣ, ಈ ಬಟ್ಟೆ ಏನೈತಿ? ಗುಣಿ ಐತಿ. ಎಲ್ಲೈತದು? ಬಟ್ಟೆ ಕೆಂಪು ಬಣ್ಣ ಎಲ್ಲೈತಿ? ಬಟ್ಟೆ ಬಟ್ಟೆಗೆ ಐತಿ. ಆ ಗುಣ ಗುಣಿ, ಬಟ್ಟೆಗೆ ಗುಣಿ ಅನ್ಬೇಕು, ಕೆಂಪು ಬಣ್ಣಕ್ಕೆ ಗುಣ. ಗುಣ ಅನ್ಬೇಕು. ಇಲ್ಲಿ ಅಂತಃಕರಣ ಏನ್ ಮಾಡ್ತೀನಿ ಅಂತವು ಏನ್ ಮಾಡ ಹೇಳು? ನೀ ಅಗಲಾನ್ ತೆಗಿಯನ ಬಗಲಾನ್ ತೆಗಿಲ ಹೋಗಿ ಏನಾರ ಕೇಳ್ತಾವ ಅಲ್ಲ, ಏನ್ ಅಲ್ಲ, ಇದಕ್ ಸಂಬಂಧಪಟ್ಟ ಮಾತಾಡ ಕೇಳಿದ್ರೆ ಬರೋರು ಹೇಳ್ತಾರೆ. ಮಾಡ್ತಾರೆ ಅದಕ್ಕೆ. ಧರ್ಮ ಬರ್ತದ ಕ್ರಿಯಾ. ಅದಕ್ಕೆ ಸಮನ್ವಯದಿಂದ ಮಾತಾಡ್ಬೇಕಲ್ಲ. ನೋಡಿ, ಇಟ್ಟು ತಿಳಿಸಿ ಹೇಳಕತ್ತೇನ. ಇದು ನ್ಯಾಯ, ಇದು ಸಿದ್ಧಾಂತಮೇ ಅಂದಾಗ ವೇದಾಂತದಲ್ಲಿ ಈ ಸಮವಾಯ ಇದು ತಾದಾತ್ಮ್ಯ ಸಂಬಂಧ ಹೇಳಿದ್ದಾರೆ. ಎಲ್ಲಿ ಅಂದ್ರ ಜಾತಿ ವ್ಯಕ್ತಿಯಲ್ಲಿ, ಗುಣ ಗುಣಿಗಳಲ್ಲಿ, ಕ್ರಿಯಾ ಉಳ್ಳವುಗಳಲ್ಲಿ, ಕಾರ್ಯ ಉಪಾದಾನ ಕಾರಣಗಳಲ್ಲಿ ಏನು ಅದಾವ ಇವೆಲ್ಲವುಗಳಲ್ಲಿ ತಾದಾತ್ಮ್ಯ ಸಂಬಂಧ ಅಂತ ನಮ್ಮ ವೇದಾಂತ ಸಿದ್ಧಾಂತವು ಹೇಳುತ್ತದೆ. ಆದರೆ ಸಿದ್ಧಾಂತದಲ್ಲಿ ಯಾಕೆ ಕೊಟ್ಟಾರಂದ್ರ ಇದೇ ಮಾತು ಇವೇ ವಸ್ತುಗಳಲ್ಲಿ ಸಮವಾಯ ಸಂಬಂಧವನ್ನ ನ್ಯಾಯಿಕರು ಹೇಳುತ್ತಾರೆ. ಆ ಸಿದ್ಧಾಂತ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಅದಕ್ಕಾಗಿ ಸಿದ್ಧಾಂತದಲ್ಲಿ ಅದು ಕೊಟ್ಟಾರ. ಅದಕ್ಕ ಸಂಬಂಧದಲ್ಲಿ ಅಲ್ಲಿ ಅವ್ರು ಏನು ಅಂತಾರೆ? ಸಮಯ ಸಂಬಂಧ ಅಂದ್ರೆ ಏನು? ನನಗ ಕಿವಿ ಮಂದ. ಸಮಯ ಸಂಬಂಧ ಅಂದ್ರೆ ಏನು? ಸಮವಾಯ ಸಂಬಂಧ ಅಂದ್ರೆ ಏನು? ಹೌದಿಲ್ಲ? ಇನ್ನ ಹಿಂಗ್ ಕೇಳ. ಸಮವಾಯ ಸಂಬಂಧ ಅಂದ್ರ ನಿತ್ಯ ಸಂಬಂಧವು ಸಮವಾಯ ಲಕ್ಷಣ ಐತದ. ಏನಂತಾರೆ? ಸಂಬಂಧ ನಿತ್ಯ ಸಂಬಂಧವು ಸಮವಾಯ. ಸಮವಾಯ ಸಂಬಂಧ ಏನ್ ಇರ್ತದಲ್ಲ, ನಿತ್ಯ ಇರ್ತದ. ಹಾ, ಸಂಯೋಗ ಸಂಬಂಧ ಏನಿರ್ತದಲ್ಲ ಅದು ಸಂಯೋಗ ಆಗ್ತದ. ಇಲ್ಲಿ ಇಲ್ಲ, ನಿತ್ಯ ಯಾವಾಗಲೂ ಇರೋದು ಹಿಂಗ್. ಅಲ್ಲಿ ಸಮವಾಯ ಸಂಬಂಧ ಹಿಂಗಿರ್ತದ. ಅಂದ್ರೆ ಸಾಮಾನ್ಯ ಈಗ ಮನುಷ್ಯ ನೀನು ಪಕ್ಕ ತಿಳಿದಿಲ್ಲ ಇದು, ಅದಕ್ಕಿನ್ನ ಹೇಳ್ಬೇಕಂದ್ರೆ ಅಂದ್ರ ಈಗ ಏನ್ ಏನ್ ಬಂತು ಅಂದ್ರ ಸಿದ್ಧಾಂತವೇ ಜಾತಿ ವ್ಯಕ್ತಿ ಅಂತ ಬಂದದಿಲ್ಲ. ಜಾತಿ ವ್ಯಕ್ತಿ ಹೌದಾ? ಈ ಜಾತಿ ವ್ಯಕ್ತಿ ಅನ್ನೋದನ್ನ ತಗೊಂಡ್ ಕಿಶೆದಾಗ ಇಡುವ. ಜಾತಿ ವ್ಯಕ್ತಿ ಇದೇನೈತೆ ಅಲ್ಲ, ಇದಕ್ಕೆ ನ್ಯಾಯಿಕರು ಸಮವಾಯ ಸಂಬಂಧ ಅಂತ ಹೇಳ್ತಾರೆ. ಅಂದ್ರ ಅದಕ್ಕ ಅವರು ನ್ಯಾಯಶಾಸ್ತ್ರ ಪಕ್ಕ ಗೊತ್ತಿದ್ರೆ ಬರಬರಿ ಹೇಳಕ್ ಬರ್ತೈತೆ ಅವಾಗ. ಅದ ನಿತ್ಯ ಸಂಬಂಧ ಸಮವಾಯ ಅಂತ ನಾ ಹೇಳಿ. ನಿತ್ಯ ಅಂದ್ರೆ ಯಾವಾಗಲೂ ಇರೋ, ಹೌದಲ್ಲ? ಅಂದರೆ ಈಗ ಏನಪ್ಪ ಇದು ಜಾತಿ ವ್ಯಕ್ತಿ ಅಂದ್ರ, ಈಗ ಮನುಷ್ಯನಿರ್ಬೇಕಂತ ಮನುಷ್ಯತ್ವ ಜಾತಿ, ಪಶುತ್ವ ಜಾತಿ ಹೇಳ್ತಾನೆ. ಇವು ಪರಿಚ್ಛಿನ್ನಗಳೇ, ಪರಿಚ್ಛಿನ್ನದವು, ವ್ಯಾಪಕಿದ್ದವು. ಮನುಷ್ಯರಲ್ಲಿ ಮನುಷ್ಯತ್ವ ಜಾತಿ ಅದ, ಹೌದಿಲ್ಲ? ಅದಕ್ಕ ಮನುಷ್ಯರಿಗೂ ಮನುಷ್ಯತ್ವ ಜಾತಿಗೂ ನಿತ್ಯ ಸಂಬಂಧ ಅದ. ಅವ್ರು ಹೇಳೋದು ನಿತ್ಯ ಸಂಬಂಧ ಅದ. ಅದಕ್ಕೆ ನಿತ್ಯ ಸಂಬಂಧ ಸಮವಾಯ ಅಂತೀವಿ ನಾವು. ಇನ್ನೊಂದು ಹೇಳೋದು ಮಹತ್ವ ಅದು ನ್ಯಾಯಶಾಸ್ತ್ರ ಬಿಟ್ಟು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಅದಕ್ಕೆ ನಿತ್ಯ ಅಂದಿರಲ್ಲ. ಯಾಕಂದಿರಿ ಅಂತ ಕೇಳಿದ್ರೆ, ಮನುಷ್ಯ ಸತ್ರು ಮನುಷ್ಯತ್ವ ಜಾತಿ ನಿತ್ಯ ಇರ್ತೈತಿ.
ಜಾತಿ ಹೇಳ್ತಾನೆ ನಿತ್ಯ ಯಾಕಂದೇವ್ ನಾವು ಅಂತ ಕೇಳಿದ್ರೆ ಮನುಷ್ಯ ಸತ್ತರೂ ಮನುಷ್ಯತ್ವ ಜಾತಿ ಮನುಷ್ಯತ್ವ ಜಾತಿ ಇರತೈತಿ ಅದಕ್ಕೆ ನಿತ್ಯ ಅಂತೀವಿ. ಇದು ನ್ಯಾಯಶಾಸ್ತ್ರದ ರೀತಿ ಇದೆ ಎಲ್ಲ ಹೇಳ್ತಾನೆ. ಆದ್ದರಿಂದ ಅದಕ್ಕ ನಿತ್ಯ ಸಂಬಂಧೋ ಸಮವಾಯತ್ ಲಕ್ಷಣ ಮಾಡ್ತಾರ ಅವರು. ಮತ್ತೆ ಇಲ್ಲಿ ಸಮವಾಯ ಸಂಬಂಧದಲ್ಲಿ ನಾವು ಎರಡು ರೀತಿ ಗ್ರಹಣ ಮಾಡ್ತೀವಿ ಅದನ್ನು. ಏನು ಕಲ್ಪಿತ ಭೇದ ವಾಸ್ತವ ಭೇದಕ್ಕೂ ತಾದಾತ್ಮ, ಅಭೇದ ಸಂಬಂಧಕ್ಕೂ ತಾದಾತ್ಮ. ಹಾ ಹೇಳ್ತಾನೆ. ಅದು ಈಗ ಮನುಷ್ಯತ್ವ ಏನ್ ಬೇರೆ ಬೇರೆ ಅದಾವ, ಅಭೇದ ಐತಿ ಹೌದಲ್ಲ. ಮತ್ತ ಆದ್ದರಿಂದ ಇಲ್ಲಿ ಕಲ್ಪಿತ ಭೇದ ವಾಸ್ತವ ಭೇದ ಅದೊಂದು ಬೇರೆ ವಸ್ತು ಅಲ್ಲ. ಅದು ಭೇದ ಅಂತ ಹೇಳಿ ಮಾಡ್ಲಕ್ ಬರ್ತೈತೆ ಅಂದ್ರೆ ಯಾಕ ಅಭೇದ ಐತೆ ಅದು. ಆ ಮನುಷ್ಯ ದೇಹದೊಡನೆ ಅಭೇದ ಐತೆ ಅದಕ್ಕೆ. ಆದ್ದರಿಂದ ಇಲ್ಲಿ ತಾದಾತ್ಮ ಸಂಬಂಧ ಅಂತ ನಾವು ಹೇಳಿದ್ವಿ. ಇದು ತಾದಾತ್ಮ ಸಂಬಂಧ ಬಗ್ಗೆನೂ ಹೇಳಿದೆ ಮತ್ತು ನಿತ್ಯ ಸಂಬಂಧ ಸಮವಾಯ ಸಂಬಂಧ ಬಗ್ಗೆನೂ ಹೇಳಿದೆ. ನಡಿ ಮುಂದೆ ಕಾರ್ಯಪದಾನ ತಾದಾತ್ಮ ಸಂಬಂಧ. ಇನ್ನ ಅನೇಕ ಧರ್ಮ में जो एक धर्म रहे ताकू ಜಾತಿ गए ಅಂದ್ರ ಇಲ್ಲಿ ಎಲ್ಲ 1ನೇ ನಂಬರ್ದೊಳಗ 68ನೇ ಅಂಕದಲ್ಲಿ ಅನೇಕ ಧರ್ಮಿಗಳಲ್ಲಿ ಒಂದು ಯಾವ ಧರ್ಮವಿರುತ್ತದೆಯೋ ಅದಕ್ಕೆ ಜಾತಿ ಅನ್ನುತ್ತಾರೆ. ಜಾತಿ ಲಕ್ಷಣ ಮಾಡ್ಯಾರಿ. ಜಾತಿ ಅಂತ ಎದಕಬೇಕು ಅಂತ ಕೇಳಿದ್ರೆ ಅನೇಕ ಧರ್ಮಿಗಳಲ್ಲಿ ಇರ್ತಕ್ಕಂತ ಒಂದು ಧರ್ಮಕ್ಕೆ ಜಾತಿ ಅನ್ನುತ್ತಾರೆ. ಅಂದರೆ ಅನೇಕ ಧರ್ಮಿ ಅಂದ್ರ ವ್ಯಕ್ತಿಗಳು ಬಹಳ ಮಂದಿ ಅದ. ವ್ಯಕ್ತಿಗಳು ಮನುಷ್ಯರು. ಹಿಂಗ ವ್ಯಕ್ತಿ ಅಂದ್ರೆ ಮತ್ ಸಾಮಾನ್ಯ ಆಯ್ತದ ಮನುಷ್ಯರು. ಯಾಕ ವ್ಯಕ್ತಿಯಲ್ಲಿ ಮನುಷ್ಯತ್ವ ಕೊಂಡ್ರಂಗಿಲ್ಲ. ವ್ಯಕ್ತಿ ಅಂತಂದ್ರೆ ಅದು ಪಶುವನ್ನು ಕೊಡ್ಬೋದು. ಹಿಂಗೆಲ್ಲ ಮನುಷ್ಯನಲ್ಲಿ ಮನುಷ್ಯತ್ವ ಜಾತಿ ಅದು ಹೌದಿಲ್ಲೋ. ವ್ಯಕ್ತಿ ಮನುಷ್ಯ ಮತ್ತ ವ್ಯಕ್ತಿಯನ್ನ ಆಶ್ರಯ ಮಾಡ್ಕೊಂಡು ಏನದು ಮನುಷ್ಯತ್ವ ಜಾತಿ. ಅದಕ್ಕ ಅನೇಕ ಧರ್ಮಿ ಅಂದ್ರೆ ಮನುಷ್ಯ ಅದಲ್ಲ. ಅವನಲ್ಲಿ ಈ ಧರ್ಮ ಅಂತಕ್ಕಂಥ ಜಾತಿ ಅಂದ್ರ ಧರ್ಮ ಯಾವ ಧರ್ಮದ ಅಂತ ಕೇಳ್ತಾರಲ್ಲ. ಹಿಂಗದ ಧರ್ಮ ಜಾತಿ ಒಂದ ಶಬ್ದ. ಅದಕ್ಕೆ ಅನೇಕ ಧರ್ಮಿಗಳಲ್ಲಿ ಒಂದು ಏಕ ಧರ್ಮಕ್ಕನ ಜಾತಿ ಅಂತಾರೆ. ಅಂದ್ರೆ ಅನೇಕ ಮನುಷ್ಯರಲ್ಲಿ ಮನುಷ್ಯತ್ವ ಜಾತಿ ಒಂದೇ ಇದೆ. ಹೇಗ ಅದಕ್ಕೆ ಅನೇಕ ಧರ್ಮಿ ಮೇ ಏಕ ಧರ್ಮ ರहे ताकू ಜಾತಿ गए. ಜಾತಿಗೆ ಆಶ್ರಯಕ್ಕೂ ವ್ಯಕ್ತಿ ಗೈ. ಈ ಜಾತಿ ಎಲ್ಲಿ ಇರುತ್ತದೆ? ಯಾಕಂದ್ರೆ ಅದು ಧರ್ಮ ಅಂದ್ರೆ ಅದು ಇನ್ನೊಂದನ್ನ ಆಶ್ರಯ ಮಾಡ್ಕೊಂಡಿರ್ತದೆ ಹೇಳ್ತಾನೆ. ಆದ್ದರಿಂದ ಅಲ್ಲಿ ಜಾತಿ ಧರ್ಮ ಒಂದೇ ಶಬ್ದ, ಪರ್ಯಾಯ ಶಬ್ದ ಅದು. ಆದ್ರೆ ಅದು ಯಾವುದನ್ನು ಆಶ್ರಯ ಮಾಡ್ಕೊಂಡಿರ್ತದೆ ಅದಕ್ಕೆ ವ್ಯಕ್ತಿ. ಅದಕ್ಕೆ ಜಾತಿ ವ್ಯಕ್ತಿ ಸಮವಾಯ ಸಂಬಂಧ. ಹೆಂಗ ಸಮವಾಯ ಸಂಬಂಧ ಅವ್ರು ಹೇಳಿದ್ದು ನೈಯಾಯಿಕರದು. ಅದಕ್ಕ ನಾವೇನಂತೀವಿ ಅದೇ ಸಾಧಾರಣ ಸಂಬಂಧ. ಹೆಂಗ कर्म से भिन्न जो ಜಾತಿ ಮಾತ್ರಕ್ಕೆ ಆಶ್ರಯ, ಕರ್ಮಕ್ಕಿಂತ ಭಿನ್ನವಾಗಿರ್ಬೇಕು, ಜಾತಿ ಮಾತ್ರಕ್ಕೆ ಆಶ್ರಯವಾಗಿರ್ಬೇಕು, ಅದಕ್ಕೆ ಗುಣ ಅನ್ಬೇಕು. ಅಲ್ಲಿ ಕರ್ಮದಿಂದ ಭಿನ್ನ ಆಗಿರುವ ಯಾವ ಜಾತಿ ಮಾತ್ರವಾಗಿರುವುದಕ್ಕೆ ಗುಣ ಅದು ಗುಣ ಮುಂದೈತೆ. ಅಟ್ಟ ತಿಳಿಸ್ಬೇಕಂದ್ರ ಕರ್ಮಕ್ಕಿಂತ ಭಿನ್ನ ಇರಬೇಕು, ಜಾತಿ ಮಾತ್ರಕ್ಕೆ ಆಶ್ರಯವಾಗಿರ್ಬೇಕು, ಅದಕ್ಕೆ ಗುಣ ಅನ್ಬೇಕು. ಇದು ಅಲ್ಲ ಇನ್ನೊಂದು ದ್ರವ್ಯ ಕರ್ಮದಿಂದ ಭಿನ್ನವಾಗಿ
ಯಾವುದು ಜಾತಿಗೆ ಆಶ್ರಯವಾಗಿರುತ್ತದೋ ಅದಕ್ಕೆ ಗುಣ. ಎರಡು ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿದ್ದಾರೆ ಅದು. ಅಲ್ಲಿ ಕಟ್ ಮಾಡಿ ಮಾಡಿ ಹೇಳಕತ್ತಾರ ಅವ್ರ ಅಪ್ಪ. ಓದ್ ಅದೇ ದ್ರವ್ಯ ಅಥವಾ ವಾ ಇನ್ನೊಂದ್ರಿ ವಾರಕ್ಕಿಂತ ಮೊದಲಿಂದ ಹೋದ ಕರ್ಮದಿಂದ ಭಿನ್ನವಾಗಿರುವ ಯಾವ ಜಾತಿ ಮಾತ್ರಕ್ಕೆ ಆಶ್ರಯವಾಗಿರುವ ಅದಕ್ಕೆ ಗುಣ ಅನ್ನುತ್ತಾರೆ. ಗುಣ ಅನ್ನುತ್ತಾರೆ ಅಂತ ಬರ್ದಾರಿಲ್ಲ. ಹಾ ಬರ್ತಾರೆ. ಬರಾಬರಿ. ಅಂದ್ರೆ ಒಂದು ವಾಕ್ಯ ಪೂರ್ಣ ಆಯ್ತು. ಹಾ ಅದು ಇಲ್ಲಿ ಏನ್ ಮಾಡ್ಯಾರ ನಮ್ಮಲ್ಲಿ ಇಲ್ಲ ಗುಣ ಕೊಟ್ಟಿಲ್ಲ ಅಲ್ಲಿ. ವಾ ಅಂತಾರ ಮತ್ ಇಲ್ಲ ಎರಡು ಕೂಡಿ ಒಂದು ಇದಕ್ಕೆ ಹೋಗುವ ಹೇಳಬಾರ್ದಾನ. ಹೇಗೆ ವಾ द्रव्य कर्म से भिन्न होवे ಯಾವುದು ಜಾತಿ ಜಾತಿ का आश्रय हो सो गुण कहे ಅಂದ್ರೆ ಗುಣದ ಲಕ್ಷಣ ಮಾಡ್ತಾರೆ. ಕರ್ಮಕ್ಕಿಂತ ಭಿನ್ನ ಇರಬೇಕು, ಜಾತಿ ಮಾತ್ರಕ್ಕೆ ಆಶ್ರಯವಾಗಿರ್ಬೇಕು, ಅದಕ್ಕೆ ಗುಣ ಅನ್ಬೇಕು ಅಂತ. ಅಲ್ಲದೆ ದ್ರವ್ಯ ಕರ್ಮಕ್ಕಿಂತ ಭಿನ್ನ ಇರಬೇಕು, ಜಾತಿ ಆಶ್ರಯವಾದಿದ್ರೆ ಅದಕ್ಕೂ ಗುಣ ಅನ್ಬೇಕು. ಹೇಗೆ ಗುಣದ ಲಕ್ಷಣ? गुण के आश्रय को गुणी और द्रव्य कहे. ಗುಣದ ಗುಣ ಆಯ್ತಲ್ಲ, ಆ ಗುಣಕ್ಕೆ ಆಶ್ರಯವಾದದ್ದಕ್ಕೆ ಗುಣಿ ಅಂತಾರೆ. ಬಟ್ಟೆ ಇದು ಕೆಂಪು ಬಣ್ಣ ಗುಣ ಅಂತ ಹೇಳ್ತೀನಿ. ಇದು ಯಾತನ ಆಶ್ರಯ ಮಾಡ್ಕೊಂಡೈತಿ? ಬಟ್ಟೆ ಅದು ಗುಣಿ ಅಂತ. ಬಟ್ಟೆ ಗುಣಿ, ಬಣ್ಣ ಗುಣ. ಹೀಗೆ ಅದಕ್ಕೆ ದ್ರವ್ಯನು ಅಂತಾರ, ಗುಣಿನು ಅಂತಾರ, ದ್ರವ್ಯನು ಅಂತಾರ. ದ್ರವ್ಯ ತಿಳ್ಕಂದ್ರ ದ್ರವ್ಯ ಅಂತಾರ. ಅಂದ್ರೆ ಗುಣಕ್ಕೆ ಆಶ್ರಯಕ್ಕೂ ಗುಣಿ ಅವ್ರ ದ್ರವ್ಯ. ಮತ್ತು ಕೆಲವು ಕಡೆ ಗುಣಕ್ರಿಯೆ ಆಶ್ರಯತ್ವ ದ್ರವ್ಯ ಅಂತ ಹಿಂಗೂ ಬರ್ತದೆ ನ್ಯಾಯಶಾಸ್ತ್ರ. ಅಂದ್ರೆ ಈಗ ಒಂದು ಈ ಬಟ್ಟಿ ನೀರ್ ಮೇಲೆ ಗೊತ್ತಾಯ್ತಲ್ಲ, ನೀರು ಹೊರ ಅಂತ ಒಂದು ಶಬ್ದ ಬರ್ತದೆ. ಹೌದಿಲ್ಲ? ಕಪ್ಪು ಬಣ್ಣದ ಗಡಿಗೆ ನೀರು ಘಟ ಅಂದ್ರೆ ಆ ನೀಲ ಬಣ್ಣಕ್ಕೆ ಗುಣ ಅನ್ಬೇಕು, ಗಡಿಗೆಗೆ ಗುಣಿ ಅನ್ಬೇಕು. ಕಪ್ಪು ಬಣ್ಣದ ಗಡಿಗೆ, ಇದು ಕೆಂಪು ಬಣ್ಣದ ಬಟ್ಟೆ. ಹೇಗೆ ಅದು ಗುಣ ಗುಣಿ. ಅದಕ್ಕೆ ಗುಣದ ಆಶ್ರಯಕ್ಕೆ ಗುಣಿ ಅನ್ನುತ್ತಾರೆ, ದ್ರವ್ಯ ಅನ್ನುತ್ತಾರೆ. ಚೇಷ್ಟಾ ಕುಕ್ರಿಯಾ ಕಹೆ. ಚೇಷ್ಟಾ ಕುಕ್ರಿಯಾ ಕಹೆ ಅಂದ್ರೆ ಅಂದ್ರೆ ಏನಾರ ಘಟಿಸ್ತದ ಕ್ರಿಯಾ 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 ಆಕೈತ. ಕ್ರಿಯೆ ಹೇಗಂತಾರೆ ಎಷ್ಟಂದ್ರೆ ಅದ ತಿಳಿಯುವಂಗೆ ಹೇಳ್ಬೇಕಂದ್ರೆ ಈಗ ಕೈ ಸನ್ನೆ ಕೈ ಸನ್ನೆ ಅಂತಲ್ಲ ಅದ ಅಂದ್ರ ಚೇಷ್ಟಾಕು ಕ್ರಿಯಾ ಗೈ ಶಾಸ್ತ್ರದಲ್ಲಿ ಸನ್ನೆ ಲಕ್ಷಣ ಹಿಂಗೈತಿ. ಚೇಷ್ಟ ಅಂದ್ರ ಚಲನಾವಲ್, ಸನ್ನೆ ಮಾಡೋದು. ಚೇಷ್ಟಾಕು ಕ್ರಿಯಾ ಕೈ. ಚೇಷ್ಟ ಅಂದ್ರೆ ಚಲನಾವಲ್ನ ಹಿಂಗ್ ಅಡಿಗಾಡ್ತದಿಲ್ಲ, ಚಲನಾವಲ್ನ ಹಾಕತಿ. ಏನ್ ಸುಮ್ಮ ಹೆಂಗಾಯ್ತು? ಸನ್ನೆ ಅಂದ್ರೂ ಬರ್ತದ. ಸನ್ನೆ 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 ಅಂತ ಸನ್ನೆ ಮಾಡಿ ಹೇಳ್ತಾರೆ. ಅದೊಂದು ಎಕ್ಸಾಂಪಲ್ ಕೊಟ್ಟವ್ರು ದೃಷ್ಟಾಂತ ಇದು. ಚೇಷ್ಟ ಕ್ರಿಯಾ ಅಲ್ಲ ನೀನೀಗ ಚೇಷ್ಟಾಕು ಕ್ರಿಯಾ ಕೈ ಅಂದ್ರೆ ಚಲನಾವಲ್ಲ. ಚೇಷ್ಟ ಅಂದ್ರೆ ಏನು? ಚಲನಾವಲ್ಲ ಮಾಡೋದು, ಕ್ರಿಯಾ ಆಗ್ಬೇಕಾದ್ರೆ. ಇದು ಬರೀ ಹಿಂಗಿದ್ರೆ ಇಲ್ಲ, ಅದು ಹಿಂಗ್ ಮಾಡಿದ್ರೆ ಚೇಷ್ಟ ಚಲನಾವಲನ ಆಯ್ತದು. ಇದಕ್ಕೆ ಕ್ರಿಯೆ ಆತಾರ, ಇದು ಇದ್ರ ಕ್ರಿಯೆ ಇಲ್ಲ, ಕೈ ಐತೆ ಅಷ್ಟೇ. ಆದ್ದರಿಂದ ಆ ಕೈಗೆ ಕ್ರಿಯಾವಾನ್ ಅಂತಾರೆ, ಅಲ್ಲಾಡುವ ಈ ಚೇಷ್ಟೆಗೆ ಕ್ರಿಯಾ ಅನ್ನುತ್ತಾರೆ. ಹೇಗ चेष्टा को क्रिया कहे, ताके आश्रय को क्रियावान कहे. ताके आश्रय को ಅಂದ್ರೆ ಈ ಚಲನವಲನ ಆಗೋದು ಏನಾಯ್ತು? ಕೈ.
ಅದಕ್ಕ ಕ್ರಿಯಾವಾನ್. ಕ್ರಿಯಾವಾನ್. ಹೇಗೆ ಉತ್ಪನ್ನಗೊಳಿಸುವ ಕಾರ್ಯಗೈ, ಉತ್ಪನ್ನವಾಗುವುದಕ್ಕನ ಕಾರ್ಯ. ಕಾರ್ಯವೆನ್ನುತ್ತಾರೆ. ಹುಟ್ಟುವುದಕ್ಕ ಉತ್ಪನ್ನವಾದದ್ದು. ಕಾರಣಕಾಲಕ್ಷಣ ಹಿಂದೆ ಹೇಳಿ ಬಂದಿರ್ತೇವೆ, ಆ ಹಿಂದೆ ಹೇಳಿ ಬಂದಿರ್ತೇವೆ. ಹೇಳಿ ಬಂದಿದ್ದೇವೆ, ಹೌದಲ್ಲ? ಹಾ. ಎಲ್ಲಿ ಹೇಳ್ಯಾರ ಹೇಳಿ ನೋಡೋಣ. ಸಾಧ್ಯನೇ ಇಲ್ಲ. ಆ. ಅಂದರೆ ಕಾರಣದ ಲಕ್ಷಣ ಅದು ಏನದ ಅಂತ ಕೇಳಿದ್ರೆ, ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವ ವೃತ್ತಿ ಹೋವೆಸೋ ಕಾರಣ ಕೈಯೇ ಅಂತ ಲಕ್ಷಣ ಐತಿ. ಕಾರ್ಯಕ್ಕಿಂತ ನಿಶ್ಚಯವಾಗಿ ಹಿಂತಿಯೊಳಗೆ ಏನೈತಿ, ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವ ವೃತ್ತಿ ಹೋವೆ ಸೋ ಕಾರಣ ಕೈಯೇ. ಅಂದ್ರ ಕಾರ್ಯಕ್ಕಿಂತ ನಿಶ್ಚಯವಾಗಿ, ಅವ್ಯವಹಿತ ಅಂದ್ರ ಸಮೀಪ ಇರ್ಬೇಕು, ಮತ್ತು ಪೂರ್ವವೃತ್ತಿ ಅಂದ್ರ ಮೊದಲಿರ್ಬೇಕು. ಯಾವ್ಯಾವ PDF ತಕೊಂಬಿಡಪ್ಪ, ಹೋಗಿ ತಗೊಂಬಂದ್ಬಿಡು. ಪಪ್ಪಾಗ ಹೇಳ ಒಂದ್ ಮಾತು. ಏನಂತಾರ ಅವ್ರು? ಅಲ್ಲಿ ಮಾಡಿದ್ರೆ ಮ್ಯೂಟ್ ಮಾಡಿದವರು ಅವ ಇದು ಮಾಡ್ಬೇಕು, ಇದನ್ನ ಲೆಕ್ಕದಿಂದ ಅವಾಗ ಬರ್ಲಾರ್ದಂಗ್ ಮಾಡ್ಬೇಕ. ಅವ್ ಏನಾರ ಮಾತಾಡ್ತಾವ ಆ ಕಡೆ, ಅದ್ ಇಲ್ಲಿ ಡಿಸ್ಟರ್ಬ್ ಮಾಡ್ತೈತಿ. ಅದಕ್ಕ ಏನೋ ಆತಾರ ಅದು ಅದೇ ಅದನ್ನ ಮಾಡಿದ್ರೆ ಮಾತಾಡಿದ್ರೆ ಕೃಷ್ಣ ಅವ್ರೆಲ್ಲ ಮಾತಾಡ್ಕೊಂಡು ಕೇಳೋರು. ಆದ್ರೆ ಈ ಕಡೆ ಶಬ್ದ ಬಂದಾಗ ಇದು ಮಾಡೋದು ಶಬ್ದ ಬಂದ ಏನಂತಾರ, ಅವ್ರು ಮಾತಾಡಿದ ಶಬ್ದ ಬರಬಾರ್ದು ಈ ಕಡೆ. ನಮ್ದು ಅರ್ಥ ಹೋಗೋದು ಕೇಳ್ಬೇಕು. ಅಲ್ಲಿ ಏನ್ರ ಅದು ಎಲ್ಲಿ ಏನ್ ಹೇಳಕತ್ತಿದೀವಿ ಗೊತ್ತದನ, ಕಾರಣದ ಬಗ್ಗೆ ನಡೆದಿದ್ದ. ಕಾರಣ ಎದಕ್ಕನಬೇಕಂದ್ರ ಕಾರ್ಯಕ್ಕಿಂತ ನಿಶ್ಚಯವಾಗಿ ಅತಿ ಸಮೀಪ ಇರ್ಬೇಕು ಮತ್ತು ಕಾರ್ಯಕ್ಕಿಂತ ಮೊದಲಿರ್ಬೇಕು. ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವ ವೃತ್ತಿ ಹೋವೆ ಅಂದ್ರ ಕಾರ್ಯಕ್ಕಿಂತ ನಿಶ್ಚಯವಾಗಿ ಸಮೀಪ ಇರ್ಬೇಕು ಮತ್ತು ಅದಕ್ಕಿಂತ ಮೊದಲಿರ್ಬೇಕು. ಅದಕ್ಕ ಕಾರಣ ಅನ್ಬೇಕು. ಇದು ಈಗ ನಡೆದದ್ದು 68ನೇ ಅಂಕ ಐತಿ. ಈಗ ಹೌದಿಲ್ಲ? ಎಷ್ಟನೇ ಅಂಕ? 30ನೇ ಅಂಕದಲ್ಲಿ ಈ ಲಕ್ಷಣ ಬಂದದ. ಎಲ್ಲಿ? ಈಗ 60ನೇ ಅದ, 30ನೇ ಲಕ್ಷಣ ಹುಡುಕ್ಯಾಡ್ಕೊ ಅಲ್ಲಿ ಹೋಗ್ಬೇಕು ನೀವು. 30ನೇ ಲಕ್ಷಣ ಅಂಕದಲ್ಲಿ ಈ ಲಕ್ಷಣದ ಕಾರಣದ ಲಕ್ಷಣ ಐತಿ, ತಗೊಂಡ್ ನೋಡ್ಕೊಳ್ಬೇಕಾರ. ಎಲ್ಲಿ ಯಾತೆ ಶ್ರೋತ್ರ ಕಾ ಶಬ್ದ ಸೇ ಶ್ರೋತ್ರ ಸಂಯುಕ್ತ ತಾದಾತ್ಮ ಸಂಬಂಧ ಸಿದ್ಧವ. ಆದ್ದರಿಂದ ಶ್ರೋತ್ರದ್ದು ಶಬ್ದದೊಡನೆ ಶ್ರೋತ್ರ ಸಂಯುಕ್ತ ತಾದಾತ್ಮ್ಯ ಸಂಬಂಧವು ಸಿದ್ಧವಾಯಿತು. 69ನೇ दो प्रकार के शब्द में जो शब्द तो जाति ताके व्याप्य जो कत्वादि और तारत्वादि तासे स्रोत्र का संयुक्त तादात्म्यवत् तादात्म्य संबंध है. ಏನಂದ್ರೆ 69ನೇ ಅಂಕ. 2 ಪ್ರಕಾರದ ಶಬ್ದ ಅದಾವ. 2 ಪ್ರಕಾರದ ಶಬ್ದ ಅಂದ್ರೇನು? 2 ಪ್ರಕಾರ ಶಬ್ದ. 2 ಪ್ರಕಾರದ ಶಬ್ದ ಅಂದ್ರ ಧ್ವನಿ ರೂಪ ಶಬ್ದ, ವರ್ಣ ರೂಪ ಶಬ್ದ ಅಂತ 2 ಪ್ರಕಾರ. ಧ್ವನಿ ರೂಪ ಶಬ್ದ, ವರ್ಣ ರೂಪ ಶಬ್ದ ಅಂತ 2 ಪ್ರಕಾರದ
ಆ ಶಬ್ದದಲ್ಲಿ ಶಬ್ದತ್ವ ಜಾತಿ ಅದ. ಶಬ್ದ ಐತಂದ್ರೆ ಶಬ್ದತ್ವ ಜಾತಿ ಅದ. ಕಟ್ಟಿಗೆ ಅಂದ್ರೆ ಅರ್ಥತ್ವ ಜಾತಿ ಇರ್ತದೆ. ಹೌದಲ್ಲ? ಹೇಗೆ ಆ ಜಾತಿ ತಾಕೆ ವ್ಯಾಪ್ಯ ಆ ಆ ಶಬ್ದತ್ವ ಜಾತಿಯ ವ್ಯಾಪ್ಯ ಇಂಟರ್ನಲ್ ಒಳಭೇದ ಇರ್ತಾವಲ್ಲ, ಆ ವ್ಯಾಪ್ಯ ಯಾವ ಕತ್ವಾದಿಕ ಅಂದ್ರ ಕರ ಖರ ಕತ್ವಾದಿಕ ಅಂದ್ರ ಕ ಅಂದ್ರೋ ಏನು ಖ ಅಂದ್ರೋ ಹಿಂಗ ಅವು ವ್ಯಾಪ್ಯ ಅದ ಅಂದ್ರೆ ಇಂಟರ್ನಲ್ ಒಳಮಗ್ಲ ಅದ. ತಾರತ್ವಾದಿ ತಾರತ್ವ ಅಂದ್ರ ಗಂಟೆ ಬಿಡ್ದಾಗ ಡಣ್ ತಿಳಿತದ ತಾರತ್ವ. ಹಿಂಗ್ तासे श्रोत्र का संयुक्त तादात्म्यवत तादात्म्य संबंध है. आ श्रोत्रದ್ದು ಆ ತಾರತ್ವಾದಿಗಳೊಡನೆ ಸಂಯುಕ್ತ ಅಂದ್ರೆ ಸಂಯೋಗ ಉಳ್ಳದ್ದಕ್ಕೆ ಸಂಯುಕ್ತ ಅಂತಾರೆ. ಸಂಯೋಗ ಉಳ್ಳದ್ದಕ್ಕೆ ಸಂಯುಕ್ತ ಅಂತಾರೆ. ಸಂಯೋಗವಾದಕ್ಕೂ ಸಂಯುಕ್ತ ಕಹೆ तादात्म्यवत तादात्म्य संबंध. संयुक्त तादात्म्यवत तादात्म्य संबंध का ಐತೆ? ಯಾಕ ಹಿಂಗ ಸಂಯುಕ್ತ ತಾದಾತ್ಮ್ಯವತ್ ತಾದಾತ್ಮ್ಯ ಸಂಬಂಧ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ, ತಾದಾತ್ಮ್ಯವಾದಕ್ಕೂ ತಾದಾತ್ಮ್ಯವತ್ ಕೈ ಆ ತಾದಾತ್ಮ್ಯ ಉಳಿದ್ರನ್ನ ತಾದಾತ್ಮ್ಯವತ್ ಅಂತ ಹೇಳಲ್ಪಡುತ್ತದೆ. ಅಭಿನ್ವಿಕೇ ಯಾಕ ತಾದಾತ್ಮ್ಯ ಅಂದ್ರೆ ಅಭಿನ್ವಿ ಹೇಳಿದೆ. याते उक्त संबंध वाला होने थे श्रोत्र संयुक्त तादात्म्यवत तादात्म्य जो शब्द है ಅಂದರೆ ಆ ಉಕ್ತ ಸಂಬಂಧ ಉಳ್ಳಂತದ್ದಾಗಿರೋದ್ರಿಂದ ಶ್ರೋತ್ರ ಸಂಯುಕ್ತ ತಾದಾತ್ಮ್ಯ ವತ್ ತಾದಾತ್ಮ್ಯ ಅಂದ್ರೆ ಏನು? ಶಬ್ದ ಯಾತೆ उक्त संबंध वाला होने थे श्रोत्र संयुक्त तादात्म्य व तादात्म्य जो शब्द है तासे शब्दत्व जातिन का तादात्म्य है. ಅಂದ್ರೆ ಏನು ಅಂದ್ರ ಆಕಾಶದೊಡನೆ ಶ್ರೋತ್ರದ್ದೇನು ಸಂಯೋಗ ಸಂಬಂಧ. ಇದನ್ನ ಏನ್ ಹೇಳಕತ್ತೇನ? ಶ್ರೋತ್ರ ಸಂಯುಕ್ತ ತಾದಾತ್ಮ್ಯ ವತ್ ತಾದಾತ್ಮ್ಯ ಸಂಬಂಧ ಹೇಳ್ಯಾರಿ. ಶ್ರೋತ್ರ ಸಂಯುಕ್ತ ತಾದಾತ್ಮ್ಯ ವತ್ ತಾದಾತ್ಮ್ಯ ಸಂಬಂಧ. ಮತ್ತೆ ಇದು ಹೆಂಗ ಎದ್ರ ಕೂಡ ಸಂಬಂಧ ಹಚ್ಬೇಕು ಅಂತ ಕೇಳಿದ್ರೆ, ಸಂಯುಕ್ತ ಅನ್ನೋದು ಶ್ರೋತ್ರದ್ದು ಆಕಾಶದೊಡನೆ ಸಂಯುಕ್ತ ಸಂಯೋಗ ಐತೆ. ಸಂಯೋಗ ಉಳ್ಳೋದಕ್ಕನ್ನ ಸಂಯುಕ್ತ ಸರ್. ಆಕಾಶದೊಡನೆ ಸಂಯುಕ್ತ ಹಚ್ಬೇಕ. ಅದನ್ನ ಬಿಡಿಸಿ ತಿಳಿಸಿ ಹೇಳಕತ್ತೇನ ಈಗ. ಆಮೇಲೆ ಆಕಾಶದಲ್ಲಿ ಶಬ್ದ ಗುಣ ಐತಿಲ್ಲೋ, ಆ ಶಬ್ದ ಗುಣದೊಡನೆ ತಾದಾತ್ಮ್ಯ ಸಂಬಂಧ. ಯಾಕಂದ್ರೆ ಗುಣ ಗುಣಿ ತಾದಾತ್ಮ್ಯ ಸಂಬಂಧ ಇರ್ತೈತಿ. ಆದ್ದರಿಂದ ಆಮೇಲೆ ಮುಂದ ಆ ಶಬ್ದದಲ್ಲಿ ಶಬ್ದದ ಜಾತಿ ಅದ. ಆಕಾಶದೊಡನೆ ಸಂಯುಕ್ತ ಆಯ್ತು. ಆಕಾಶದಲ್ಲಿ ಶಬ್ದ ಅದ. ಆ ಶಬ್ದದೊಡನೆ ಅದು ತಾದಾತ್ಮ್ಯ. ಯಾಕ ಗುಣ ಗುಣಿ ತಾದಾತ್ಮ್ಯ. ಆ ಶಬ್ದದಲ್ಲಿ ಶಬ್ದದ ಜಾತಿ ವ್ಯಕ್ತಿ ಅದನ್ನು ತಾದಾತ್ಮ್ಯ. ಆದ್ದರಿಂದ ಅಲ್ಲಿ ಅದಕ್ಕೆ ಎರಡನೇ ತಾದಾತ್ಮ್ಯ ಹೇಳ್ಬೇಕಂತ ಹೇಳಿ ಒತ್ ತಾದಾತ್ಮ್ಯ ಹಿಂಗ್ ಬಂದದ. ತಾದಾತ್ಮ್ಯ ಒತ್ ತಾದಾತ್ಮ್ಯ ಐತಿ ಅಂತ ನೋಡಿ ಹೇಳ್ತದೈತೆ. ಶಬ್ದತ್ತು ಜಾತಿಯೊಡನೆ ಅದು ಆಕಾಶದೊಡನೆ ಸಂಯೋಗ. ಆಕಾಶದಲ್ಲಿದ್ದ ಶಬ್ದದೊಡನೆ ತಾದಾತ್ಮ್ಯ. ಆ ಶಬ್ದದಲ್ಲಿರ್ತಕ್ಕಂಥ ಶಬ್ದತ್ತು ಜಾತಿಯೊಡನೆ ವತ್ ತಾದಾತ್ಮ್ಯ ಸಂಬಂಧ. ಸಂಯುಕ್ತ ತಾದಾತ್ಮ್ಯ ವತ್ ತಾದಾತ್ಮ್ಯ ಸಂಬಂಧ ಅನ್ನೋದನ್ನು ಬಿಡಿಸಿ ಹೇಳಿದ್ದಾರೆ. ಏನ್ 70ನೇ
ಹಾ ಇಟ್ಟು ಹೇಳಿದ್ದೀನಿ ನಾನು ಹೇಳಿದ್ದೇನೆ. ಹಾ ಈಗ ಏನಾಯ್ತು ಅಂತ ಕೇಳಿದ್ರೆ ಹ್ಮ್ ಹಾ 70ನೇ ಅಂಕ ಗೊತ್ತಾಗಿದೆ. ಹಲೋ, ಹಾ 70ನೇ ಅಂಕದಲ್ಲಿದ್ದೇನೆ. ಹಾ ಎದ್ದೇಪಿ ಎದ್ದೇಪಿ ಅಂದ್ರೆ ಶಂಕ ಸಂಶಯ ಮಾಡ್ತಾನೆ. आकाश से भी स्रोत्र का संयोग संबंध है. ಆಕಾಶದೊಡನೆನು ಸ್ರೋತದ್ದು ಸಂಯೋಗ ಸಂಬಂಧ ಐತಿ. ವಕ್ಷಮಾಣ रचना ग्रहण का भी द्रव्य से संयोग है. ಆ ಈ ಸ್ತೋತ್ರದರ ಆಕಾಶದೊಡನೆ ಸಂಬಂಧ ನೀವು ಹೇಳಿದ್ರಿ. ಮತ್ತೆ ಇಲ್ಲಿ ವಕ್ಷಮಾಣ ರೀತಿ ಅಂದ್ರೆ ಈಗ ಮುಂದೆ ಹೇಳುವ ಪ್ರಕಾರ, ಇನ್ನು ಮುಂದೆ ಅಪೂರ್ಣ ಹೇಳ್ತೀವಿ ನಾವು. ಸ್ತೋತ್ರದ್ದು ಈಗ ಹೇಳಕತ್ತೀರಿ ನೀವು. ಮುಂದಲ್ಲಿ ಏನು ರಸನದ್ದು ಗ್ರಹಣದ್ದು ಇವನು ಹೇಳ್ತೀರಿ ನೀವು. ಹೇಳಕ್ ಪಡ್ತಕ್ಕಂಥ ಅದಕ್ಕೆ ವಕ್ಷಮಾಣ ಅಂತಾರೆ. ವಕ್ಷಮಾಣ ರಸನಾ ಗ್ರಹಣ ಕಾವಿ ಆ ದ್ರವ್ಯದೊಡನೆ ಸಂಯೋಗ ಐತಿಲ್ಲ ಅಪೂರ್ದು. ಸಂಯೋಗ ಸಂಯೋಗ ಐತಿ. ಅಲ್ಲಿ ದ್ರವ್ಯದೊಡನೆ ಏನದ ಸಂಯೋಗ ಅದ. ಅದಿಲ್ಲ ಆ ಸಂಯೋಗನು ಮತ್ತೆ ಹೇಳ್ಬೇಕಂದ್ರೆ ನಿಮ್ಗೆ ಪ್ರಭಾಕರದಾಗ ಬರ್ತೈತೆ ಅದು. ಸಂಯೋಗ ಏನೈತಲ್ಲ, ಸಂಯೋಗ 3 ಪ್ರಕಾರ ಐತೆ ಅಂತ ಅಲ್ಲಿ ಪ್ರಭಾಕರದಾಗ ಹೇಳ್ಯಾರ ಅವ್ರು. ಕರ್ಮದ ಸಂಯೋಗ, ಸಂಯೋಗದ ಸಂಯೋಗ, ಸಹಜ ಸಂಯೋಗ. ಇದು ಶಾರ್ಟ್ಕಟ್ ಐತೆ ಇಲ್ಲಿ. ಮತ್ತೆ ಅದರದ ವೃತ್ತಿ ಪ್ರಭಾಕರದ ಸಾರ ಐತಿ ಇದು. ಅಂದ್ರೆ ಶಾಂಪಲ್ ಪೇಡದಾಗಿಂದ ಒಂದು ತುಣುಕ್ ಕೊಟ್ಟಿರ್ತಾರ. ಹಂಗ ತುಣುಕ್ ಐತಿ. ಇನ್ನ ಪೇಡೆ ಕಿಲೋಗಟ್ಲೆ ಅದು ಪ್ರಭಾಕರ. ಅಲ್ಲಿ ಇಲ್ಲಿ ಸಂಯೋಗ ಬಂದದ. ದ್ರವ್ಯ ಸಂಯೋಗತೆ ಸಂಯೋಗ ಅಂದ್ರದ್ದು ಅಲ್ಲೇನ್ ಹೇಳ್ಯಾರ ಅಂದ್ರ ಆ ಸಂಯೋಗವು ಕರ್ಮದ ಸಂಯೋಗ, ಸಂಯೋಗದ ಸಂಯೋಗ, ಸಹಜ ಸಂಯೋಗ ಅಂತ 3 ಪ್ರಕಾರ ಇದೆ ಅಂತ ಹೇಳ್ತಾರೆ. ಕರ್ಮದ ಸಂಯೋಗವು ಮತ್ತೆ 2 ಪ್ರಕಾರ ಇದೆ. ಅನ್ಯತರ ಕರ್ಮಜ ಸಂಯೋಗ, ಉಭಯತರ ಕರ್ಮಜ ಸಂಯೋಗ ಅಂತ ಮತ್ತೆ 2 ಪ್ರಕಾರದ ಕರ್ಮಜ ಸಂಯೋಗ ಅಂದ್ರೆ ಹೇಳ್ತೇನೆ ನಿಮ್ಗೆ. ಮೋಸ್ಟ್ಲಿ ವಿಚಾರಸಾಗರ ಬಂದಂಗ ಕಾಣ್ತಾರೆ. ವಿಚಾರಸಾಗರ ಬಂದಿರೋ ಕಾಣಿಸ್ತಾರೆ. ವಿಚಾರಸಾಗರದಾಗ್ರಿ ಹಾ ಬಂದಿರೋ ಹೇಳಿರಿ. ಇದು ಬಂದೈತಿ. ವಿಚಾರಸಾಗರ ಹೇಳಿರಿ. ವಿಚಾರಸಾಗರದಾಗ್ರಿ ಹಾ ಹೇಳಿದ್ರಿ. ವಿಷಯ ಇಲ್ಲ ಅಪ್ಪಾರೆ. ನಾವು ಅಲ್ಲಿ ತಗೊಂಡು ಹೇಳಿರ್ಬೇಕು. ಈಗಲೂ ನಾ ಇದನ್ನ ರತ್ನಾವಳಿ ಹೇಳ್ತಾ ಇದ್ರೆ ಪಾಪ ಕರ್ಕೊಂಡೇನಿಲ್ಲ. ಅದೇ ಅಂದ್ರೆ ಇದು ಶಾರ್ಟ್ಕಟ್ ಶಾಂಪಲ್ ಐತಿ ಇಲ್ಲಿ. ಅದ್ರ ವಿಸ್ತಾರ ಹಿಂಗೈತಿ ಅಂತ ಹೇಳೋದು ನಿಮಗೆ. ಅದಕ್ಕ ಕರ್ಮಜ ಸಂಯೋಗನೂ ಕೂಡ ಅನ್ಯತರ ಕರ್ಮಜ ಸಂಯೋಗ, ಉಭಯತರ ಕರ್ಮಜ ಸಂಯೋಗ. ಅನ್ಯತರ ಕರ್ಮಜ ಸಂಯೋಗ ಅಂದ್ರೆ ಏನ್ ಹೇಳೋದು? ನೆನ್ ಬರ್ತಲ್ರಿ. ಹೇಳಿ ಒಟ್ಟು ಹೇಳಿದ್ರಿ ಅಂದ್ರೆ ಅದು ವಿಸ್ತಾರ ನೆನ್ ಬರ್ತಲ್ಲ. ಬರ್ತಾವ್ರಿ. ವಿಸ್ತಾರ ಹೇಳಿದ್ರಿ. ಅನ್ಯತ್ರ ಕರ್ಮ ಉಭಯ ಎಲ್ಲ ಬಂದೈತಿ. ವಿಚಾರಸಾಗರ ಹೇಳಿದ್ರಿ. ಅದು ಏನಂತ ನೆನಪಿಲ್ರಿ. ಹೇಳಿದ್ದು ವಿಚಾರ ಹೇಳಿದ ನನಗೆ ನೆನಪೈತಾನು. ಮತ್ತೆ ಯಾವ್ದು ಏನಂತ ಹೇಳ್ರಿ ನಗು. ಇಲ್ರಿ ಇವ್ರು ಇಂತ ಬರೀ ಒಳ ಮಾಡ್ತೀವಿ. ಇದು ಪ್ರಯೋಜನ ಇಲ್ಲದ ಮಾತು ಮಾತಾಡ್ತಾನ. ಅದು ಸರಿಯಲ್ಲದಿಲ್ಲ. ಈಗ ಸುಮ್ ಕೂತ್ ಕೇಳೋದು ಮಾಡೋ ಏನೋ ಒಂದು ಸಂಬಂಧ ತಗೊಳ್ಳೋದು. ಮತ್ತೆ ಅದಕ್ಕೆ ಗೊತ್ತೂ ಇಲ್ಲ ಸರ್. ಶಿವಾಯ ನಾ ಹೇಳಕತ್ತೀನಿ ಅದನ್ನು ಬರೋಬರಿ ಹೇಳ್ಬಿಡಲ್ಲ. ಅನ್ಯತರ ಕರ್ಮಜ ಸಂಯೋಗ, ಉಭಯತರ ಕರ್ಮಜ ಸಂಯೋಗ ಅಂತ 2 ಪ್ರಕಾರ ಸಂಯೋಗ ಅಂತ ಹೇಳಿದ್ವಿ. ಅಂದ್ರೆ ಅದು ಪ್ರಭಾಕರ ಹೇಳಿದ್ರು. ಅನ್ಯತರ ಕರ್ಮಜ ಸಂಯೋಗ ಅಂದ್ರೆ ಏನು ಅಂತಂದ್ರೆ, ಒಂದು ಪಕ್ಷಿ ಹಾರಿ ಬಂದು ಆ ವೃಕ್ಷದಲ್ಲಿ ಕುಳಿತು ಕುಂತ ಆ ಪಕ್ಷಿಗೆ ವೃಕ್ಷಕ್ಕೂ ಸಂಯೋಗ ಆಯ್ತಾ ಇಲ್ಲೋ? ಆದ್ರೆ ಯಾವ ಸಂಯೋಗ ಇದು? ಆ ಅನ್ಯತರ ಕರ್ಮ. ಯಾಕಂದ್ರ ಇದು ಒಂದರಲ್ಲಿ ಪಕ್ಷಿಯಲ್ಲಿ ಕ್ರಿಯೆ ಆಗಿದೆ, ವೃಕ್ಷದಲ್ಲಿ ಕ್ರಿಯೆ ಆಗಿಲ್ಲ.
ಒಂದರಲ್ಲಿ ಕ್ರಿಯೆ ಆದದ್ದರಿಂದ ಅನ್ಯತರ ಕರ್ಮಜ ಸಂಯೋಗ ಇದಕ್ಕಂತಾರೆ ಹೇಳಿದ. ಉಭಯತರ ಕರ್ಮಜ ಸಂಯೋಗ ಅಂದರೆ ಅಲ್ಲಿ ಎರಡು ಟಗರಗಳು ಹಾ ಅದು ಆ ಕಡೆದು ಬರ್ತದೆ, ಇದು ಈ ಕಡೆದು ಟಗರ ಕಾಳಗ ನೋಡ್ರಿಲ್ಲ. ಹಾ ಅದು ಒಂದು ಗತೆ ಆಯ್ತಾವ. ಇಬ್ಬರು ಪೈಲ್ವಾನ್ರು ಆ ಕಡೆ ನಾವು ಬರ್ತಾವ, ಈ ಕಡೆ ನೀವು ಬಂದು ಇಬ್ಬರು ಇದು ಉಭಯತರ. ಇಬ್ಬರು ಆ ಕಡೆದು ಕ್ರಿಯೆ ಐತಿ, ಈ ಕಡೆದು ಕ್ರಿಯೆ ಐತಿ. ಎರಡು ಹುಂಜಗಳು, ಕೋಳಿ ಹುಂಜ ಇರ್ತಾವಲ್ಲ, ಅವು ಹಿಂಗ್ ಇದು ಮಾಡ್ತಿರ್ತಾವ, ಕಾದಾಡ್ತಾವ. ಅಂದ್ರ ಈ ರೀತಿ ಇದಕ್ಕ ಉಭಯತರ ಕರ್ಮ ಅಂದ್ರೆ ಕ್ರಿಯಾ ಎರಡರಲ್ಲಿಯೂ ಆಗುತ್ತದೆ. ಹೇಗ ಇದಕ್ಕ ಅನ್ಯತರ ಉಭಯತರ ಕರ್ಮಚಯೋಗ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಇದು ಕರ್ಮಚಯೋಗ ಹೇಳ್ದ, ಕರ್ಮಜ ಸಂಯೋಗವು ಅನ್ಯತರ ಕರ್ಮಜ ಸಂಯೋಗ, ಉಭಯತರ ಕರ್ಮ ಸಂಯೋಗ ಅಂತ ಗೊತ್ತಾಗ್ತದೆ. ಇನ್ನೊಂದು ಏನೈತಿ, ಸಂಯೋಗದ ಸಂಯೋಗ ಐತಿ. ಏನದು? ಸಂಯೋಗದ ಸಂಯೋಗ ಅಂದ್ರ ಡಬಲ್ ಸಂಯೋಗ ಆಕೈತ. ಅಂದ್ರ ಸಂಯೋಗದಿಂದ ಉತ್ಪನ್ನವಾಗಿ ಮತ್ತೊಂದು ಸಂಯೋಗ ತಗೋತೈತಿ. ಈಗ ನಾನು ಆ ಬಟನ್ ಹಚ್ಚಬೇಕಂತ ಅಲ್ಲಿ ಹೋದೆ, ಬಟನ್ ಬಡದು ಪಂಖ ಚಾಲು ಮಾಡ್ಬೇಕು ಅಂತೇಳಿ, ಲೈಟ್ ಹಚ್ಬೇಕಂತೇಳಿ ಆ ಬಟನ್ ಬಡದ ಕೂಡನ ಶಾರ್ಟ್ ಆಯ್ತು, ಅದು ಬಟ್ಟಿ ಕೈಗೆ ಏನಾಯ್ತು, ಶಾರ್ಟ್ ಆಗಿಬಿಡ್ತದ, ಶಾರ್ಟ್ ಹೊಡಿತದ. ಓ ಅಂತೇಳಿ ಹಿಂಗ್ ಇದು ಮಾಡಿದೆ. ಆದ್ರ ಅದು ಬೆಳ್ಳಿಗೆ ಶಾರ್ಟ್ ಆಗೈತಿ, ಅದು ಬೆಳ್ಳಿಗೂ ಕರೆಂಟಿಗೂ ಸಂಯೋಗ ಆಗೈತಿ. ಹಿಂದ್ಗಡೆ ಇಲ್ಲಿ ದೇಹಕ್ಕೆ ನೆಲಕಂದಿ ಬೀಳ್ತಾನಿಲ್ಲ, ಸ್ಮೃತಿ ತಪ್ಪಿ. ಅಂದ್ರ ಕೈಗೆ ಸಂಯೋಗ ಆಗ್ಯದ, ಸಂಯೋಗದ ಸಂಯೋಗ ದೇಹದೊಡನೆ ಸಂಯೋಗ ಆಗ್ಯದ. ಬೆರಳಿಗೆ ಸಂಯೋಗ ಆಗಿ ದೇಹದೊಡನೆ ಸಂಯೋಗ ಆಗ್ಯದ. ಆದ್ದರಿಂದ ಸಂಯೋಗದ ಸಂಯೋಗ, ಇದಕ್ಕೆ ಸಂಯೋಗದ ಸಂಯೋಗ ಅಂತಾರೆ. ಇನ್ನು ಸಹಜ ಸಂಯೋಗ ಅನ್ನೋದು ಮೂರನೇದು ಪ್ರಭಾಕರದ ವಿಷಯ. ಸಹಜ ಸಂಯೋಗ ಅಂದ್ರೆ ಏನು? ಸಂಯೋಗಿಗೆ ಸಾಥ್ ಉಪದೇಶೋ ಸಹಜ ಸಂಯೋಗ ಲಕ್ಷಣ. ಸಂಯೋಗಿಯೊಡನೆ ಯಾವುದರ ಸಂಯೋಗ ನಾವು ಹೇಳ್ತೀವಿ, ಆ ಸಂಯೋಗಿಗೆ ಸಾಥ್ ಉಪಜೆ ಅಂದ್ರೆ ಉತ್ಪನ್ನವಾಗಿದೆ. ಆ ವಸ್ತು ಏನು ಉತ್ಪನ್ನ ಆಗೈತಿ ಅಲ್ಲ, ಅದರ ಗುಣಾನ ಇದನ್ನು ಉತ್ಪನ್ನ ಕೂಡ ಆಗೈತಿ. ಅದಕ್ಕೆ ಸಹಜ ಸಂಯೋಗ ಯಾರು ಮಾಡಿಲ್ಲ, ಏನು ಇಲ್ಲಿ ಇವು ಮಾಡಿದ್ದು. ಇವು ಈ ಅದು ಪಕ್ಷವಾದ ಕೂತದ್ದು, ಇಬ್ಬರು ಟಗರಗಳು ಇವು ಕಾದಾಡಿದ ಯಾರು ಕ್ರಿಯಾ, ಇಲ್ಲಿ ಇದೇನು ಹಿಂಗಿಲ್ಲ. ಸಹಜ ಸಂಯೋಗ ಉತ್ಪನ್ನ ಆಗುತ್ತದೆ, ಅದು ಕೂಡಿ ಉತ್ಪನ್ನ ಆಗಿದೆ. ಇದು ಹೇಳ್ತೇನೆ, ಸತ್ರು ಹೇಳಕ್ ಬರಂಗಿಲ್ಲ. ಬಂಗಾರದಲ್ಲಿ ಗೋಲ್ಡ್ ಎಲ್ಲ ಆಭರಣಗಳಲ್ಲಿ ಬಂಗಾರ ಇರ್ತಂತ. ಸೋನು ಕುದುರೆ ಚಟ ಇಲ್ಲ. ಆಭರಣ ನಾ ಒಂದ್ ಏನ್ ಹೇಳ್ಬೇಕಂತೇನೆ ಅದ ಬಂಗಾರ ಅಂದ್ಬಿಟ್ಟೇನ ಆಭರಣ ಹೋಗ್ಬಿಟ್ಟು ಬೇಕೆ ಸುತ್ತಲೂ ಇದಾಗೋದು. ನಾ ಬರೀ ಬಂಗಾರ ಅಂತ ಹೇಳಿದೆ. ಈಗ ನೀ ಆಭರಣ ಇದು ಮುಂದೆ ನಿನಗ್ ಗೊತ್ತಿಲ್ಲ ಮೇಲೆ ನೀ ಮಾತಾಡ್ತೀಯಕ್ಕ ಹೇಳೋದು. ನನಗೂ ಹೇಳ್ಬಿಡಂಗಿಲ್ಲ, ನೀನು ಸರಿಯಾಗಿ ಹೇಳಂಗಿಲ್ಲ, ಏನಾರ ಮಾತಾಡ್ತಿ. ಬಂಗಾರ ಸುತ್ತಲೂ ಇದಾಗೋದು. ಬಂಗಾರ ಸುತ್ತಲೂ ಕರುವಲ್ಲ ಸಹಿ ಏನಂತವ ಬಂಗಾರ ಯಾರಿಗೆ ತಿಳಿಯಂಗಿಲ್ಲ ಅವ್ನು ಮಾತಾಡ್ತಾನ. ನೀವು ಸುಮ್ಮ ಕುಂದ್ರು ಮಾರಾಯ. ಈಗ ನೋಡ ಟೈಮ್ ವೇಸ್ಟ್ ಮಾಡ್ತಾನೆ. ಈಗ ಹೋಗೋದು ಏನೋ ಹೇಳ್ಬಿಡಂಗಿಲ್ಲ. ಏನೋ ಅಂತ ನಾ ಹೇಳಕತ್ತೇನೆ ಕೇಳಬೇಕಾರೆ ಇಲ್ಲ, ಅದನ್ನು ಏಕಾಗ್ರತೆಯಿಂದ ಕೇಳಂಗಿಲ್ಲ. ನಾನು ಏನ್ ಹೇಳಕತ್ತಿದ್ನಿ, ಬಂಗಾರ ಯಾವ ಸಂಯೋಗ ಹೇಳಕತ್ತಿದ್ರಿ?
ಸರಿ. ಅಂದ್ರ ಸಹಜ ಸಂಯೋಗ ಅಂತ ಎದಕ್ಕಂತಾರೆ ಅಂತ ನಾ ಹೇಳಕತ್ತಿದ್ದೆ. ಮೂರನೇ ಸಂಯೋಗ ಕರ್ಮದ ಸಂಯೋಗ, ಸಂಯೋಗದ ಸಂಯೋಗ ಇಬ್ಬರು ತಿಳ್ಕೊಂಡು ಬಂದೇನೆ. ಇನ್ನು ಸಹಜ ಸಂಯೋಗ, ಸಹಜ ಅದಕ್ಕೆ ಲಕ್ಷಣ ಏನಾದ್ರು ಅಂದ್ರೆ ಸಂಯೋಗಿಕೆ ಸಾತುಪಜೆ ಸಹಜ ಸಂಯೋಗ. ಸಂಯೋಗಿಯೊಡನೆ ಅದ್ರ ಗುಣ ಕೂಡಿ ಉತ್ಪನ್ನ ಆಗಿದೆ, ಹುಟ್ಟಿದೆ, ಅದಕ್ಕೆ ಸಹಜ ಸಂಯೋಗ ಅಂತಾರೆ. ಅಂದ್ರ ಬಂಗಾರದಲ್ಲಿ ಎರಡು ಧರ್ಮಗಳು ಸಂಯೋಗ ಆಗ್ಯಾವ. ಬಂಗಾರ ಏನಂದ್ರೆ ಗೋಲ್ಡ್, ಅದರಲ್ಲಿ ಎರಡು ಧರ್ಮಗಳ ಸಂಯೋಗವಾಗಿದೆ. ಯಾರು ಮಾಡ್ಯಾರು? ಯಾರು ಮಾಡಿಲ್ಲ. ಸಹಜ ಎರಡು ಕೂಡ ಸಹಜ ಆಗ್ಯಾವ. ಏನವು ಏನವು ಅಂತ ಕೇಳಿದರೆ, ಆ ಬಂಗಾರವನ್ನು ಬೆಂಕಿಯೊಳಗೆ ಹಾಕಿ ನೀವೊಂದು ವರ್ಷಾನ್ಗಟ್ಲೆ ಸುಡೋದ ಬೂದಿ ಆಗುವುದಿಲ್ಲ. ಬೂದಿ ಆಗುವುದೇ ಇಲ್ಲ, ರಸ ಆಗ್ಬಹುದು ಮತ್ತು ಗಟ್ಟಿನ ಆಗ್ಬಹುದು, ಬೂದಿ ಆಗುವುದಿಲ್ಲ. ತಿಳಿತಾ? ಅದಕ್ಕ ಬೂದಿ ಮಾಡೋ ಮಾತು ಬೇರೆ, ಉಪಾಯ ಮಾತು ಬೇರೆ. ಅದಕ್ಕೆ ಕೆಮಿಕಲ್ ಕೂಡಿಸಿ ಇದು ಮಾಡ್ಬೇಕಾಕತಿ. ಅದು ಸುವರ್ಣ ಭಸ್ಮ ಅಂತಾರ ಅದಕ್ಕೆ. ಅದು ಆಯುರ್ವೇದದಲ್ಲಿ ಐತಿ, ಅದು ಇರ್ಲಿ. ಆದ್ರ ಬೆಂಕಿನ ಎಲ್ಲವನ್ನು ಸುಡ್ತಾ ಐತಿ, ಅದನ್ನು ಸುಡಂಗಿಲ್ಲ. ಅಂದ್ರ ಆ ಅಗ್ನಿಯ ಧರ್ಮವು ಬಂಗಾರದಲ್ಲಿ ಇದೆ. ಇನ್ನೊಂದು ಭಾರವಾಗಿರುವುದು ಪೃಥ್ವಿ ಧರ್ಮ ಐತಿ. ವಜನ್ ಭಾರವಾಗೈತಿ. ಕಲ್ಲಿನಕ್ಕಿಂತಲೂ ಬಂಗಾರ ವಜನ್ ಇರ್ತೈತಿ. ಅಟ್ಟದಮ್ಮ ಬಂಗಾರ, ಅಟ್ಟದಮ್ಮ ಕಲ್ಲಿಟ್ಟು ನೋಡ್ರಿ, ಬಂಗಾರನ ವಜ್ಜಾಕೈತಿ. ಭಾರವಾಗಿರುವುದು ಪೃಥ್ವಿ ಧರ್ಮ, ಸುಡಲಾರದು ಅಗ್ನಿಯ ಧರ್ಮ. ಪೃಥ್ವಿ ಧರ್ಮ, ಅಗ್ನಿಯ ಧರ್ಮಗಳೆರಡು ಆ ಬಂಗಾರದಲ್ಲಿ ಉತ್ಪನ್ನವಾಗುತ್ತದೆ. ಸಹಜವಾಗಿ ಅವು ಸಂಯೋಗವಾಗಿವೆ. ಇದಕ್ಕೆ ಸಹಜ ಸಂಯೋಗವೆನ್ನುತ್ತಾರೆ. ಕೇಳಿ ಮುಂದೆ. ನಾನು ಅದೇ ಹೇಳಿದೆ, ಬಂಗಾರ ತುಪ್ಪನು ಹಿಂದಿ ಒಳಗೆ ಒಂದು ಮಾತೈತಿ, ಸ್ವಭಾವಕ್ಕೂ ದವಾ ನೈ. ಸ್ವಭಾವ ಏನು ಇರ್ತದಲ್ಲ, ಆ ಸ್ವಭಾವಕ್ಕ ದವಾ ನೈ. ಯಾಕಂದ್ರೆ ಅದು ಆ ಇರ್ಕಳದಲ್ಲ ಇರ್ತದ. ಯಾರು ಬಂದ್ರು ಹಿಂಗ್ ತಲೆ ಹಾಕು, ಹೌದಿಲ್ಲ, ಅದಕ್ಕೆ ಸ್ವಭಾವ ಬಿದ್ದಿರ್ತದ. ಮತ್ತೆ ಅಟ್ ಮಾಡುದೇ ಅದು ಹೇಳ್ತವ. ಎಲ್ಲಿಗೆ ಬಂದೆ? ಇಲ್ಲಿ ಯದ್ಯಪಿ 70ನೇ ಅಂಕದಲ್ಲಿದ್ದೇನೆ. ಈ ಸಂಯೋಗಕ್ಕೆ ಬಂದಿದ್ದೆ. ಅಲ್ಲಿ यद्यपि आकाशते भी स्रोत्र का संयोग संबंध है, वक्षमान रसना ग्रहण का भी द्रव्य से संयोग है, या तीन इंद्रियंते भी द्रव्य का प्रत्यक्ष हुआ चाहिए. यद्यपि कार्य ಏನಂತ ಅಂತ ಕೇಳಿದ್ರೆ, ಅಲ್ರಿ ಈಗ ಆಕಾಶದೊಡನೆ ಈಗ ನೀವು ಸಂಬಂಧ ಹೇಳ್ಕೊತ ಬಂದಿಲ್ಲ. ಸಂಯುಕ್ತ ತಾದಾತ್ಮ್ಯ, ತಾದಾತ್ಮ್ಯ ಸಂಬಂಧ ಹೇಳ್ಕೊಂಡು ಬಂದಿರಿ. ಆಕಾಶದೊಡನೆ ಸಂಯೋಗ, ಆಕಾಶದ ಗುಣದೊಡನೆ ತಾದಾತ್ಮ, ಹಿಂಗೆಲ್ಲ ಹೇಳ್ಕೊತ ಬಂದಿರಲ್ಲ. ಅಂದ ಮೇಲೆ ಅದೇ ರೀತಿ ಈಗ ಮುಂದ ಈಗ ಸ್ತೋತ್ರದ ಹೇಳಕತ್ತೀರಿ ಶಬ್ದದ್ದು. ಈ ರಸನ ಅಂದ್ರೆ ಜೀವ ಮತ್ತು ಗ್ರಹಣ, ಈ ಇಂದ್ರಿಯಗಳು ಅದಾವಲ್ಲ, ತ್ವಚ ಇವೆಲ್ಲ, ಅಂದ್ರೆ ಇವೆರಡತ್ವನ ಇವನು ಅದಾವ. ಇವು ದ್ರವ್ಯಗಳನ್ನ ಅವು ಸಂಯೋಗ ಹಾಕವಲ್ಲ. ಶಂಕಾಕಾರ ಹೇಳೋ ಮಾತಿದು. ಈ ಶ್ರೋತ್ರದ್ದು ಹೆಂಗ್ ಹೋಗಿ ಆಕಾಶದೊಡನೆ ದ್ರವ್ಯ ಐತಿ, ಆಕಾಶ ಶ್ರೋತ್ರನು ದ್ರವ್ಯ ಐತಿ, ಎರಡು ದೋ ದ್ರವ್ಯಗಳ ಸಂಯೋಗ ಆಗೈತಿ. ಹಂಗ ಆ ರಸನ ಅಂದ್ರ ನಾಲಿಗೆ ಮತ್ತು ಗ್ರಾಣ, ಇವು ಕೂಡ ಇಂದ್ರಿಯಗಳು ದ್ರವ್ಯದೊಡನೆ ಸಂಬಂಧ ಹಾಕವಲ್ಲ, ಸಂಯೋಗ ಹಾಕೈತಿ. ಯಾತೆ ತೀನ್ ಇಂದ್ರಿಯಂತೇವಿ
द्रव्य का प्रत्यय हुआ चाहिए ಆದ್ದರಿಂದ ಮತ್ತೆ ಇವುಗಳಿಂದಲೂ ಕೂಡ ಆ ದ್ರವ್ಯದ ಪ್ರತ್ಯಕ್ಕೆ ಆಗಬೇಕು ಅಂತ ಯದ್ಯಪಕಾರ ಶಂಕಾ ಮಾಡ್ಯಾರ तथापि तथापि श्रोत्र में और रचना ग्रहण में द्रव्य के प्रत्यक्ष की योग्यता नहीं है ಅವರು ಅವ್ರದ್ದು ದ್ರವ್ಯದೊಡನೆ ಪ್ರತ್ಯಕ್ಷ ಆಗ್ಬೇಕಲ್ಲ ಅಂತ ಅವ ಕೇಳಿದ ಅದಕ್ಕೆ ಇವ್ರು ಉತ್ತರ ಏನ್ ಹೇಳ್ತಾರೆ ತಥಾಪಿಕಾರು ರಸನಾ ಗ್ರಹಣ ಅಂದ್ರೆ ಜೀವ ಮತ್ತು ಗ್ರಹಣೇಂದ್ರಿಯ ಇವರು ದ್ರವ್ಯದ ಪ್ರತ್ಯಕ್ಷದ ಯೋಗ್ಯತಾ ಅವುಗಳಲ್ಲಿ ಇಲ್ಲ ಗೊತ್ತಾತೇನ್ ನಿನಗೆ ಗೊತ್ತಾಯ್ತು ನಿಮ್ಗ ಅಂದರೆ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಈಗ ಇದು ಮೊಬೈಲ್ ಐತಿಲ್ಲ ಇದು ಕುರುಡನ ಕೈ ಹಾಕೊಡು ಕುರುಡನ ಕೈ ಕೊಟ್ರ ಇದು ಏನು ಅಂತ ಕೇಳವನ್ ಇದು ಮೊಬೈಲ್ ಐತ ಅಂತ ಹೇಳ್ತಾನ ಕಣ್ ಕಾಣ್ತೈತೇನು ಇಲ್ಲಿ ಅಂದ್ರ ಆ ತ್ವಕ್ಕಿಂದ್ರಿಯದಲ್ಲಿ ಸ್ಪರ್ಶ ಜ್ಞಾನ ಐತೆ ಅದು ಎರಡನ್ನು ಮಾಡ್ಕೋತೈತಿ ಆ ಗುಣವನ್ನು ಮತ್ತಿದು ಹೆಂಗೈತಿ ಬಿರುವೈತೆ ಬಿರ್ಸೈತೆ ಕಠಿಣತರ ಜ್ಞಾನ ಆಕತಿ ಮತ್ತು ಇದು ವಸ್ತು ಏನು ಉಳ್ಳಾಗಡ್ಡಿ ಕೊಡು ಬೆಳ್ಳುಳ್ಳಿ ಕೊಡು ಏನ್ ಕೊಡು ಅವ್ನು ಹೇಳತಾನ ಇದ ಐತೆ ಅಂದ್ರೆ ತ್ವಗೀಂದ್ರಿಯದಲ್ಲಿ ಎರಡು ಗುಣ ದ್ರವ್ಯ ಎರಡನ್ನು ಪ್ರತ್ಯಕ್ಷ ಮಾಡಿಕೊಳ್ಳೋ ಯೋಗ್ಯತಾ ಮತ್ತು ನೇತ್ರದಲ್ಲಿಯೂ ಕೂಡ ಅದರಲ್ಲೇನು ಯೋಗ್ಯತಾ ಹೇಗೆ ಆ ಮೂರು ಇಂದ್ರಿಯಗಳಲ್ಲಿ ಮಾತ್ರ ಇವೇನ್ ಹೇಳ ಅವ್ರು ಪ್ರತ್ಯಕ್ಷ ಆಗ್ಬೇಕಂತ ಶಂಕಮಾರಿ ಯದ್ಯಪಿಕಾರ ಮಾಡ್ಯಾರಲ್ಲ ಅವನು ಮಾಡ್ಬೇಕಲ್ಲ ಆದ್ರೆ ಅವುಗಳಲ್ಲಿ ಯೋಗ್ಯತಾ ಇಲ್ಲ ಬರೀ ಗುಣ ಅಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ ಈಗ ಘ್ರಾಣೇಂದ್ರಿಯ ಗಂಧವನ್ನ ಪ್ರತ್ಯಕ್ಷ ಮಾಡ್ಕೋತಾ ಇದ್ ವಾಸನೆ ತಿಳಿತಾ ಆದ್ರ ಆ ವಾಸನೆ ಬಂದ ಹೂವಿನ ಪ್ರತ್ಯಕ್ಷ ಇಲ್ಲ ಅದಕ್ಕೆ ತಿಳಿತಾ ಮತ್ತು ಜೀವ ನಾಲಿಗೆ ಅದು ಹುಳಿ ಅದೋ ಸಿಹಿ ಅದೋ ಅದನ್ನ ಹೇಳ್ಬಹುದು ಅದು ಆದ್ರ ಆ ವಸ್ತುವಿನ ಜ್ಞಾನ ಅದಕ್ಕಾಗೋದಿಲ್ಲ ಶ್ರೋತ್ರ ಇಂದ್ರಿಯ ಐತಲ್ಲ ಶ್ರೋತ್ರ ಇಂದ್ರಿಯಕ್ಕೆ ಶಬ್ದದ ಜ್ಞಾನ ಆಕತೆ ಆ ಶಬ್ದದ ಶಬ್ದ ಅಂದ್ರೆ ಗುಣ ಆ ಗುಣ ಎದರ ಶಬ್ದ ಇದೋ ಆ ವಸ್ತುವಿನ ಜ್ಞಾನ ಅದಕ್ಕಾಗೋದಿಲ್ಲ ಒಂದ್ ವೇಳೆ ಯಾಕ ಮುಂದೆ ಬರ್ತದ ಒಂದ್ ವೇಳೆ ನೀವು ಈಗ ಒಂದು ನಾಯಿ ಬೊಗಳುತ್ತದೆ ಅಲ್ಲಿ ಏನಾಗಲಾಗತೈತಿ ನಾಯಿ ಏನ್ ಮಾಡಾಕತೈತಿ ಬೊಗಳಾಗತ್ತೆ ಆವು 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 ಅಂತೇಳಿ ಬಗಳಾಗತೈತಿ ಮತ್ತೆ ನಾಯಿ ಇದು ಜ್ಞಾನ ಆಕತ್ತಲ್ಲ ನಿಮ್ಗೆ ಮತ್ತೆ ಶಬ್ದದರ ಆಯ್ತು ಮತ್ ನಾಯಿದು ಜ್ಞಾನ ಆಗೈತಲ್ಲ ಹಿಂಗ್ ಕೇಳಿದ್ರೆ ಏನ್ ಮಾಡ್ತಿ ಹೌದಿಲ್ಲ ನಾ ಕೇಳೋದು ಬರೋಬ್ರಿ ಅದು ಯಾವ ಕಡೆ ನಿಂತೈತೆ ಮುಖ ಮಾಡಿ ನಿಂತೈತೆ ಈಗ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲೇ ಐತೆ ಈಗ ಇಲ್ಲಿ ಕೇಳು
ಈಗ ಕಾಗಿ ಕಾ 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 ಕಾಗಿ ಶಬ್ದ, ಈ ಶಬ್ದ ಯಾವ್ದು ಅಂದ್ರೆ ಕಾಗಿದ ಅಂತ ಹೇಳ್ತಾರೆ. ಹೌದಲ್ಲ, ಕಾಗಿ ಒದರ್ಲಾಗತೈತಿ. ನಾಯಿ ಒದರ್ಲಾಗತೈತಿ. ಅದು ಎಕಡೆ ಮಾರಿಯಾಗಿ ಕೂತೈತಿ, ಅದು ಎಲ್ಲಿ ಕೂತೈತಿ ಇದು ಅದ್ರ ಜ್ಞಾನ ಆಗಿತ್ತಂದ್ರೆ ಇದನ್ನ ಹೇಳ್ಬೇಕಂಗ. ಅದ್ರದ್ದು ಈ ತರದ ಬರೀ ಶಬ್ದ ಅಷ್ಟ ಗ್ರಹಣ ಮಾಡ್ತೈತಿ ಅದ. ಅದು ಅದರ ದ್ರವ್ಯದ ಪ್ರತ್ಯಕ್ಷ ಆಗುದಿಲ್ಲ ಅದಕ್ಕೆ. ಅದು ಯೋಗ್ಯತೆ ಇಲ್ಲಿ ಇದೋ ತರ ಇದೇ ಭಕ್ತಿ. ಈಗ ಏನು ನೈ ಅಂದ್ರ ಇಲ್ಲಿ ಪ್ರಮಾಕ ಶ್ರೋತ್ರೇಂದ್ರಿಯ ಇಲ್ಲಿ ಆ ರಸನಾಗ್ರಹಣವೇ 70ನೇ ಅಂಕದಲ್ಲಿ ಏನು ಹೇಳ್ತದೆ ಕಡೆಗೆ, ರಸನಾಗ್ರಹಣವೇ ದ್ರವ್ಯಕ್ಕೆ ಪ್ರತ್ಯಕ್ಷಿಗೆ ಯೋಗ್ಯತಾನೇ. ಅಂದ್ರ ಗುಣದ ಪ್ರತ್ಯಕ್ಷ ಯೋಗ್ಯತೆ ಐತೆ. ಆದ್ರೆ ದ್ರವ್ಯ ಅಂದ್ರೆ ಆ ಗುಣ, ಆ ಶಬ್ದ, ಆ ರುಚಿ ಆ ರುಚಿದು ನಾಲಿಗೆ ಅಷ್ಟೇ ಗೊತ್ತಾಕತಿ. ಎದರ್ದು ಅದು ಹೆಂಗೈತಿ ಅಂದ್ರೆ ಗೊತ್ತಿಲ್ಲ. ಶಬ್ದದ್ದು ಗೊತ್ತಾಕತೆ, ಆ ಶಬ್ದ ಎದರ್ದೈತಿ ಅದ್ರ ದ್ರವ್ಯದ ಗೊತ್ತಿಲ್ಲ ಅದಕ್ಕೆ. ಅದಾಗ ಗೊತ್ತಿತ್ತಂದ್ರ ಅದ ಯಾಕಡೆ ಮರೆ ಕೂತೈತಿ ಹೇಳದ್ರ ಕಾಗಿದ ಅಂತ ಹೇಳ್ತಿ. ಹೌದಾ, ಕಾಗಿದ ಅಂತೇಳಿ ಆ ಶಬ್ದದ ಮೇಲಿಂದ ಅದನ್ನು ಗುರ್ತಾ ಹಿಡ್ದಿ ಕರೆ. ಆದ್ರ ಅದನ್ನು ಮತ್ತು ಕಾಗಿ ಶಬ್ದದ ದ್ರವ್ಯ, ಅದು ಕಾಗಿ, ಇದು ಶಬ್ದ ಗುಣ. ಅದನ್ನ ಮತ್ತ ಆ ಕಾಗಿ ಅಂತ ಹೇಳ್ತೇನಲ್ಲ ಅಂದ್ರ ಹಂಗಾರ ಹೇಳಂಗಾರ ಯಾಕ್ರೆ ಮಾರಿ ಆಗಿ ಕೂತೈತ. ಎಲ್ಲಿ ಕೂತೈತಿ ಹೇಳ ಗೊತ್ತಿಲ್ಲ. ಅದ ಶಬ್ದ ಅಷ್ಟೇ ಗ್ರಹಣ ಮಾಡ್ತೈತಿ, ಗುಣ ಅಷ್ಟೇ, ದ್ರವ್ಯದ ಪ್ರತ್ಯಕ್ಷ ಇಲ್ಲ ಅಂತ ಹಿಂಗ ಅದ್ರ ಅರ್ಥ ಐತಿ. ಯಾಕೆ ಸಂಬಂಧ ತಾತ್ಪರ್ಯನೇ ಕಿಂತು ನಿಷ್ಫಲೆ. ಅದಕ್ಕಾಗಿ ಅಂದ್ರೆ ಹೇಳೋ ತಾತ್ಪರ್ಯ ಏನು, ಈ ನೇತ್ರ ಮತ್ತು ತ್ವಚ ಇವು ಎರಡು ಆ ಗುಣವನ್ನ ದ್ರವ್ಯವನ್ನ ಎರಡನ್ನು ಇಂದ್ರಿಯಗಳಲ್ಲಿ ಒಂದು ಏನ್ ಸ್ವಭಾವ ಐತೆ ಅಂದ್ರೆ, ನೇತ್ರ ಶ್ರೋತ್ರ ಎರಡು ಹೊರಗೆ ಹೋಗಿ ವ್ಯವಹಾರ ಮಾಡ್ತಾವ. 3 ಇಂದ್ರಿಯಗಳು ಅಲ್ಲೇ ಇರ್ತಾವ. ಇದು ಒಂದು. ಇನ್ನೊಂದು ಎರಡನೇ ಏನಂದ್ರ, ಈ ನೇತ್ರ ತ್ವಚ ಎರಡು ಇಂದ್ರಿಯಗಳು ದ್ರವ್ಯವನ್ನ ಅದರ ಗುಣವನ್ನ ಎರಡನ್ನು ವಿಷಯೀಕರಿಸುತ್ತವೆ. ಉಳಿದ 3 ಇಂದ್ರಿಯಗಳು ಅವು ಕೇವಲ ದ್ರವ್ಯ ಗುಣವನ್ನ ವಿಷಯ ಮಾಡ್ತಾವೆ, ದ್ರವ್ಯವನ್ನು ವಿಷಯ ಮಾಡು. ಹಿಂದೆ ಇವುಗಳಲ್ಲಿ ಈ ರೀತಿ ಭೇದವಿದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ, ನಾ ಹೇಳಿದೆ. 71ನೇ ಅಂಕ. ಇಲ್ಲ ಅದೊಂದು 71 ಸ್ವಲ್ಪ ಐತಿ. ಅದು ಇದು ಮುಗಿದು 71 ಹೇಳ್ಬಿಟ್ರಪ್ಪ. 71 ಹೇಳ್ಬಿಟ್ರಿ ಸ್ವಲ್ಪ ಇದು ಅಂದ್ರೆ ಅದು ಇದು ಬಾಹ್ಯ ಪ್ರಪಂಚ. ಆಯ್ತು ಆಯ್ತು ಹೇಳು. ಬಾಹ್ಯ ಪ್ರತ್ಯಕ್ಷ 71. ಈಗ ಶ್ರೋತ್ರಜನ್ಯ ಪ್ರಮಾಕ, ಶ್ರೋತ್ರಜನ್ಯ ಪ್ರಮಾಕ, ಶ್ರೋತ್ರ ಇಂದ್ರಿಯ ಕರ್ಣ, ಶ್ರೋತ್ರಜನ್ಯ ಪ್ರಮಾಕ. ಪ್ರಮಾ ಐತಿಲ್ಲ, ಪ್ರಮಾದದ ಲಕ್ಷಣ ಏನು? ಒಂದ್ 20 ಸಲ ಹೇಳಿ. ಒಮ್ಮೆಲೆ 2 ಸಲ ಅಲ್ಲ 3 ಸಲ. ಪ್ರಮಾ ಅಂತ ಅದಕ್ಕೆ ಅನ್ನುತ್ತಾರೆ. ಅದರ ಲಕ್ಷಣ ಏನು? ಪ್ರಮಾಣಜನ್ಯ. ಅದು ಹುಡುಕ್ಯಾಡಿದ್ರೆ ಸಿಗೋ ಬಗ್ಗೆನೂ ಅಲ್ಲ, ಎಷ್ಟು ಸುಮ್ಮ ಹುಡುಕ್ಯಾಡಿ ತಣ್ಕೋಬೇಡ. ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾಕ ಹೇ. ಪ್ರಮಾಣದಿಂದ ಹುಟ್ಟಿರಬೇಕು ಮತ್ತು ಅದು ಯಥಾರ್ಥ ವಸ್ತು ಇರಬೇಕು. ಪ್ರಮಾಣಜನ್ಯ ಯಥಾರ್ಥ ಜ್ಞಾನ ಇರಬೇಕು, ಅದಕ್ಕೆ ಪ್ರಮಾಣ. ಪ್ರಮಾಣದಿಂದ ಹುಟ್ಟಿರಬೇಕು ಮತ್ತು ಅದು ಯಥಾರ್ಥ ಜ್ಞಾನ ಇರಬೇಕು.
ಅದಕ್ಕೆ ಪ್ರಮಾಣ ಬೇಕು. ಅಲ್ಲಿ ಶ್ರೋತ್ರಜ ಪ್ರಮಾಕ 71ನೇ ಅಂಕದಲ್ಲಿ ಬಂದಿದೆ. ಅದು ಶ್ರೋತ್ರಜ ಪ್ರಮಾ ಅಂತೇಳಿ 71ನೇ ಅಂಕ. ಬರೋರಿ ಎಷ್ಟೊತ್ತಾನ ಹುಡುಕಾಡ್ತಾನ ಅಲ್ಲೇ ಕಗ ಬಿಟ್ಕೊಂಡು ಕೂತ್ರೆ ಅದಕ್ಕೆ ಗೊತ್ತದ ಕೇಳಕತ್ತೇನಾದ್ಮೇಲೆ. श्रोत्रजन्य प्रमा का श्रोत्र इंद्रिय कर्ण और श्रोत्र संयुक्त तादात्म्य व संयुक्त तादात्म्य व तादात्म्य, ये दो संबंध अपने कारण श्रोत्र से उपज के ताके कार्य श्रोत्र प्रमा को बुझावे याते व्यापार. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಇವರು ಅಂದ್ರೆ ಅಲ್ಲಿ ಕರಣ ವ್ಯಾಪಾರ ಫಲ ಈ ಮೂರನ್ನು ಹೇಳ್ತಾರೆ. ಆ ಒಂದು ವಿಷಯ ತಿಳಿಸಿದರೆ ಅದರಲ್ಲಿ ಕರ್ಣ ಏನು ಮತ್ತು ವ್ಯಾಪಾರ ಯಾವುದು, ಕರ್ಣ ವ್ಯಾಪಾರ ಫಲ, ಇವು ಮೂರನ್ನು ತಿಳಿಸ್ತೇನೆ. ಅದು 71ನೇ ಅಂಕದಲ್ಲಿ ಇದೆ. श्रोत्रजन्य प्रमा का श्रोत्र इंद्रिय कर्ण. ಶ್ರೋತ್ರ ಕಿವಿಯಿಂದ ಹುಟ್ಟತಕ್ಕಂತ ಆ ಶಬ್ದ ಜ್ಞಾನಕ್ಕೆ ಆ ಶ್ರೋತ್ರ ಇಂದ್ರಿಯ ಏನದ ಕರ್ಣದ ಕರ್ಣ ಅಂತ ಹೇಳ್ಕಂತಾರೆ. ಕರ್ಣದ ಲಕ್ಷಣ ಏನು? ಕರ್ಣದ ಲಕ್ಷಣ ಅವ ಎರಡದವು ಅಂತ ಒಂದ್ ಹೇಳಿದ್ರು ಸಾಕ. ವ್ಯಾಪಾರವತ್ತ ಸಾಧಾರಣ ಕಾರಣಂ ಕರ್ಣಂ. ಇನ್ನೊಂದು ಬೇಕಂದ್ರೆ ವ್ಯಾಪಾರ ಭಿನ್ನ ಸಾಧಾರಣ ಕಾರಣಂ. ಇವ್ರಿಗೆ ಹಿಂಗ ಯಾಕಾಗೈತಿ, ಇಷ್ಟು ವರ್ಷ ಶಾಸ್ತ್ರ ಕೇಳಿದ್ರು ಯಾಕಪ್ಪ ಅಂತಂದ್ರೆ ಇವ್ರು ತಿರುಗಿ ನೋಡಿಲ್ಲ, ಅದನ್ನ ಮೆಲಕಾಡಿಸಿಲ್ಲ, ಅದರ ಮನನ ಚಿಂತನೆ ಮಾಡಿಲ್ಲ. ಆದ್ರಿಂದ ಈ ಪರಿಸ್ಥಿತಿ ಅದು. ಇರ್ಲಿ, ಅದಕ್ಕ ಕಾರಣ ಆಯ್ತು. संयुक्त तादात्म्य श्रोत्र संयुक्त तादात्म्य तादात्म्य, ये दो संबंध अपने कारण ಅಂದ್ರೆ ಕಾರಣ ತಿಳ್ಕೊಂತಾರೆ. ಕಾರ್ಯಕ್ಕೆ ನಿಶ್ಚಯವಾಗಿ ಅತಿ ಸಮೀಪವಿರಬೇಕು ಮತ್ತು ಕಾರ್ಯಕ್ಕಿಂತ ಮೊದಲಿರಬೇಕು. ಅದಕ್ಕೆ ಕಾರಣ. कार्य नियत अव्यवहिತ ಪೂರ್ವವರ್ತಿ ಹೋವೆ ಸೋ ಕಾರಣ ಕೈಯೇ. ಕಾರ್ಯಕ್ಕಿಂತ ನಿಶ್ಚಯವಾಗಿ ನಿಯತ ಅಂದ್ರೆ ಸಮೀಪ ಇರ್ಬೇಕು ಮತ್ತು ಅದಕ್ಕಿಂತ ಮೊದಲಿರ್ಬೇಕು, ಅದಕ್ಕೆ ಕಾರಣ ಇರ್ಬೇಕು. ಶ್ರೋತ್ರ ಸೇ ಉಪಜಕ್ಕೆ ತಾಕೆ ಕಾರ್ಯ ಅಂತ ಹೇಳ್ಕೊತಾರೆ. ಉತ್ಪನ್ನವಾಯಿತು ಕಾರ್ಯ ಅಂತೂ ಉತ್ಪನ್ನ ಹೋವೆ ಸೋ ಕಾರ್ಯ ಕೈಯೇ. को पूजा याते व्यापार है. व्यापार ಅಂದ್ರೆ ಕಾರ್ಯಾನುಕೂಲ ಶಬ್ದ ಪ್ರಯೋಗಕ್ಕೂ ವ್ಯಾಪಾರ. ಕಾರ್ಯಾನುಕೂಲ ಶಬ್ದ ಪ್ರಯೋಗಕ್ಕೂ ವ್ಯಾಪಾರ. ವ್ಯವಹಾರ ಏನಾರ ಒಂದು ಹೇಳ್ಬಿಡ್ತಾನ. ಏನ್ ಚಟ ಬಿದ್ದೋದು ಗೊತ್ತಿಲ್ಲ, ಏನ್ ಬೇಕಾದ್ರೆ ಅಳವಡಿಸ್ಬಿಡೋದು. ನಿದ್ದೆ ಬಡಬಡಿಸ್ತಿರ್ತಾರಲ್ಲ ಹಂಗ ಗೊತ್ತಿದ್ರೆ ಹೇಳಬೇಕು, ಇದಕ್ಕೆ ಸುಮ್ಕೊಂಡು ಏನೇನು ಹೇಳು. ಕಾರಣತೆ ಉಪಜಕ್ಕೆ ಕಾರ್ಯಕ್ಕೆ ಉಪಜಾವೇ ಸೋ ವ್ಯಾಪಾರ. ಕಾರಣದಿಂದ ತಾನು ಹುಟ್ಟಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಬೇಕು. ಅಂದ್ರ ಇದನ್ನ ಹೇಳಿದ ಲಕ್ಷಣ ಪುಂಡ್ರಿಸ್ ತೋರ್ಸು ಅಂತಂದ್ರೆ ಅಂದ್ರ
ಕಾರಣದಿಂದ ತಾನು ಹುಟ್ಟಿರ್ಬೇಕು. ವ್ಯಾಪಾರದ ಲಕ್ಷಣ ಇದು. ಕಾರಣದಿಂದ ತಾನು ಹುಟ್ಟಿರಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಇರಬೇಕು. ಕಾರಣತೆ ಉಪಜಿಕೆ ಕಾರ್ಯಕ್ಕೂ ಉಪಜಾವೆ ಸೋ ವ್ಯಾಪಾರ. ಕಾರಣದಿಂದ ತಾನು ಹುಟ್ಟಿ ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಅದಕ್ಕೆ ವ್ಯಾಪಾರ ಅನ್ನಬೇಕು. ಅದನ್ನ ಈ ಲಕ್ಷಣದಲ್ಲಿ ಕುಂದರಿಸಿ ತೋರಿಸ್ತೀರ. ಅಂದ್ರೆ ಕಾರಣದಿಂದ ಹುಟ್ಟಿರ್ಬೇಕಂದ್ರ ಶ್ರೋತ್ರ ಇಂದ್ರಿಯದಿಂದ ತಾನು ಹುಟ್ಟಿದೆ. ಶ್ರೋತ್ರ ಇಂದ್ರಿಯದಿಂದ ತಾನು ಹುಟ್ಟಿ ಮತ್ತು ಆ ಶ್ರೋತ್ರದ ಇಂದ್ರಿಯದಿಂದ ತಾನು ಹುಟ್ಟೈತಿ. ಏನ್ ಹುಟ್ಟೈತಿ? ಸಂಬಂಧ. ಹಾ, ಅಂದ್ರ ಕಾರ್ಯಕ್ಕೂ ಉಪಜಾವೆ ಅಂದ್ರೆ ಶಬ್ದ ಜ್ಞಾನ ಮಾಡಿಕೊಡ್ತೈತಿಲ್ಲೋ. ಕಾರ್ಯ ಅಂದ್ರೆ ಶಬ್ದ ಜ್ಞಾನ ಮಾಡಿಕೊಡ್ತೈತಿ, ಹೌದಿಲ್ಲ? ಆ ಶ್ರೋತ್ರ ಇಂದ್ರಿಯದಿಂದ ತಾನು ಹುಟ್ಟಿ ಕಾರಣತೆ ಉಪಜಕ್ಕೆ ಕಾರ್ಯಕ್ಕೂ ಉಪಜಾವೆ. ಕಾರ್ಯಕ್ಕೂ ಉಪಜಾವೆ ಅಂದ್ರೆ ಶಬ್ದ ಜ್ಞಾನ ಕಾರ್ಯ ಮಾಡೋದು. ಅದಕ್ಕ ವ್ಯಾಪಾರ ಅಂದ್ರ ಆ ಶ್ರೋತ್ರ ಇಂದ್ರಿಯಕ್ಕೂ ಶಬ್ದಕ್ಕೂ ಆಗತಕ್ಕಂತ ಸಂಯೋಗವೇ ವ್ಯಾಪಾರ ಇದೆ. ಆ ಶಬ್ದವೊಂದು ಶಬ್ದಕ್ಕೂ ಶ್ರೋತ್ರಕ್ಕೂ ಸಂಯೋಗ ಆದಾಗನ ಶಬ್ದ ಜಾಣಕತಿಲ್ಲ. ಆ ಸಂಯೋಗವೇ ವ್ಯಾಪಾರ ಇಲ್ಲಿ. ಇದು ಪ್ರಭಾಕರ್ ವಿಷಯ ಐತಿ. ಸುಮ್ಮನೆ ನಿಮಗೆ ಇಷ್ಟೆಲ್ಲ ಜ್ಞಾನ ಇರ್ಲಂತ ನಾ ಹೇಳಕ್ ಶುರು ಮಾಡಿದ್ದೀನಿ. ಎಷ್ಟು ಆಯ್ತು. ಕಾಳ ಉಪಜೆ ಆಯ್ತು. ಕಾರ್ಯ ಶ್ರೋತ್ರಕ್ಕೂ ಉಪಜಾವೆ ಯಾತೆ ವ್ಯಾಪಾರ. ಶ್ರೋತ್ರದ ಪ್ರಮ ಫಲ ನೋಡಿ. ಇಲ್ಲಿ ಕರಣ ವ್ಯಾಪಾರ, ಕರಣ ವ್ಯಾಪಾರ ಫಲ, ಕರಣ ವ್ಯಾಪಾರ ಫಲ ಮೂರನ್ನ ಹೇಳ್ತಾರೆ. ಮುದ್ದ ಕರ್ಣ. ಇಲ್ಲಿ ಮ್ಯಾಲೆ 71ರಲ್ಲಿ ಹೇಳ್ತಲ್ಲ, ಶ್ರೋತ್ರ ಪ್ರಮಾಕ ಶ್ರೋತ್ರ ಇಂದ್ರಿಯ ಕರ್ಣೆ, ಹೌದಾ? ಆಮೇಲೆ ಶ್ರೋತ್ರ ಸಂಯುಕ್ತ ತಾದಾತ್ಮ್ಯ ಮತ್ತು ತಾದಾತ್ಮ್ಯ ದೋ ಸಂಬಂಧಗಳೇನದಾವು? ಅವು ಕಾರಣ ಶ್ರೋತ್ರದಿಂದ ಉತ್ಪನ್ನವಾಗಿ ಆ ಕಾರ್ಯವಾದ ಶ್ರೋತ್ರ ಪ್ರಮಾಣ ಉಪಜಾವ ಹುಟ್ಟಿಸ್ತೈತೆ. ಆದ್ರಿಂದ ವ್ಯಾಪಾರ, ಕರ್ಣ ವ್ಯಾಪಾರ. ಮತ್ತು ಶ್ರೋತ್ರ ಪ್ರಮಾಣ ಅಂದ್ರೆ ಪ್ರಮಾಣ ಅಂದ್ರೆ ಜ್ಞಾನ. ಶ್ರೋತ್ರದಿಂದ ಆಗುವ ಶಬ್ದ ಜ್ಞಾನ ಪ್ರಮಾಣ, ಅದೇ ಫಲ. ಹಿಂಗ್ ಕರಣ ವ್ಯಾಪಾರ ಫಲ. ಎಲ್ಲಿಗೇನ ಯಾಕಂದ್ರ ಮತ್ತಲ್ಲಿ ದಿಮ್ ಹಿಡಿದ್ ಬೇಡ. ಅದಕ್ಕ ಇಲ್ಲಿ ಬಾಹ್ಯ ಪ್ರತ್ಯೇಕ ಪ್ರಮಾಣಕ್ಕೆ ಭೇದ. ಅದಕ್ಕ ಇಲ್ಲಿ ತನ ನಾವು ಶ್ರೋತ್ರದ ಬಗ್ಗೆ ಹೇಳ್ಕೊಂಡ್ ಬಂದೇವೆ. ಶ್ರೋತ್ರದಿಂದ ಶಬ್ದ ಜ್ಞಾನ ಯಾವ ರೀತಿ ಆಕ್ಕದ, ಯಾವ್ಯಾವ ಸಂಬಂಧದಿಂದ ಆಕ್ಕದ ಅದನ್ನ ಹೇಳೇವಿ. ಏನು ಮುಂದ ತ್ವಗೀಂದ್ರಿಯಿಂದ ಜ್ಞಾನ ಹೇಗಾಕೈತಿ ಅನ್ನೋದು ಇನ್ನು ಮುಂದೆ ನಡೆಯುತ್ತದೆ ನೆಕ್ಸ್ಟ್ ಸಂಡೇ. ಜೈ ಮಂಗಲಂ ಜೈ